ಶ್ರೀ ಗುರು ಕುಮಾರೇಶ್ವರಾಯ ನಮಃ. ನಮಃ. ಶ್ರೀ ಗುರು ಅವಗಿಲಿಂಗೇಶ್ವರಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಹಿಮ ಗುಡ್ಡದ ಬಸವರಾಜೇಂದ್ರಾಯ ನಮಃ. ನಮಃ. ನಮಃ ಪಾರ್ವತಿ ವಲ್ಲಭ ಶಂಕರ. ನಮಃ ಪಾರ್ವತಿ ವಲ್ಲಭ ಶಂಕರ. ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ. ಶಂಭೋ ಮಾದೇವ ಹರ ಹರ ಮಾದೇವ. ನಮಃ ಪಾರ್ವತಿ ವಲ್ಲಭ ಶಂಕರ್. ನಮಃ ಪಾರ್ವತಿ ವಲ್ಲಭ ಶಂಕರ್. ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ. ಶಂಭೋ ಮಾದೇವ ಹರ ಹರ ಮಾದೇವ. ಶಂಭೋ ಮಾದೇವ ಹರ ಹರ ಮಾದೇವ. ಭ್ರಮರಾಂಬಿಕಪತಿ ವೇದಾಗಮನುತಿ ಘತ್ಮತಿ ನೀನು ಮಲ್ಲಯ್ಯ. ಭ್ರಮರಾಂಬಿಕಪತಿ ವೇದಾಗಮನುತಿ ಗತಿಮತಿ ನೀನು ಮಲ್ಲಯ್ಯ. ಸುಮತಿ ಯತಿಪತಿ ಭಕ್ತ ಜನಪತಿ ಮುಕ್ತಿದಾಯಕ ಮಲ್ಲಯ್ಯ. ಸುಮತಿ ಯತಿಪತಿ ಭಕ್ತ ಜನಪತಿ ಮುಕ್ತಿದಾಯಕ ಮಲ್ಲಯ್ಯ. ಮುಕ್ತಿದಾಯಕ ಮಲ್ಲಯ್ಯ. ಶಂಭೋ ಮಾದೇವ ಹರ ಹರ ಮಾದೇವ. ಶಂಭೋ ಮಾದೇವ ಹರ ಹರ ಮಾದೇವ. ಗಣಪಾಗುವ ಪಿತ ಮುನಿಜನ ವಂದಿತ ಪಾವನ ಚರಿತನ ಮಲ್ಲಯ್ಯ. ಗಣಪಾಗುವ ಪಿತ ಮುನಿಜನ ವಂದಿತ ಪಾವನ ಚರಿತನ ಮಲ್ಲಯ್ಯ. ಗಣಗುಣ ಭರಿತ ಲೋಕ ಪೂಜಿತ ಕಾಲ ಕರ್ಮನೆ ಮಲ್ಲಯ್ಯ. ಗಣಗುಣ ಭರಿತ ಲೋಕ ಪೂಜಿತ ಕಾಲ ಕರ್ಮನೆ ಮಲ್ಲಯ್ಯ. ಕಾಲ ಕರ್ಮನೆ ಮಲ್ಲಯ್ಯ. ಶಂಭೋ ಮಾದೇವ ಹರ ಹರ ಮಾದೇವ. ಶಂಭೋ ಮಾದೇವ ಹರ ಹರ ಮಾದೇವ. ಭಕ್ತ ಪಾಲಕ ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ. ಚಿಕ್ಕಮಣ್ಣೂರೇಶನ ದಾಸನು ಪೋಷಕ ನೀನು ಕೇಳು ಮಲ್ಲಯ್ಯ. ಚಿಕ್ಕಮಣ್ಣೂರೇಶನ ದಾಸನು ಪೋಷಕ ನೀನು ಕೇಳು ಮಲ್ಲಯ್ಯ. ನೀನು ಕೇಳು ಮಲ್ಲಯ್ಯ. ಶಂಭೋ ಮಾದೇವ ಹರ ಹರ ಮಾದೇವ. ಶಂಭೋ ಮಾದೇವ ಹರ ಹರ ಮಾದೇವ.
ನಮ ಪಾರ್ವತಿ ವಲ್ಲಭ ಶಂಕರ್ ನಮ ಪಾರ್ವತಿ ವಲ್ಲಭ ಶಂಕರ್ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ ಹರ ಹರ ಮಾದೇವ ಹರ ಹರ ಮಾದೇವ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಸದ್ಗುರು ಹಾವಗಿಲಿಂಗೇಶ್ವರರನ್ನ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯರಾಗಿರ್ತಕ್ಕಂಥ ಕೇಡಿಗೆ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ತಪಸ್ವಿಗಳು, ಪವಾಡ ಪುರುಷರವಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರು, ಆತ್ಮೀಯರು, ಸರಳ ಜೀವಿಗಳು, ಅಷ್ಟೇ ತಪಸ್ವಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 10ನೇ ದಿವಸದ 10ನೇ ಹಳ್ಳಿಯ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರ ಪ್ರೀತಿಯನ್ನು ತಗೊಂಡು ಸಂಪಾದನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಕೇಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಸರಳ ಜೀವಿಗಳು, ಪರಮ ಪೂಜ್ಯರು ಆಗಿರ್ತಕ್ಕಂಥ ಮಾದನಿ ಪ್ರಿಗಿಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರಿಗೂ ಕೂಡ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಬಹುಸುಂದರವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಪೂಜ್ಯ ಶಿವಪುರದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಸರಳ ಜೀವಿಗಳು, ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಪ್ರಭುಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಸಂಗೀತ ಕಲಾ ಬಳಗವೇ, ಸಾಗಿ ಬಂದಿರತಕ್ಕಂಥ ಸಂಚಾರಿ ಬಸವ ಪುರಾಣದೊಳಗಿಂದ ಪಾಲ್ಗೊಂಡು ಪುರಾಣದ ಮೆರವಣಿಗೆ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೂರ್ತಿಯ ಮೆರವಣಿಗೆ, ಅದರ ಜೊತೆಯೊಳಗಿಂದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಜ್ಯೋತಿಯ ರಥಯಾತ್ರೆ ಒಳಗಿಂದ ಪಾಲ್ಗೊಂಡಿರ್ತಕ್ಕಂಥ ಹೆಳ್ಳಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಬಹುಶಃ ಹಿಳ್ಳಿ ಗ್ರಾಮದ ಜನ ನನ್ನನ್ನು ಕ್ಯಾಡಿಗೆ ಒಳಗೆ ನೋಡ್ಯಾರ. ಏನ್ರಿ ದೇವಿ ಕೌಟಾಕ್ ನೋಡ್ತೀರಿ? ನೀವೆಲ್ಲ ಕ್ಯಾಡಿಗೆ ಅಪ್ಪಗಳ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥ ಜನ. ಆದ್ರೆ ಈಗ ತಾನೇ ಅಂದ್ರೆ ನಮ್ಮ ಮಾದನಿಪ್ರಿಗೆ ಪೂಜ್ಯರು ಒಂದು ಮಾತನ್ನು ಹೇಳಿದ್ರು, ಈ ಬಸವ ಪುರಾಣ ಕೇವಲ ಕ್ಯಾಡಿಗೆ ಒಳಗೆ ಹಚ್ಚಿ ಅಲ್ಲೇ ಕಾರ್ಯಕ್ರಮ ಮಾಡಿ ಬಿಡ್ಬೋದಾಗಿತ್ತು. ಆದ್ರೆ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಈ ಬಸವ ಪುರಾಣ ಅಂತಕ್ಕಂಥ ತಗೊಂಡು ಯಾಕೆ ಬರ್ಲಿಕ್ಕತ್ತಾರ ಹತ್ಕೊಂಡದ ಕೇಳಿದ್ರೆ, ಈ ನಾಡಿನ ಜನತೆ ಕೇವಲ ಕ್ಯಾಡಗಿ ಜನ ಮಾತ್ರ ಅಂದ ಉದ್ಧಾರ ಆಗಬಾರ್ದು, ನಮ್ಮ ಈ 60ನೇ ವರ್ಷದ ಹುಟ್ಟು ಹಬ್ಬ ಹೆಂಗಾಗಬೇಕಂತ ತಗೊಂಡದ ಕೇಳಿದ್ರೆ, ನನ್ನನ್ನು ಏನು ನಂಬಿಕೊಂಡಿರ್ತಕ್ಕಂಥ ಗ್ರಾಮಗಳದಾವೋ, ನನ್ನನ್ನು ನಂಬಿಕೊಂಡಿರ್ತಕ್ಕಂಥ ಭಕ್ತರದಾರೋ ಅವರೆಲ್ಲರೂ ಕೂಡ ಉದ್ಧಾರ ಆಗಬೇಕು. ಅವರು ಉದ್ಧಾರ ಆದ್ರೆ ನನ್ನ ಮನಸ್ಸಿಗೆ ಖುಷಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಿಮ್ಮಲ್ಲಿ ಏನು ಹೊತ್ತುಕೊಂಡು ತಂದಾರ ತಗೊಂಡದ ಕೇಳಿದ್ರೆ, ಜ್ಞಾನದ ಬುತ್ತಿ ಅನ್ನತಕ್ಕಂಥದ್ದು ಹೊತ್ತುಕೊಂಡು ತಂದ. ಏನ್ರಿ ಮನುಷ್ಯನಿಗೆಂದ ಏನು ಬೇಕು ಹೊತ್ತುಕೊಂಡದ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥದನ್ನೇ ಬೇಕು. ನಾವು ಸಿರಿ ಸಂಪತ್ತನ್ನ ನಾವೆಲ್ಲ ನಾವು ಭಗವಂತನಿಗೆಂದ ಮಾತು ಕೊಟ್ಟು ಬಂದೀವಿ. ಕಲ್ಪನೆ ಇರಲಿ ಮಗ, ನಾವೆಲ್ಲ ಪರಮಾತ್ಮನಿಗೆಂದ ಮಾತು ಕೊಟ್ಟು ಬಂದೀವಿ. ಏನಂತ ಮಾತು ಕೊಟ್ಟು ಬಂದೀವಿ ಎತ್ತುಕೊಂಡದ ಕೇಳಿದ್ರೆ, ಪರಮಾತ್ಮ ಹಿಂದಿನ ಜನ್ಮದೊಳಗೆ ನಾ ಏನಾಗಿದ್ನೋ ಗೊತ್ತಿಲ್ಲ, ಆದ್ರೆ ಈ ಜನ್ಮ ಮಾತ್ರ ನನಗೆ ಮನುಷ್ಯ ಜನ್ಮ ಅಂತ ಕೊಟ್ಟು ಭೂಮಿಗೆಂದ ಕಳಿಸ್ಲಕತ್ತೀಯ. ಆದ್ರೆ ಈ ಜನ್ಮದೊಳಗಿಂದ ಹೋಗಿ, ಮನುಷ್ಯ ಜನ್ಮದೊಳಗಿಂದ ಹೋಗಿ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ಎತ್ತುಕೊಂಡು ಕೇಳಿದ್ರೆ, ಸದಾವಕಲ್ಲಿ ನನ್ನ ಧ್ಯಾನ, ಆರಾಧನೆ, ಪೂಜೆ
ಇದನ್ನ ಎಲ್ಲವನ್ನು ಕೂಡ ಮಾಡಿ ನಾನು ನಿನ್ನಲ್ಲಿಗೆ ಬರಬೇಕಾಗಿತ್ತು ಅಂತ ತಿಳ್ಕೊಂಡ್ರ ನಾನು 2 ಗಂಟೆಗಳನ್ನು ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ನಾವೆಲ್ಲ ಭಗವಂತನಿಗೆ ಪಾದ ಮುಟ್ಟಿಯನ್ನ ಆಣಿ ಮಾಡಿ ಬಂದೀವಿ. ನಮಗೆ ಯಾರಿಗಿನೂ ಕೂಡ ಅರಿವಿಲ್ಲ ಏನು 2 ಗಂಟೆ ಕಟ್ಕೊಂಡು ಹೋಗೋದು. ಸುಮ್ಮನೆ ನಿಮಗಿಂದ ಕಲ್ಪನಾ ಇರಲಿ, 2 ಗಂಟೆ ಕಟ್ಕೊಂಡು ಹೋಗೋದು ಯಾವುದು ಹೊತ್ತುಕೊಂಡು ಕೇಳಿದ್ರೆ ಒಂದು ರೊಕ್ಕದ ಗಂಟ ಒಂದು ಬಂಗಾರದ ಗಂಟ ಅಂದ್ರೆ ಏನು ನೀವು ಇಲ್ಲ. ಮತ್ತು ಗಂಟೆ ಕಟ್ಕೊಂಡು ಹೋಗಂದ್ರೆ ಅಪ್ಪ ಅವ್ರು ಹತ್ಕೊಂಡು ಹೋಗುವ ಹೊತ್ನಾಗ ಏನ್ರಿ ಕೌದಿ ಗಂಟೆ ಕಟ್ಕೊಂಡು ಇದವಲ್ಲ. ಭಗವಂತನಿಗೆ ನಾವು 2 ಗಂಟೆಗಳನ್ನು ಕಟ್ಕೊಂಡು ಬರ್ತೀವಿ ಹತ್ಕೊಂಡು ವಚನವನ್ನು ಕೊಟ್ಟಿವಿ. ಹಾಗಾದ್ರೆ ಅವು 2 ಗಂಟೆಗಳು ಯಾವ ಹೊತ್ತುಕೊಂಡದೆ ಕೇಳಿದ್ರೆ ಒಂದು ಜ್ಞಾನದ ಗಂಟ, ಇನ್ನೊಂದು ಪುಣ್ಯದ ಗಂಟ. ಏನ್ರಿ 2 ಗಂಟೆಗಳು ನಾವು, ಒಂದು ಜ್ಞಾನದ ಗಂಟ, ಇನ್ನೊಂದಿಂದ ಪುಣ್ಯದ ಗಂಟ ಅಂತಕ್ಕಂಥ ಕಟ್ಕೊಂಡು ಹೋಗ್ಬೇಕಾಗಿದೆ. ಹ್ಯಾಂಗೆ ನಾವು ಹಳ್ಳಿದಿಂದ ಇವತ್ತು ನಾವು ಅಕ್ಕಲಕೋಟೆ, ನಿಮ್ಮ ತಾಲೂಕು ಅಕ್ಕಲಕೋಟೆಯಲ್ಲಿ ಇದು ಏನ್ರಿ ಅಕ್ಕಲಕೋಟೆಗೆ ನಾವು ಹೋಗ್ಬೇಕಾಗಿತ್ತು ಅಂತಂದ್ರೆ ಒಂದು ಬಸ್ನಾಗಿಂದ ಕುಂತು ನಾವು ಅಕ್ಕಲಕೋಟೆಗಿಂದ ಹೋಗಬೇಕಾಗಿತ್ತು ಅಂತಂದ್ರೆ ನೇರವಾಗಿ ಅಂದ ಕುಂತು ಕೂಡ ನಾವು ಒಯ್ದು ಅಲ್ಲಿ ಹಂಗೆ ಇಳಿಸಂಗಿಲ್ಲ. ನಿಮ್ಗೆ ಅಕ್ಕಲಕೋಟೆ ಬಿಡ್ತಾರನ್ರಿ? ಬಿಡಂಗಿಲ್ಲ. ಅದ್ರೊಳಗೆ ಒಬ್ಬ ಕಂಡಕ್ಟರ್ ಇರ್ತಾನೆ. ಅವ ಕಂಡಕ್ಟರ್ನ ಬಲ್ಲಿ ನೀವೇನು ತಗೋಬೇಕಂತ ತಗೊಂಡದ ಕೇಳಿದ್ರ ಟಿಕೆಟ್ ತಗೋಬೇಕಾಗ್ತದೆ, ರೊಕ್ಕ ಕೊಡಬೇಕು, ಟಿಕೆಟ್ ತಗೋಬೇಕು. ಆ ಟಿಕೆಟ್ ಅಂದ್ರೆ ನಿಮ್ಮ ಹತ್ರ ಅಂದ್ರೆ ಜೋಪಾನವಾಗಿ ಅಂದ್ರೆ ಇತ್ತು ತಿಳ್ಕೊಂಡ್ರ ಮಧ್ಯದೊಳಗೆ ಅಂದ್ರೆ ಯಾರಾದ್ರೂ ಅವ್ರು ಚೆಕ್ಕರ್ಗಳು ತಗೊಂಡಿರ್ತಾರಲ್ಲ, ಚೆಕ್ ಮಾಡೋರು, ಟಿಕೆಟ್ ಚೆಕ್ ಮಾಡೋರು, ಅವ್ರು ಬಂದ್ರು ನಿಮ್ಮನ್ನಿಂದ ಕೆಳಗೆ ಇಳಿಸಂಗಿಲ್ಲ. ಯಾಕ ನೀವು ಟಿಕೆಟ್ ಐದ ನಿಮ್ಮ ಹತ್ರ. ಹೆಂಗ ಒಬ್ಬ ಕಂಡಕ್ಟರ್ನ ಕಡೆಯಿಂದ ಟಿಕೆಟ್ ತಗೊಂಡ್ರ ಹಿಳ್ಳಿದಿಂದ ನೇರವಾಗಿ ಅಕ್ಕಲಕೋಟೆಗೆ ಹೋಗಿ ಅಂದ್ರೆ ಹೆಂಗೆ ಇಳಿಸ್ತಾರೋ ಮಧ್ಯದೊಳಗೆ ನಿಮ್ಮನ್ನ ಇಳಿಸಂಗಿಲ್ಲ. ಅಪ್ಪಿ ತಪ್ಪಿ ನಾವು ಟಿಕೆಟ್ ತಗೊಳ್ಳಿಲ್ಲ ತಿಳ್ಕೊಂಡ್ರ ಮಧ್ಯದೊಳಗಿಂದ ಯಾರೇ ಚಕ್ಕರ್ ಬಂದ್ರು ತಿಳ್ಕೊಂಡ್ರ ಮಧ್ಯದೊಳಗಿಂದ ಇಳಿಸಿಬಿಡ್ತಾರೆ ದಾರ್ಯಾಗ. ನಿಮ್ಮನ್ನು ಒಯ್ದು ನೇರವಾಗಿ ಮುಡ್ಸಕಂದ ಆಗಂಗಿಲ್ಲ. ಹೆಂಗ ಒಂದು ಬಸ್ಸಿನಿಂದ ನಾವು ಹಿಳ್ಳಿದಿಂದ ಅಕ್ಕಲಕೋಟೆಗೆ ಹೋಗಬೇಕಾದ್ರ ಒಂದು ಸಾಮಾನ್ಯ ಒಂದು ಬಸ್ಸಿನ ಟಿಕೆಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಾಗ ಎಲ್ಲಿದ್ರು ಟಿಕೆಟ್ ತಗೊಳ್ಳೋದು ನಮ್ಮ ಬಳಿ ಆಧಾರ್ ಕಾರ್ಡ್. ಏನ್ರಿ ಹೆಣ್ಮಕ್ಳು ಅಪ್ಪಿ ತಪ್ಪಿ ಗಂಡ ಒಂದು ಏನ್ರ ಬೈದ್ನತ್ತವನಿಗ ನಾನು ನಿಂದ್ರಲ್ಲ, ನಿಮ್ಗೆ ರೊಕ್ಕ ಬೇಡ ರೂಪಾಯಿ ಬೇಡ, ಆಧಾರ್ ಕಾರ್ಡ್ ತೊಗೊಳ್ರೆ ಹೊಟ್ಟು ಬಿಡ್ಲಕತ್ತ. ನಿಮ್ಮ ಮಹಾರಾಷ್ಟ್ರದಾಗ ನಾವು ಕೂಡ ಅದ ಏನ್ರಿ ಅರ್ಧ ಟಿಕೆಟ ಅರ್ಧ ಅದ ಏನ್ರಿ ನಿಮ್ಮ ಮಹಾರಾಷ್ಟ್ರದಾಗೂ ಅರ್ಧ ಅದ. ಆಮೇಲೆ ವಯಸ್ಸಾದವ್ರಿಗೇನ ಇದ್ದಾಗ ಕಾಣ್ತದೇನೋ. ಹಾಂ ಏನ್ರಿ ನಿಮ್ಮ ಮಹಾರಾಷ್ಟ್ರದಾಗ ಅರ್ಧ ಅದ, ನಮ್ಮ ಕರ್ನಾಟಕದಾಗ ಪೂರನೇ ಅದ. ಒಬ್ಬ ಹೆಣ್ಮಗಳು ಗಂಡಗೆ ಅಂಜಾಳು, ಒಟ್ಟು ಗಂಡೆಗೆ ಅಂಜಾಳು. ಯಾಕ ಅಂದ್ರೆ ತಿರುಗಿ ಅವಾಗ ಯಾಕ್ರಿ ಅಂತಿದ್ಲು. ಈಗ ಅದು ಆಧಾರ್ ಕಾರ್ಡ್ ಬಂದ ಬಳಕ ಬಸ್ಸಿಗೆ ಫ್ರೀ ಆದ ಬಳಕ ಯಾಕ ತಗೊಂಡು ಗಂಡ ಕೇಳ್ದ ಯಾಕ ಅಂತಾಳ. ನೀನು ಕೊಟ್ಟದ ನಾ ಹೋಗ್ತಾ ಅಂತಾಳ ಆಧಾರ್ ಕಾರ್ಡ್ ಹಿಡ್ಕೊಂಡು. ಆಧಾರ್ ಕಾರ್ಡ್ ಹಿಡ್ಕೊಂಡ ಹೋಗಿ ಬಿಡ್ತಾರ. ಆದ್ರೆ ಮಹಾರಾಷ್ಟ್ರದಾಗ ಹಂಗಲ್ಲ, ಅರ್ಧ ಟಿಕೆಟ್ ಕೊಡಬೇಕಾದ, ಕಂಡಕ್ಟರ್ ನಿನ್ನಿಂದ ನಾವು ಟಿಕೆಟ್ ತಗೊಳ್ಳೇಬೇಕಾಗ್ತದ. ಅಂದಾಗ ಮಾತ್ರ ನಾವು ಹಿಳ್ಳಿದಿಂದ ಹೋಗಿ ಅಂದ್ರೆ ಅಕ್ಕಲಕೋಟೆಗೆ ಅಂದ್ರೆ ನಾವು ಹೆಂಗೆ ಇಳಿತೀವೋ ಹಂಗ ಈ ಭಗವಂತನಿಂದ ಈ ಭೂಮಿ ಬಂದಿವೆ ಎತ್ತಿಕೊಂಡಾಗ ನಾವು ನೇರವಾಗಿ ಅಂದ್ರೆ ಭಗವಂತನ ಬಳಿ ಹೋಗಬೇಕಾಗಿತ್ತು ಅಂತಂದ್ರೆ ಕಾಲೆಗೈಲಿ ಹೋಗಕ್ಕೆಂದ ಬರಂಗಿಲ್ಲ. ನಾವು ಇವು 2 ಗಂಟೆಗಳನ್ನು ಕಟ್ಕೊಂಡಂದ ಹೋಗಬೇಕಾಗದೆ. ಅದಕ್ಕಾಗಿನ ಬಸವಣ್ಣ ಇವತ್ತು ಜಗತ್ತಿನ ತುಂಬ ಮೆರಿಬೇಕಾಗಿತ್ತು ಅಂದ್ರೆ ನೋಡ್ರಿ ಅಷ್ಟೆಲ್ಲ ವಚನ ಸಾಹಿತ್ಯಗಳನ್ನ ಬರೀತಕ್ಕಂಥ ಏನೆಲ್ಲ ಜ್ಞಾನದ ಭಂಡಾರವನ್ನೇ ತುಂಬಿಕೊಂಡಿರ್ತಕ್ಕಂಥ ಬಸವಣ್ಣವ್ರಿಗೆ ಅವರಿಗಿನ ಕೂಡ ಇನ್ನಾನು ಕೂಡ ಜ್ಞಾನವನ್ನು ಪಡಿಬೇಕನ್ನುವಂಥ ಆಸೆ. ಯಾರ ಮುಖಾಂತರವಾಗಿ ಅಂತ ಕೇಳಿಸೋದು ಬಸವಣ್ಣನವರ ಮನೆಯೊಳಗ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಆ ಬಸವಣ್ಣವ್ರ ಮನೆ ಕೆಲಸ ಯಾರು ಮಾಡ್ತಿದ್ರು ಅಂತಂದ್ರ ಹಡಪದಪ್ಪಣ್ಣವ್ರು ಮಾಡ್ತಿದ್ರು. ನೋಡ ಹಡಪದಪ್ಪಣ್ಣವರು ಬಸವಣ್ಣನವರ ಬಲಗೈ ಬಂಟಾಗಿದ್ರು. ಒಂದು ಒಳ್ಳೇದಿದ್ರು ಕೂಡ ಹಡಪದ ಅಪ್ಪಣ್ಣವ್ರ ಮುಂದೆ ಹೇಳಬೇಕು, ಒಂದು ಏನರ ಕೆಟ್ಟದ್ದು ಹೇಳ್ಬೇಕಾದ್ರೆ ಹಡಪದ ಅಪ್ಪಣ್ಣವ್ರ ಮುಂದೆ ಹೇಳಬೇಕು ಅಂತ ಹಡಪದ ಅಪ್ಪಣ್ಣವ್ರಿಗೆ ಅಂತ ಕರೀತಾರೆ ಬಸವಣ್ಣವ್ರು. ಯಪ್ಪ ಅಪ್ಪಣ್ಣವ್ರೆ ಬರ್ರಿಪ್ಪ ಅಂದ್ರು. ಏನು ಬಸವ ಅಂದ. ಯಾಕ ಹಡಪದ ಅಪ್ಪಣ್ಣವ್ರು ಬಸವಣ್ಣವ್ರಿಗಿಂತ ವಯಸ್ಸಿನೊಳಗೆ ಹಿರಿಯರಾಗಿರ್ತಕ್ಕಂಥವ್ರು, ದೊಡ್ಡವರು, ವಯಸ್ಸಿನೊಳಗೆ ಹಿರಿಯರಾಗಿರ್ತಕ್ಕಂಥವ್ರು. ಯಾವಾಗಿಂದ ಬಸವಣ್ಣವರಿಂದ ಕರೀತಾರೆ. ಯಪ್ಪ ಒಂದು ಈಟಂದ ಬರ್ರಿ ಎತ್ತಿಕೊಂಡಾಗ ಆಯ್ತು ಬಸವಣ್ಣ ಬಂದು ಎತ್ತಿಕೊಂಡು ಬಂದ್ರು. ನಾವೊಂದು ಏನೋ ಪ್ರಶ್ನೆ ಕೇಳ್ಬೇಕನ್ನಕತ್ತೀನಿ ಪ್ರಭುದೇವರಿಗೆ. ನಾ ಕೆಲವು ವಸ್ತುಗಳನ್ನು ಒಯ್ದು ಕೊಡ್ತೀನಿ, ಅದನ್ನು ಒಯ್ದು ಪ್ರಭುದೇವ್ರ ಕೈ ಒಳಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರಬೇಕ್ರಿಪ್ಪ ಅಂದ್ರು. ಅದು ಏನು ಕೊಡ್ತೀವಿ ಕೊಡು ಬಸವಣ್ಣ ಅಂದ್ರು. ಏನು ಕೊಡ್ತೀವಿ ಕೊಡು ಹೊತ್ತಿಕೊಂಡಾಗ ಬಸವಣ್ಣವ್ರು ಏನು ಮಾಡ್ತಾರ, ಒಂದು ಎಲಿ ನಾವು ದಿನ ತಿಂತೀವಲ್ಲ, ವಿಳೆದೆಲೆ ಅಂತೀವಲ್ಲ ನಾವು, ಆ ಎಲಿ ಅದರಾಗ ಒಂದು ಇರಿವಿ ಇಟ್ಟು ಹಿಂಗೆ ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು, ಒಂದು ಎಲೆ ಅದರಾಗ ಒಂದು ಇರಿವಿ ಇಟ್ಟು ಮಡಚಿ ಹಡಪದ ಅಪ್ಪಣ್ಣವ್ರ ಕೈ ಒಳಗಿಂದ ಕೊಟ್ಟು. ಯಾವಾಗಿಂದ ಹಡಪದ ಅಪ್ಪಣ್ಣವ್ರ ಕೈ ಒಳಗಿಂದ ಕೊಟ್ಟರು ಅದನ್ನ ತಗೊಂಡು ಒಯ್ದಿಂದ ಪ್ರಭುದೇವ್ರ ಕೈ ಒಳಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತಗೊಂಡು ಬರ್ರಿಪ್ಪ ತಗೊಂಡು ಹೇಳಿದ್ರು ಬಸವಣ್ಣವ್ರು. ಆಯ್ತು ಬಸವ
ಹೋಗಿ ತೊಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ಇವರು ಹಡಪದ ಅಪ್ಪಣ್ಣವರು ಪ್ರಭುದೇವರನ್ನು ಹುಡುಕಾಕತ್ರು ಕಲ್ಯಾಣ ತುಂಬ. ತಾಸಾಯ್ತು, 2 ತಾಸಾಯ್ತು, 3 ತಾಸು ತನ ಹುಡುಕಾಡಿದ್ರು ಕಲ್ಯಾಣ ಪಟ್ಟಣ ತುಂಬ, ಎಲ್ಲಿನೂ ಸಿಗಲಿಲ್ಲ. ಕೊನೆಗೆ ಅಲ್ಲೇ ಪಕ್ಕದೊಳಗೆ ಒಂದು ಶಿವಪುರ ಹತ್ತಿಕೊಂಡು ಬರ್ತದೆ. ಏನ್ರಿ, ಶಿವಪುರ ಹತ್ತಿಕೊಂಡು ಬರ್ತದೆ. ಶಿವಪುರದೊಳಗಿಂದ ಬಹಳ ದೊಡ್ಡ ದೇವಸ್ಥಾನ ಏನ್ರಿ, ಶಿವಮಂದಿರ ಹತ್ತಿಕೊಂಡೈತಿ. ಶಿವಪುರದೊಳಗೆ ಬಹಳ ದೊಡ್ಡ ದೇವಸ್ಥಾನ. ಆ ದೇವಸ್ಥಾನ ಕಟ್ಟಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ಕೊತಿಂದ ಕುಂತಿದ್ರು ಪ್ರಭುದೇವರು. ಯಾವಾಗಿಂದ ಹಡಪದ ಅಪ್ಪಣ್ಣವರಿಂದ ಹುಡುಕಿ 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 ಯಾವಾಗಿಂದ ಹೋದ್ರು, ಹೋಗಿ ನೋಡಿದ್ರ ಪ್ರಭುದೇವರು ಶಿವಮಂದಿರದಿಂದ ಗುಡಿ ಕಟ್ಟಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡಕತ್ತಿದ್ರು. ಯಾವಾಗ ಅವ್ರನ್ನ ನೋಡಿ ಅಪ್ಪಣ್ಣವ್ರಿಗಿಂದ ಸಿಟ್ಟು ಬತ್ತು. ಪ್ರಭುದೇವ ನಿನಗೆ ಎಷ್ಟಂತ ಹುಡುಕ್ಬೇಕ್ರಿಪ್ಪ ಅಂದು. ಯಾಕ್ರಿಪ್ಪ ನನ್ಯಾಕೆ ಹುಡುಕ್ಲಕತ್ತೀರಿ? ಏನಿಲ್ಲ, ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರೆ, ಇದನ್ನು ಕೊಟ್ಟು ನಿಮ್ಮ ಕಡೆಯಿಂದ ಉತ್ತರ ತಗೊಂಡು ಬಾ ಅಂದಾರ. ಹತ್ತಿಕೊಂಡು ಸರಿ ಏನು ಕೊಟ್ಟಾರ ತರಿ ಎತ್ತಿಕೊಂಡು ನೋಡಿದ್ರು. ಏನಿಲ್ಲ, ಅದ್ರಾಗ ಒಂದು ಎಲಿ ಒಂದು ಇರಿಬಿತ್ತು. ಪ್ರಭುದೇವ್ರು ನಗಲಕತ್ರು. ಪ್ರಭುದೇವರು ನಗಲಿಕತ್ರು. ಎಲ್ಲ ಇದ್ರಿಗೆ ಏನು ಕೊಟ್ಟೇ ಇಲ್ಲ, ಬರೇ ಒಂದು ಎಲಿ ಒಂದು ಇರಿಬಿ ಕೊಟ್ಟನಲ್ಲ ಏನ್ರಿ. ಪ್ರಭುದೇವರಿಂದ ಒಂದು ಸಾವು ನಗಲಕತ್ತಾರೆ. ಯಾಕೆ ನಗಲಕತ್ತಾರ ಹತ್ತಿಕೊಂಡ ಕೇಳಿದ್ರ, ಬಸವಣ್ಣ ಎಟ್ಟು ದಡ್ಡದನ ಹತ್ತಿಕೊಂಡು ನಗಲಕತ್ತಿದ್ರ. ಬಸವಣ್ಣ ಎಟ್ಟು ಹುಚ್ಚದಾನ, ಬಸವಣ್ಣ ಎಟ್ಟು ದಡ್ಡದಾನೆ. ಯಾವಾಗ ಆ ಪ್ರಭುದೇವ್ರ ನಗಲಕತ್ತಿದ್ರು. ಆದ್ರ ಪ್ರಭುದೇವ್ರ ಮಾತು ಏನು, ಬಸವಣ್ಣನ ಮಾತ ಏನು ಪ್ರಶ್ನೆ ಕೇಳನ ತನ್ನೋದು ಪ್ರಭುದೇವರಿಗಿಂದ ತಿಳಿದಿತ್ತು. ಜ್ಞಾನಿ ಮೇಲೆತ್ತು ಏಕ ಬಾತ, ಗದೆ ಮೇಲೆತ್ತು ದುಲಾತ. ಜ್ಞಾನಿ ಮಾತ ಜ್ಞಾನಿಗೆ ತಿಳಿದಿರ್ತಾವ, ಯಾಕ್ರಿ ತಿಳಿತವಿಲ್ಲ. ಜ್ಞಾನಿ ಮಾತಂದ ಜ್ಞಾನಿಗೆ ತಿಳಿತದೆ ಹೊರತಾಗಿ ಅಜ್ಞಾನಿ ಮಾತು ಕತ್ತಿಗೆ ತಿಳಿತು. ಯಾವಾಗಿಂದ ಬಸವಣ್ಣವರಿಂದ ಏನು ಪ್ರಶ್ನೆ ಕೇಳ್ಯಾರತ್ತ ಅನ್ನೋದನ್ನ ಪ್ರಭುದೇವರಿಗಿಂದ ತಿಳಿದಿತ್ತು. ಅದಕ್ಕಾಗಿನೇ ಅವ್ರು ನಗಲಾಕತ್ತಿದ್ರು. ಆದ್ರೆ ಹಡಪದ ಅಪ್ಪಣ್ಣವರಿಂದ ಇವರೇ ಒಯ್ದು ಕೊಟ್ಟಾರ, ಖರೆ ಹಡಪದ ಅಪ್ಪಣ್ಣವರಿಗಿಂದ ತಿಳಿದಿಲ್ಲ. ಯಾಕ್ರಿ ಒಂದೊಂದು ಮಾತುಗಳು ಜ್ಞಾನಿ ಮಾತಂದ ಜ್ಞಾನಿಗೆ ತಿಳಿತವೆ. ಇದೇ ಕಲ್ಯಾಣದೊಳಗ ಅನುಭವ ಮಂಟಪದೊಳಗ ಎಲ್ಲ ಶರಣರಿಂದ ಕೂತ್ಕೊಂಡಿದ್ರು. ಅಲ್ಲಮ್ಮ ಪ್ರಭುದೇವರು ಒಂದು ಪ್ರಶ್ನೆ ಕೇಳಿದ್ರು. ಏನ್ರಿ, ಪ್ರಭುದೇವರು ಒಂದು ಪ್ರಶ್ನೆ ಕೇಳಿದ್ರು ಎಲ್ಲ ಶರಣರಿಗೆ. ಏನು ಪ್ರಶ್ನೆ ಕೇಳ್ತಾರೆ? ಕೈಲಾಸಕ್ಕೆ ಯಾರು ಹೋಗ್ಕಿರಿಪ್ಪ ಅಂತ ಪ್ರಶ್ನೆ ಮಾಡಿದ್ರು. ಕೈಲಾಸಕ್ಕೆ ಯಾರು ಹೋಗ್ಕಿರಿ? ಈಗ ನಾನೇ ನಿಮಗೆ ಅಂತ ಕೇಳ್ತೇನೆ, ಕೈಲಾಸಕ್ಕೆ ಯಾರು ಹೋಗ್ಕಿರಿ? ಯಾರು ಹೋಗ್ಕಿರಿ? ಅವಂತ ನಾವೇ ಗುಡಿ ಜಲ್ದಿ ಹೋಗೋಣ್ರಿ, ನಮ್ದು ಏನೋ ಟೈಮ್ ಅದ ಏನ್ರಿ. ಹೌದಿಲ್ಲ, ಕೈಲಾಸಕ್ಕೆ ಹೋಗೋದತ್ತದು ಸಾಯೋದತ್ ನೀವು ಅರ್ಥ ಮಾಡ್ಕೊಂಡ್ರಿ. ಕೈಲಾಸಕ್ಕೆ ಹೋಗೋದು ಸಾಯೋದಲ್ಲ. ಪ್ರಭುದೇವರಿಂದ ಕೇಳ್ತಾರೆ, ಅಪ್ಪ ಕೈಲಾಸಕ್ಕಿಂದ ಯಾರು ಹೋಗ್ತೀರಿ ತಗೊಂಡ ಪ್ರಶ್ನೆ ಮಾಡಿದ್ರು. ಯಾವ ಶರಣರು ಕೂಡ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಎಲ್ಲರೂ ಒಬ್ರು ಮುಖ ಒಬ್ರು ನೋಡ್ಕೋತ ಅಂತ ಕೂತ್ಕೊಂಡಿದ್ರು. ಯಾಕಂದ್ರೆ ಎಲ್ಲ ಶರಣರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ರು, ಪಂಡಿತರೇ ಇದ್ರು. ಆದ್ರ ಪ್ರಭುದೇವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಿಂದ ಯಾರು ಕೂಡ ಉತ್ತರ ಕೊಡಕ್ಕಾಗಲಿಲ್ಲ. ಸುಮಾರು ಒಂದು ಅರ್ಧ ತಾಸು ಆದ ಬಳಿಕ ಬಸವಣ್ಣವ್ರು ಎದ್ದು ನಿಂತರು. ಯಪ್ಪ ಪ್ರಭುದೇವ್ರೆ, ಇನ್ನೊಮ್ಮೆ ಪ್ರಶ್ನೆ ಕೇಳ್ರಿಪ್ಪ ಅಂದ್ರು. ಇನ್ನೊಮ್ಮೆ ಕೇಳ್ರಿ. ಏನಿಲ್ಲ ಬಸವ, ಕೈಲಾಸಕ್ಕಿಂದ ಯಾರು ಹೋಗ್ತಾರ ಅಂತ ಪ್ರಶ್ನೆ. ಬಸವಣ್ಣವ್ರು ಅಂದ್ರತ್ತ, ನಾ ಹೋದ್ರೆ ಹೋಗ್ಬೋದಪ್ಪ ಕೈಲಾಸಕ್ಕ ಅಂದ್ರ. ನಾ ಹೋದ್ರಿಂದ ಹೋಗ್ಬೋದು ಕೈಲಾಸಕ್ಕೆ ಹತ್ತಿಕೊಂಡಂದು ಪ್ರಭುದೇವ್ರ ಮುಖ ನೋಡಿ ಬಸವಣ್ಣವ್ರ ನಕ್ಕರು, ಬಸವಣ್ಣನ ಮುಖ ನೋಡಿ ಪ್ರಭುದೇವ್ರ ನಕ್ಕರು. ಎಲ್ಲ ಶರಣರು ಕುಂತಿದ್ರಲ್ಲ, ಯಾರಿಗೂ ತಿಳಿಯಲಿಲ್ಲ. ಎಲ್ಲರೂ ಟೀಕಾ ಮಾಡಕತ್ರು. ಏನ್ರಿ, ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಗೆಂದು ಸೊಕ್ಕು ಬಂದದ, ಅವ ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ, ನಂದ್ರೆ ನಾವು ಯಾರು ಹೋಗಂಗಿಲ್ಲೇನು ಏನ್ರಿ. ಈ ರೀತಿಯಾಗಂದ ಎಲ್ಲರೂ ಮಾತಾಡಕತ್ರು. ಇದನ್ನ ಪ್ರಭುದೇವ್ರ ಕಿವಿಗೂ ಕೂಡ ಕೇಳತ್ತು. ಅಲ್ಲ ಬಸವಣ್ಣ ತಾವು ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ, ಬಸವಣ್ಣಗೆಂದ ಅಹಂಕಾರ ಬಂದದ. ಯಾವಾಗಿಂದ ಹಿಂಗೆಲ್ಲ ಮಾತಾಡುವಂಥ ಪ್ರಸಂಗದ ಒಳಗ ಏನ್ರಿ ಅದನ್ನ ತಿಳಿದಿತ್ತಲ್ಲ ಪ್ರಭುದೇವರಿಗೆ. ಬಸವಣ್ಣ ಮತ್ತೆ ಎಲ್ಲ ಶರಣರು ಹಿಂಗಂತಾರಲ್ರಿಪ್ಪ, ಮತ್ತೆ ಇದಕ್ಕೇನು ಉತ್ತರ ಕೊಡ್ತೀರಿ ಅಂತಂದಾಗ ಬಸವಣ್ಣವ್ರಿಗೆಂದ ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ಪ್ರಭುದೇವ ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಹತ್ತಿಕೊಂಡಂದ್ರ ನಾನು ಕೈಲಾಸಕ್ಕೆ ಹೋಗಿನ ಹತ್ತಿಕೊಂಡಲ್ಲ, ನಾನು ಅನ್ನುವಂಥ ಅಹಂಕಾರವಾದಾಗ ಮಾತ್ರ ಕೈಲಾಸಕ್ಕೆಂದ ಹೋಗಕ್ಕೆ ಬರ್ತದ ಆತ ಏನ್ರಿ ಬಸವಣ್ಣವರಿಂದ ಉತ್ತರ ಕೊಟ್ಟಿದ್ರತ್. ಅಂದ್ರ ನಾ ಅನ್ನುವಂಥದ್ದು ಇರ್ತದ ನೋಡ್ರಿ ಮನುಷ್ಯನ ಬಲ್ಲಿ. ಎಲ್ಲರಿಗೇನೆ ಬರೋದೇನೆ ನಾನು ನಂದು ಏನ್ರಿ, ನನ್ನಿಂದಲೇ ನಡೆದ ಈ ಊರಾಗ ಇರ್ತದ. ಕೆಲವು ಮಂದಿ ಇರ್ತಾರ, ಊರು ಇರ್ತಾವಲ್ಲಿ ಅಂಥವ್ರೊಂದು 4 ಮಂದಿ ಇದ್ರೆ ಊರು ಚಂದ ಕಾಣ್ತದ ಏನ್ರಿ. ಕಟ್ಟಿ ಕಂಪನಿ ಅಂತೀವಿ ನಾವು. ಕಟ್ಟಿ ಕಂಪನಿ ಅಂತಂದ್ರೆ ಮನಿ ಅನ್ನ ತಿಂದು ಬರೇ ಮಂದಿದ ಮಾತಾಡೋದು. ಕಟ್ಟಿ ಕಂಪನಿ ಏನ್ರಿ, ಇದು ಗಂಡ್ಮಕ್ಳದಾಗೂ ಇರ್ತದ, ಹೆಣ್ಮಕ್ಳದಾಗೂ ಇರ್ತದ. 4 ಮಂದಿ ಹೆಣ್ಮಕ್ಳು ಯಾರ್ದಾರ ಮನೆ ಮುಂದೆ ಕಟ್ಟಿ ಕೂತಾರಂದ್ರೆ ಅವ್ರು ಯಾರ್ದಾರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಹೆಣ್ಮಕ್ಳು ಏನ್ರಿ. ಯಾಕಂದ್ರೆ ಅವ್ರು ಮಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ. ಅಯ್ಯಾಕಿಂದ ಹಂಗಾಯ್ತು, ಈಕಿಂದ ಹಿಂಗಾಯ್ತು, ಅಯ್ಯಾಕಿನ ಗಂಡು ಸೀರೆ ತಂದು ಕೊಡೋದು ದಿಮಾಕೆ ಬಂದದ. ಹೇಗ್ರಿ, ಅಯ್ಯಾಕಿನ ಗಂಡ ಮಾನ್ಯ ನಕ್ಲಸ್ ಮಾಡ್ಸಿನ ದಿಮಾಕೆ ಬಂದದು. ಇವೇ ಅವ್ರ ಮಾತಾ.
ಅವರು ಏನಿಲ್ಲ ಒಬ್ಬ ಅವ್ರು ಇದ್ರಿಗೆ ಚಲೋ ಸೀರೆ ಉಟ್ಕೊಂಡು ಹೋಗ್ಬಾರ್ದು ನಾವು. ಯಾವಾಗ ಪಾಪ ಗಂಡ ಕಿರಿಕಿರಿ ಕೊಟ್ಟು ನಕ್ಲಸ್ ಮಾಡಿಸಿರ್ತಾರಲ್ರಿ. ಮತ್ತು ಅವ್ರಿಗಿನೂ ಕೂಡ 4 ಮಂದಿಗೆ ಕೊಳ್ಳಾಗ ಮಾಡಿಸಿದ್ದಿಂದ ನಕ್ಲಸ್ ಅಂದ 4 ಮಂದಿ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಅಪ್ಪಿ ತಪ್ಪಿ ನೀವು ಯಾರು ನೋಡ್ಲಿಲ್ಲ ಭಾಳ ಅನಾಹುತ ಹೆಣ್ಮಕ್ಳು ಏನ್ರಿ. ನಮ್ಮಲ್ಲಿ ಒಬ್ಬಾಕಿ ಕೆಟ್ಟ ತಂಡ್ಯಾಗ ಬಂದಾಳ, ನಸ್ಕಿಗೆ ಒಂದು ಬೋರ್ಮಳ ಮಾಡಿಸ್ಯಾಳ. ಬೋರ್ಮಳ ಮಾಡಿಸಿ ತೋರ್ಸಾಕ ಬೆಳಗ್ಗೆ 4ಕ್ಕೆ ಕೆಟ್ಟ ತಂಡ್ಯಾಗ ಅಂದ್ರೆ ತಂಡ್ಯಾಗ ಬಂದು ಏನು ಮಾಡಕತ್ತಿ ಏನಿಲ್ಲವ, ಅಯ್ಯಕ್ಕ ತಂಡಿ ಅಂದ್ರೆ ತಂಡ ಹಿಡ್ದದ ಉರಿ ಕಾಸುಗೊಳಕತ್ತೀನಿ ಎನ್ಲತ್ತಿಕ್ಕಿ ಮಗ್ಲು ಮನೆಯಾಗ. ಅಯ್ಯನ ಬಾಯಕಲ್ಲ ಎಲ್ಲಿ ತಂಡ ಹಿಡಿತ ದಗಿ ಅಂದ್ರೆ ದಿಗಲ್ಲ ಸೆರಗ ತೊಗೊಂಡು ಗಾಳಿ ಹಾಕೋತಿಲ್ಲ ಅದು ಅಂದ್ರೆ ಕೊಳ್ಳಾಗಿನ ಬೋರ್ಮಾಳ ನೋಡ್ಲಿ ಅಂತ ಹೆಂಗ್ರಿ. ಅವ್ರು ಒಟ್ಟು ಏನ್ಯಾಕೆ ತರಲ್ರಕ್ಕೆ ಒಂದು 4 ಮಂದಿಗೆ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಒಂದು ಹೊಸ ಸೀರೆ ತಂದಿರ್ತ ಗಂಡಕ್ಕೆ ಕಿರಿಕಿರಿ ಕೊಟ್ಟು ಸೀರೆ ತರಿಸಿರ್ತಾಳೆ, ಉಡ್ಬೇಕಿಲ್ಲ ಸುಮ್ಮ. ಅಯ್ಯಕ್ಕ ಇದು ನೀರಾಗ ಹಾಕಿ ಬಿಡುವತ್ತು ಮಗ್ಳು ಮನೆ ಹಾಕಿ. ಯಾಕೆ ನಿಮ್ಮ ಮನ್ಯಾಗ ನೀರಿಲ್ಲ ಇವ ಅದು ಪಾಪಗೆ ನನ್ನ ಹೆಂಡತಿ ಚಂದ ಕಾಣಲಿ ಊರಾಗೆ ಸುಂದರ ಕಾಣಲಿ ಅಂತೇಳಿ ಹೊಸ ಸೀರೆ ತಂದು ಕೊಟ್ಟಿರ್ತದ. ಹೊಸ ಸೀರೆ ನಿಂದ ನೀವು ಉಟ್ಕೊಳ್ಳೋದು ಬಿಟ್ಟು ನೀರಾಗ ಹಾಕಿ ಬಿಡುವತ್ತಂದು ಆಕಿ ಮಗ್ಳು ಮನೆ ನೀಲಾವ್ ಹಾಕಿ ಉಟ್ಕೊಂಡು ಹೋಗಿ ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಆಕಿಟ್ಟು ಹರ್ಕೊಂಡೆ ತಂದು ಕೊಡ್ತಾಳ ಏನ್ರಿ. ಅದಾದ ಮತ್ತೆ ಮಗ್ಳು ಮನೆಗೆ ಅಂದ ಮತ್ತೆ ನೀರಾಗ ಹಾಕಿ ಕೊಡೋದು ಈಕಿ ಅಂದ ಹತ್ತಿ ಬಿಡಿಸ್ಲಕ್ಕೆ ಹೋಗಿ ಈಕಿಟ್ಟು ಹರ್ಕೊಂಡೆ ತಂದು ಕೊಡ್ತಾಳ. ಮುಂದೆ ಉಡವ್ರು ಏನು ನಿಮ್ಮ ಹಣೆ ಬರದಾಗ ಹರಕ್ ಸೀರೆನೇ ಉಡೋದೇ ಬರೋದು. ಚಂದ ಪ್ರೀತಿದಿಂದ ತಂದು ಕೊಟ್ಟಿರ್ತಾನೆ ಗಂಡ, ನನ್ನ ಹೆಣ್ತಿನೇ ಊರಾಗ ಚಂದ ಕಾಣಬೇಕು ಏನ್ರಿ, ನನ್ನ ಹೆಣ್ತಿನೇ ಸುಂದರ ಕಾಣಬೇಕಂತ ತಂದು ಕೊಟ್ಟಿರ್ತಾನ. ಅದನ್ನು ಸುಮ್ಮ ಉಟ್ಕೊಳಂಗಿಲ್ಲ, ಒಟ್ಟು ಮಂದಿ ತೋರಿಸೋದು ಏನ್ರಿ. ಊರಾಗ ಹೋಗ್ಬೇಕಿ ಅಲಮರಿ ತರಿಸ್ಯಾರ. ಈ ಕಪಾಟ ಐತ್ರಿ ಗೋದ್ರೇಜ್ ಕಪಾಟ ಟ್ರೆಜುರಿ ಅಂದ್ರೆ ತಿಳಿಯುತ್ತೆ ನಮಗೆ ಏನ್ರಿ. ಪಾಪ ಗಂಡ ಕಿರಿಕಿರಿ ಕೊಟ್ಟಂದ ಒಂದು ಟ್ರೆಜುರಿ ತರಿಸೋದ್ ಬಳಕ ಅದು 4 ಮಂದಿ ತೋರಿಸಬೇಕಲ್ಲ. ಓಣ್ಯಾನ ಹೆಣ್ಮಕ್ಳು ಕರೆದು ಉಪ್ಪಿಟ್ಟು ಮಾಡಿ ಅವರಿಗೆಲ್ಲ ಉಪ್ಪಿಟ್ಟು ತಿನ್ನಿಸಿ ಏನ್ರಿ. ಅಯ್ಯ ಯಾಕೆ ಬರೀ ಉಪ್ಪಿಟ್ಟು ತಿನ್ನೋದೈತೆ ಅಲಮರಿನೇ ತೋರಿಸಿರಲಿಲ್ಲ ತೆಗೆದು. ಪಾಪ ಆಕೆ ಏನು ಮಾಡಲು ಕೀಲಿ ತೆಗೆದು ಅಲಮರಿ ಹೆಂಗೆ ತೆಗಲು ನೋಡ್ದವ್ವ ಎಷ್ಟು ಚಂದದೇವ ಅಲಮರಿ. ನಮ್ಮ ಹಣಿ ಬರೋದು ನೋಡಕ್ಕೆ ನಮ್ಗಂದ ನಮ್ಮ ಹಣಿ ಬರೋದಾಗ ಯಾಕೆ ಹೋದ್ರೆ ಅದನ್ನ ಇಲ್ಲ, ಯಾಕೆ ಕಪಾಟು ಇಲ್ಲ. ನೀ ಪುಣ್ಯ ಮಾಡಿದ ನಿನ್ನ ಗಂಡ ಅಂತವ್ ಸಿಕ್ಕ. ಇವು ಹೆಣ್ಮಕ್ಳು ಅಟ್ಟಂದು ಉಪ್ಪಿಟ್ಟು ತಿಂದು ಅಯ್ಯೋ ಎರಡು ಚಂದ. ಆಕಿನೂ ಪಾಪ ಒಂದು ಕಾನೆದ ತನ್ನ ಬಟ್ಟೆ, ಒಂದು ಕಾನೆದ ಗಂಡನ ಬಟ್ಟೆ, ಒಂದು ಕಾನೆದ ಮಕ್ಕಳ ಬಟ್ಟೆ, ಇನ್ನೊಂದು ಕಾನೆದಾಗ ಇನ್ನೊಂದು ಸಸ್ಪೆನ್ಸಲ್ಲಿ ಹಾಕಿರ್ತದಲ್ಲ ಅದರ ರೊಕ್ಕ ಬಂಗಾರ ಎಲ್ಲ ಇಟ್ಟಿಲ್ಲ ನೋಡಿ ಎಲ್ಲ ಖುಷಿ ಅದು. ಅಯ್ಯೋ ಭಾಳ ಚಂದ ದೇವ ಭಾಳ ಚಂದ. ಇಟ್ಟಂದು ಉಪ್ಪಿಟ್ಟು ತಿಂದು ಮನೆಯಿಂದ ಹೊರಗೆ ಬಂದಾಗ ನಡುಮನಿ ನಿಂಗಾವು ಸಂಗಟ ಬಿತ್ತು. ಅಯ್ಯೋ ಅಲ್ಲೇನು ದೊಡ್ಡ ಆಗದ, ನಾವು ಮನಸ್ಸು ಮಾಡಿದ್ರೆ ನಾಳೆಗೆ ತರಿಸ್ತೀರಿ. ಈಕಿ ಅಲ್ಲೇ ಮನ್ಯಾಗ ವರ್ಣನ ಮಾಡಿ ಅಲಮಾರಿ ವರ್ಣನ ಮಾಡಿ ಹೊರಗೆ ಬಂದಾಳು. ಹೊರಗೆ ಬಂದು ಚಲೋ ಮಾಡಲ್ಲ ಈಕಿ ಬಂದ್ಲು ಏನ್ರಿ. ಈಕಿ ನಾ ಮನಸ್ಸು ಮಾಡಿದ್ರೆ ನಾಳೆಗೆ ತರ್ತೀನಿ, ಇದೇನು ದೊಡ್ಡ ತರಿಸದ ಇಟ್ಟು ತೋರ್ಸಕತ್ತದ ಅಂದು ಬೈಕೋತಿ ಅಂದು ಬಂದ್ಲು. ಮನೆಗೆ ಬಂದು ಕೌದಿ ಹೊತ್ಕೊಂಡು ಮಾಕೊಂಡದು ಗಂಡದ ಹೊಲದಿಂದ ಬತ್ತು. ಯಾಕೆ ಏನಾಗ್ಯದ, ಏನು ಜ್ವರಾಗಿರ ಬಂದವನು. ನಮಗೆ ಹೋಗೋದು ಬಂದದು ಚಲೋ ಆಯ್ತು ಮನ್ಯಾಗ ಹತ್ತು ಬೆಂಕಿ. ನಮಗೆ ಹೋಗೋದು ಅಲ್ಲ, ಹೋಗೋ ಹೊತ್ತಿನಾಗೆ ಚಲೋ ಇದ್ದಿಲ್ಲ. ಈಗ ಏನಾಗ್ಯದ ಡಾಕ್ಟ್ರಿಗೆ ಕರೆಸಲೇನು, ಡಾಕ್ಟ್ರ್ ಹತ್ತಲ್ಲ ನಮಗೆ, ಯಮಧರ್ಮ ಹತ್ತಾನೆ ಯಮಧರ್ಮ. ಮನ್ಯಾಗ ಹತ್ತು ಜಗಳ ಹೇಳ್ತಾನೆ. ಅಲ್ಲ ನಿನಗೆ ಏನಾರ್ಯಾಗದ ಹೇಳು, ಯಾಕೆ ಹಿಂಗೆ ಮಾಡ್ಲಾಕತ್ತಿ ಹುಚ್ಚಿ, ನಿನಗೇನಾಗೈತಿ ಹೇಳು, ನಮ್ಗೆ ಏನು ಯಾಕೆ ಆಗಲ್ಲಕ್ಕ. ನೋಡಕ್ಕೆ ಇನ್ನು ನಿನ್ನೆ ಮನೆ ಲಗ್ನ ಮಾಡ್ಕೊಂಡು ಬಂದ ಆಕಿನ ಗಂಡ ಗೋದ್ರೇಜ್ ಕಪಾಟ ತಂದ. ಅವ ಅಂದ ನಾವು ಒಕ್ಕಲಿಗೆ ನಾವು ರೈತರು, ನಮಗೆ ಯಾಕೆ ಹತ್ತದ ಗೋದ್ರೇಜ್ ಕಪಾಟ ನಿಮ್ಮಪ್ಪ ಲಗ್ನದಾಗ ಕೊಟ್ಟವನ ಕಟ್ಟಿಗೆ ಸಂದಕ್ಕೆ ಅದ್ರಾಗ ಹಿಡಿದು ಬಟ್ಟಿ ನಮ್ಮ ಕೈಲಿ ಆಗಂಗಿಲ್ಲ. ನೀ ಇವತ್ತು ಎಟ್ಟೊತ್ತಿದ್ರೆ ಅಲಮಾರಿ ತರಬೇಕೆ, ತರಲಿಲ್ಲ ಅಂದ್ರೆ ಖಾನಾವಳಿ ಬಂದ. ಮತ್ತು ಏನು ಮಾಡ್ಬೇಕು ಅವ್ರು ಪಾಪ ಹಗಲತ್ತೆಲ್ಲ ದುಡ್ದು ಬಂದದು, ಹೊತ್ತು ಮನೆಗೆ ಅನ್ನಿಲ್ಲ ಅದಕ್ಕೆ ಹೊಟ್ಟಿಗೆ. ಈಗ ಕೌದಿ ಹೊತ್ಕೊಂಡು ಮಾಡ್ಕೊಂಡ್ರೆ ಮತ್ತು 3 ಬ್ಯಾಸಿಗ್ಯಾಗ ಏನ್ರಿ ಅಟ್ಟು ಹೊತ್ಕೊಂಡು ಮಕ್ಕೊಂಡಾಳ. ಇದು ಅಂತೂ ಹ್ಯಾಂಗೆ ಮಾಡ್ಬೇಕೀಗ, ಇಲ್ಲ ಈ ಸದ್ಯ ದುಡ್ಡಿಲ್ಲ ಏನೂ ಇಲ್ಲ. ಇನ್ನು ಈಗಿಂದ ಕಬ್ಬು ನಡೆದದ, ಕಬ್ಬಿನ ಬಿಲ್ ಬರಬೇಕು. ಬಿಲ್ ಬಂದ ಬಳಕೆಂದು ತರ್ಸಲತ್ತಿ ಮಾಡಲ್ಲ. ನಿನಗೆ ಸಾಯತ್ತರ ಬಿಲ್ಲೇ ಬರಲ್ಲ ನಿನಗೆ. ಯಾವಾಗ ನೀವು ಒಟ್ಟ ಹೇಳಿಲ್ಲ, ಆಯ್ತು ಬಿಡ ನಾಳೆಗೆ ಏನಾರ ಮಾಡಿ ತರ್ತೀನಿ ತಿಳ್ಕೊಂಡೊಂದು ಪಾಪದ ಏನು ಮಾಡ್ತೀರಿ. ಮಂದಿ ಬಲ್ಲಿ 5 ರಂಗಂದ ಬಡ್ಡಿ ಹಂಗೆ ತೆಗೆದು ಶೇಕಡ ಪಾತ್ರ ಹಂಗೆ ಏನ್ರಿ ಬಡ್ಡಿ ಹಂಗೆ ತೆಗೆದು ಈಕಿಗೊಂದು ಅಲ್ಮರಿ ತಂದು ಕೊಟ್ಟ. ಮಜೆ ಹೆಂಗದ ತಿಳ್ಕೊಂಡದ ಕೇಳಿದ್ರೆ ಈಕಿ ಏನು ಅಲಮರಿ ತರಿಸ್ಯಾಳಲ್ಲ, ಈಕಿನ ಅಲಮರಿಗೆ ಕನ್ನಡಿ ಇದ್ದಿತ್ತಂದ. ನಾವು ಆಕೆ ಮೊದಲನೇಕೆ ಏನು ತರಿಸಿಲ್ಲ, ಆಕಿನ ಕನ್ನಡಿ ಇದ್ದಿದ್ದಿಲ್ಲ. ಇದೇ ಹಂಗದ ಹೇಳ್ತೀನಿ. ಆಕೆ ಹ್ಯಾಂಗೆ 4 ಮಂದಿ ಕರೆಸಿ ತೋರಿಸಿದ್ಲಲ್ಲ, ಈಕಿನೂ ಓಣೆನವ್ರಿಗೆ ಎಲ್ಲರಿಗೆ ಕರೆಸಲ್ಲ. ಅದೇನು ಹೇಳ್ತಿ ಅಲಮಾರಿ ಬಾ ನಮ್ಮನ್ನು ನೋಡಕತ್ರಿ ಅಲಮಾರಿ. ಯಾವಾಗಂದ್ರೆ ಎಲ್ಲ ಹೆಣ್ಮಕ್ಳು ಅದು ನೋಡ್ತಾವ, ಅಯ್ಯೋ ನಿಂಗವ ಎಷ್ಟು ಚಂದದೇವ ಆಕಿನಕ ಚಂದದಿಂದ ಅಲಮಾರಿ. ಇವು ಬೆಂಕಿ ಹಚ್ಚಾಕ
ಹಾ ಅಯ್ಯೋ ಆಕಿನಕ ಚಂದ ನೋಡು, ಆಕಿನ ಅಲ್ಮಾರಿಗೆ ಅಂದ ಕನ್ನಡಿನೇ ಇಲ್ಲ. ನಿನಗೆ ಕನ್ನಡಿ ಇದ್ದಿತ್ತಂದ ನಾ ಹಿಂಗೆ ಮೇಕಪ್ ಮಾಡ್ಕೊಳಕ್ಕೆ ಇಲ್ಲತ್ತ ಕನ್ನಡಿ ಇದ್ದಿತ್ತಂದ. ಈಗಿನ ಉಪ್ಪಿಟ್ಟು ಮಾಡಲು ನಾಷ್ಟಾಗ ಇಷ್ಟ ಮಾಡಲು ಅಯ್ಯ ಒಳಗೆ ಹೆಂಗ ನೋಡೋಣ. ಆಕೆ ಹೆಂಗೆ ಇಟ್ಟಿಲ್ಲಲ್ಲ, ಎಲ್ಲ ಕಾನೆದಾಗ ಒಂದು ಕಾನೆದಾಗ ಗಂಡನ ಬಟ್ಟೆ, ಒಂದು ಕಾನೆದಾಗ ಮಕ್ಕಳ ಬಟ್ಟೆ, ಒಂದು ಕಾನೆದಾಗ ಅಂದ ತನ್ನ ಬಟ್ಟೆ, ಹಿಂಗೆಲ್ಲ ಇಟ್ಟಂದ ಒಂದು ಲಾಕರ್ದಾಗ ಅಂದ ಬಂಗಾರ ರೊಕ್ಕ ಇಟ್ಟಿದ್ಲು. ಆಶ್ಚರ್ಯ ಏನದತ್ತಂದ್ರೆ ಆಕಿನಕ ಒಂದು ಕಾನೆ ಹೆಚ್ಚಿಗಿತ್ತಿಕ್ಕಿಂದು. ಈಗಿನಾರು ಕನ್ನಡಿ ಒಂದು ಸ್ಪೆಷಲ್, ಒಂದು ಕಾನೆ ಹೆಚ್ಚಿಗೆ ಅದು. ಮತ್ತು ಆಕೆ ಎಲ್ಲ ತುಂಬಿ ತೋರಿಸ್ಯಾಳ, ನಾಯಕ ಕಾಲೇ ತೋರಿಸ್ಲಿ ಏನ್ರಿ, ಆಕೆ ಎಲ್ಲ ತುಂಬಿದ್ದೆ ತೋರಿಸ್ಯಾಳ. ನಾಯಕಿಂದ ಒಂದು ಕಾನೆ ಕಾಲೇ ಇದ್ದಿದ್ದು ತೋರಿಸ್ಲಿ, ನಾನು 5 ಕಾನೆ ತುಂಬಿದ್ದೆ ತೋರಿಸ್ತೀನಿ ತಿಳ್ಕೊಂಡು ಯಾವಾಗ ತೆಗಿ ತಂಗಿ ಯಾವಾಗ ಕಪಾಟ್ ತೆಗಿ ನೋಡೋಣ ಒಳಗೆ ಹೆಂಗದ ಅನ್ನೋದಕ್ಕೆ ಎಲ್ಲ ಕೇಲಿ ತೆಗದ್ಲಿಂಗ ಕೇಲಿ ತೆಗೆದು ಒಳ್ಳೆ ಖುಷಿದಾಗ ತೋರ್ಸಕತ್ಲು. ಆಕೆ ಹೆಂಗೆ ಇಟ್ಟಾಳ, ಆಕಿನು ತನ್ನ ಗಂಡನ ಬಟ್ಟೆ ಇಟ್ಟಾಳ, ಮಕ್ಕಳ ಬಟ್ಟೆ ಇಟ್ಟಾಳ, ತನ್ನ ಬಟ್ಟೆ ಇಟ್ಟಾಳ, ಬಂಗಾರ ಎಲ್ಲ ಇಟ್ಟಾಳ. ಆದ್ರೆ ಇನ್ನೊಂದು ಕಾನೆ ಹೆಚ್ಚಿಗಿತ್ತಲ್ಲ, ಇದು ಖಾಲಿಯಾಗಿ ತೋರಿಸ್ಲತ್ತ ಹರಕ್ ಮರ ಹೇಳ್ರಿ, ಉಂಗಡಿ ಕಿತ್ತಿ ಚಪ್ಪಲ, ಮಂಡಕ ಸವರಿಗೆ ಇವೆಲ್ಲ ಇಟ್ಟಾಳ. ಅದ್ರಾಗ ಏನು ಅಲ್ಮರಿ ಚಂದ ಹೆಂಗೆ ಕಾಣ್ತದ್ರಿ? ಹೌದಾ ಇಲ್ಲ? ಅಲ್ಮರಿ ಹೆಂಗೆ ಚಂದ ಕಾಣ್ತದೆ ಹೇಳ್ರಿ ನೋಡೋಣ. ಮಂಡಕ ಸವರಿಗೆ ಹರಕ್ ಮರ ಇವು ಉಂಗುಡಿ ಕಿತ್ತಿ ಚಪ್ಪಲಿ ಗಿಪ್ಲಿ ಇಟ್ರೆ ಅಲ್ಮರಿ ಚಂದ ಕಾಣ್ತದೇನ್ರಿ? ನೋಡಕ್ಕಿಂದ ಮ್ಯಾಲ ಅಲ್ಮರಿ ಚಂದಿ ಅದ, ಆದ್ರ ಒಳಗ ಐತ್ರೆ ನೋಡಕ ನಮಗೆ ಭಗವಂತ ಬೇಕಾದಟ್ಟು ಕೊಟ್ಟಾನ. ಆದ್ರೆ ಒಳಗಿಂದ ಮಂಡ ಕಸವರಿಗೆ ಗುಣ ಇದ್ವು ಅಂದ್ರೆ ಏನ್ರಿ, ಮಂಡ ಕಸವರಿಗೆ ಗುಣ ಇದ್ರ ಈ ಅಲಮರಿಗಿಂದ ಬೆಲೆ ಬರಂಗಿಲ್ಲ. ಈ ಅಲಮರಿ ಒಳಗಿಂದ ಏನು ಇಡಬೇಕು ಅದೇ ಇದ್ದಾಗ ಮಾತ್ರ ಅಂದಾಗಿಂದ ಈ ಅಲಮರಿಗಿಂದ ಕಿಮ್ಮತ್ತು ಬರ್ತದೆ, ಹೊರತಾಗಿ ಇಲ್ಲದೆ ಇದ್ರ ಕಿಮ್ಮತ್ತು ಬರಂಗಿಲ್ಲ. ಈ ಅಲಮರಿ ಒಳಗಿಂದ ಏನು ಇಡ್ಬೇಕನ್ನ ಅದನ್ನೇ ಹೇಳಕತ್ತೆ ನಾ ನಿಮ್ಗೆ. ಈ ಅಲಮರಿ ಒಳಗಿಂದ ಏನು ಇಡ್ಬೇಕತ್ತ ಅನ್ನೋದು ಹೇಳಕತ್ತೆ ನಾ ನಿಮಗೆ. ಯಾಕಂದ್ರೆ ನಾನು ನಂದು ಅನ್ನುವಂಥದ್ದು ಏನೈತಲ್ಲ, ಬಸವಣ್ಣವ್ರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ಅಪ್ಪ ಈ ಈ ಅಲಮರಿ ಒಳಗ ನಾನು ಅನ್ನುವಂಥದ್ದು ಇರಬಾರ್ದು. ನನ್ನಿಂದಲೇ ನಾನೇ ದೊಡ್ಡವ, ನಾನೇ ಶ್ರೇಷ್ಠ, ನನ್ನ ಬಿಟ್ಟಂದ್ರೆ ಈ ಊರಾಗಂದ್ರೆ ಯಾರು ಇಲ್ಲ ಹತ್ತುಕೊಂಡನಂತ ಏನು ಕೆಟ್ಟ ಗುಣಗಳು ಇರ್ತಾವಲ್ಲ, ಆ ಗುಣ ಇರಲಿಲ್ಲ ಅಂತಂದ್ರೆ ಈ ಅಲಮರಿಗೆ ಅಂದ್ರೆ ಚಂದ ಕಾಣುತ್ತೆ ಏನ್ರಿ. ವಿದ್ಯಕ್ಕ ವಿನಯನೇ ಭೂಷಣ. ಎಲ್ಲಿ ವಿನಯ ಇರ್ತದಲ್ಲ ಅಲ್ಲಿ ಬೇಕಾದಟ್ಟಂದ ರೂಪ ಕಾಣುತ್ತದೆ. ಎಲ್ಲಿ ವಿನಯ ಇತ್ತು ಬಸವಣ್ಣವ್ರಂದ್ರೆ ಬಿಟ್ಟು ಹೋಗಿದ್ದು ಏನು ನಮಗ ಏನ್ರಿ? ಬಾಗಿದ ತಲೆ ಮುಗಿದ ಕೈ. ಅಪ್ಪ ಬಸವಣ್ಣವ್ರು ಹೇಳ್ತಾರಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಏನ ಮನಸಾಕ್ಷಿ ಕೂಡಲ ಸಂಗಮ ದೇವ ಹತ್ತಿಕೊಂಡಂಥದ್ದನ್ನ ಬಸವಣ್ಣವ್ರು ಏನಂತಾರ? ಯಪ್ಪ ನಾನು ಎಲ್ಲರಿಗಿಂತಲೂ ಕೂಡ ಸಣ್ಣವ, ನಾನು ಎಲ್ಲರಿಗಿಂತಲೂ ಕೂಡ ಸಣ್ಣವಂದೇ ಬಸವಣ್ಣವರಿಂದ ದೊಡ್ಡವರಾದ. ಹೌದಲ್ರಿ? ಇದ್ರ ಒಳಗೆ ನಾನು ನಂದು ಅನ್ನುವಂಥದ್ದು ಇತ್ತು ಹತ್ತಿಕೊಂಡ್ರ, ನನ್ನಿಂದಲೇ ಅನ್ನುವಂಥದ್ದು ಇತ್ತಂದ್ರ ಅದು ಇದ್ದಿದ್ದು ಯಾರ ಬಲ್ಲಿ ಹತ್ತಿಕೊಂಡು ಕೇಳಿದ್ರೆ ಕೊಂಡಿ ಮಂತ್ರಣ್ಣ ಅಂತವ್ರು ಏನಿದ್ರಲ್ಲ 12ನೇ ಶತಮಾನದೊಳಗ ಕೊಂಡಿ ಮಂತ್ರಣ್ಣ ಅಂತವ್ರು ಏನಿದ್ರಲ್ಲ, ನಾನು ನಂದು ಅನ್ನತಕ್ಕಂಥ ದುರಂಕಾರ ತುಂಬಿಕೊಂಡು ಬದುಕು ಕಳೀತಕ್ಕಂಥ ಅಂತ ಕೊಂಡಿ ಮಂತ್ರಗಳಿಂದ ಬಸವಣ್ಣ ಜಗತ್ತಿಗೆ ಅಂತ ದೊಡ್ಡವನಾದವ ನೋಡ್ರಿ. ಇವತ್ತ ಎಲ್ಲರ ಕಟ್ಟಿ ಕುಂತ ನಮ್ಮ ಬಗ್ಗೆ ಮಾತಾಡ್ತಾರ ತಿಳ್ಕೊಂಡ್ರ ನೀವು ಏನ್ರಿ ಅಪ್ಪವ್ರೆ ನಾವು ಏನೂ ತಪ್ಪು ಮಾಡಂಗಿಲ್ಲ, ಸುಮ್ಮನೆ ನಮ್ಮ ಬಗ್ಗೆ ಅಂತ ಟೀಕಾ ಮಾಡ್ತಾರ, ನಮ್ಮ ಬಗ್ಗೆ ನಿಂದ ಮಾಡ್ತಾರ ತಗೊಂಡು ನೀವೇನು ಚಿಂತೆ ಮಾಡ್ತಿರಲ್ಲ. ಚಿಂತೆ ಮಾಡೋದಿಲ್ಲ, ಒಂದು ಕೆಲಸ ಮಾಡ್ಬೇಕು ನಾವು. ಇವತ್ತು ನಮ್ಮ ಬಗ್ಗೆ ಅಂದ್ರೆ ಅವ್ರು ಮಾತಾಡಕತ್ತಾರ ತಿಳ್ಕೊಂಡ್ರ ಅವ್ರಿಗೆ ಒಂದು ಗುಂಜಿ ನಾವು ಮುಂದಿದ್ದೀವಿ ತಿಳ್ಕೊಂಡ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ, ಹೊರತಾಗಿ ಇಲ್ಲದ್ರೆ ನಾ ಅವ್ರಿಗೆ ಕಮ್ಮಿ ಇದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಮಾತಾಡಂಗಿಲ್ಲ. ನಮಗಿಂತ ನಾವು ಅವ್ರಿಗಿಂತ ಒಂದಿಟ್ಟು ಮುಂದದಿವೆ ತಿಳ್ಕೊಂಡ್ರೆ ನಮ್ಮ ಬಗ್ಗೆ ಮಾತಾಡ್ತಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ ನಾನು ನಂದು ಅನ್ನತಕ್ಕಂಥ ಬಿಟ್ಟು ಸರ್ವರನ್ನು ಕೂಡ ನಾವು ಪ್ರೀತಿಯಿಂದ ಕಂಡಿವೆ ತಿಳ್ಕೊಂಡ್ರ ಅದೇ ಆ ಪ್ರೀತಿನೇ ನಮ್ಮನ್ನು ದೊಡ್ಡ ಸ್ಥಾನಕ್ಕಿಂದ ಒಯ್ತದ, ನಮ್ಮನ್ನು ದೊಡ್ಡವ್ರನ್ನಾಗಿಂದ ಮಾಡ್ತದ. ನೋಡ್ರಿ ಅಂತ ಜಗಜ್ಯೋತಿ ಅನ್ನಿಸ್ಕೊಂಡ ಏನ್ರಿ, ಇಡೀ ಅಂದ ಕಲ್ಯಾಣ ರಾಜ್ಯದ ಪ್ರಧಾನಿ ಅನ್ನಿಸ್ಕೊಂಡಿರ್ತಕ್ಕಂಥ ಬಸವಣ್ಣವರು ಪ್ರಭುದೇವರಿಗಿಂದ ಪ್ರಶ್ನೆ ಕೇಳಕತ್ತಾರೆ, ತಿಳ್ಕೊಬೇಕಂತ ಹಂಬಲ. ಬೇಕಾದ್ರೆ ಅಂದ ಪ್ರಭುದೇವರನ್ನ ಇಲ್ಲಿ ಅರಮನೆಗಿಂದ ಕರೆಸ್ಕೋಬೋದಾಗಿತ್ತು ಬಸವಣ್ಣವರು. ಆದ್ರೆ ಹಂಗಲ್ಲ, ಜ್ಞಾನ ಅಂತಕ್ಕಂಥ ಪಡ್ಕೋಬೇಕಾಗಿತ್ತು ಅಂದ್ರೆ, ಜ್ಞಾನ ಅಂತಕ್ಕಂಥ ತಿಳ್ಕೊಬೇಕಾಗಿತ್ತು ಅಂತಂದ್ರ ಏನ್ರಿ ಅವ್ರು ಅಲ್ಲಿಗೆ ನಾನು ಹೋಗಿ ಅಂದ್ರೆ ತಿಳ್ಕೊಬೇಕೆ ಹೊರತಾಗಿ ಹೆಂಗ ಆಕಳ ಹಾಲು ಕೊಡ್ಬೇಕಾಗಿತ್ತು ಅಂದ್ರ ಆಕಳ ಕೆಳಗೆ ಕುತ್ಕೊಂಡ ಹಾಲು ಹಿಂಡದ್ರ ಮಾತ್ರ ಏನ್ರಿ ಆಕಳಂದ ಹಾಲು ಕೊಡ್ತದ ಹೊರತಾಗಿ ನಾ ಭಾರಿ ಕಿಮ್ಮತ್ತಿನ ಸೀರೆ ಉಟ್ಕೊಂಡೆ ನಾಯಕ್ ಕೆಳಗೆ ಕುಂದ್ರಲತ್ತ ಡುಬ್ಬದ ಮ್ಯಾಗ ಕೂತ್ಕೊಂಡ್ರು ಏನ್ರಿ, ಡುಬ್ಬದ ಮ್ಯಾಗ ಕೂತ್ಕೊಂಡ್ರೆ ಹಾಲು ಮುರ್ಕೊಂಡು ಹೋಗ. ಹಂಗ ಏನ್ರಿ ಜ್ಞಾನ ಅಂತಕ್ಕಂಥ ಪಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡ್ರ ಪ್ರಭುದೇವ ಬಸವಣ್ಣವ್ರು ಏನು ಕೆಲಸ ಮಾಡ್ತಾರತ್ತಂದ್ರೆ ಒಂದು ಎಲಿ ಒಂದು ಇರಿವಿ ಕೊಟ್ಟು ಕಳಿಸೋದು, ಒಂದು ಎಲಿ ಒಂದು ಇರಿವಿ ಕೊಟ್ಟು ಕಳಿಸಿದ್ರು. ಅದು ಏನು ಪ್ರಶ್ನೆ ಕೇಳ್ಯಾರ ಬಸವಣ್ಣವ್ರು ಅನ್ನೋದು ಗೊತ್ತಾಗಿ ಪ್ರಭುದೇವ್ರು ಒಂದು ಸಾವು ನಗಲಕತ್ತು. ಖುಷಿ ಆಗಿಬಿಡುತ್ತೆ ಪ್ರಭುದೇವ್ರಿಗೆ, ಬಸವಣ್ಣ ಎಷ್ಟು ದಾಡ್ಡದನಲ್ಲ ಇಟ್ಟು ಗೊತ್ತಿಲ್ಲೇನು ತಿಳ್ಕೊಂಡು ಆ ಪ್ರಭುದೇವ್ರು ನಗಲಕತ್ರು.
ಯಾವಾಗಿಂದ ನಗಲಕತ್ತು ಕೂಡಲೇ ಹಡಪದಪ್ಪಣ್ಣವ್ರಂತಾರ ಆ ಪ್ರಭುದೇವ ನೀ ಜಲ್ದಿ ಅಂದ ಉತ್ತರ ಕೊಡು, ನಾ ಬೆಳಗ್ಗೆದಿಂದ ಊಟ ಮಾಡಿಲ್ಲ, ಬೆಳಗ್ಗೆದಿಂದ ನಾ ಪ್ರಸಾದ ಮಾಡಿಲ್ಲ, ನಾ ಪ್ರಸಾದ ಮಾಡಕ್ಕೆಂದು ಹೋಗಬೇಕು, ಇದಕ್ಕೆಂದ ಏನು ಉತ್ತರ ಕೊಡ್ತಿದ್ದೆ ಕೊಡುವತ್ತಿಕೊಂಡು ಅಂದಾಗ ಪ್ರಭುದೇವರು ಕುತ್ಕೊಂಡು ವಿಚಾರ ಮಾಡಿದ್ರತ್ತ. ಏನ್ರಿ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕು, ಹೌದಲ್ರಿ? ಯಾರು ಹೆಂಗೆ ಪ್ರಶ್ನೆ ಕೇಳಿರ್ತಾರಲ್ಲ ಹಂಗೆ ಉತ್ತರ ಕೊಟ್ರೇ ತಿಳಿತದ. ಒಂದು ವೇಳೆ ಅಂದ್ರೆ ಅವ್ರು ಕೇಳತಕ್ಕಂಥ ಪ್ರಶ್ನೆನೇ ಬೇರೆ, ನಾವು ಕೊಡ್ತಕ್ಕಂಥ ಉತ್ತರನೇ ಬೇರೆ ಆಯ್ತು ತಕೊಂಡಂದ್ರೆ ಅದು ಸರಿ ಅನಿಸ್ತಂಗೆ. ನಮಸ್ಕಾರಿ ಅಂದವ್ರಿಗೆ ನಮಸ್ಕಾರ ಅಂದ್ರೆ ಅದಕ್ಕೆ ಬರಬರಿ. ಯಾರು ಹೆಂಗೆ ಪ್ರಶ್ನೆ ಕೇಳಿರ್ತಾರಲ್ಲ ಹಂಗೆ ಉತ್ತರ ಹೇಳಿದ್ರೆ ಅದಕ್ಕಂದ್ರೆ ಬರಬರಿ ಅನ್ನಿಸ್ತದೆ. ಹಿಂದೆ ಏನ್ರಿ ಹುಬ್ಬಳ್ಳಿ ಒಳಗಂದ್ರೆ ಸಿದ್ಧಾರೂಢರಿದ್ರು, ಕಲ್ಪನೆ ಇರಲಿ, ಭಾಳ ಚಂದ ಕೇಳ್ರಿ ನೀವು ಇದನ್ನ. ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರು ಹತ್ತಿಕೊಂಡಿದ್ರು. ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಪ್ರವಚನ ಮಾಡುವಂಥ ಪ್ರಸಂಗದೊಳಗೆ ಸುಮಾರು ಒಂದು 4,000-5,000 ಜನ ಸಿದ್ಧಾರೂಢರಿಂದ ಪ್ರವಚನ ಕೇಳಕತ್ತಿದ್ರು. ಎಲ್ಲ ಜನ ಶಾಂತ ಕುತ್ಕೊಂಡು ಸೂಜಿ ಬಿದ್ದಿರಂದ ಸಪ್ಪಳಾಕಿತ್ತು, ಅಟ್ಟ ಚಂದ ಪ್ರವಚನ ಕೇಳಕತ್ತಿದ್ರು. ಹಿಂಗೆ ಪ್ರವಚನ ಕೇಳುವಂಥ ಪ್ರಸಂಗದೊಳಗೆ ಸಿದ್ಧಾರೂಢರಿಂದ ಪ್ರವಚನ ಮಾಡಕತ್ತಿದ್ರು. ಅವ್ರು ಯಾವ ವಿಷಯ ಹೇಳಕತ್ತಿದ್ರು ಅಂತಂದ್ರೆ ಏನ್ರಿ ಪ್ರಾರಬ್ಧದ ಕರ್ಮದ ಬಗ್ಗೆ ಅಂತ ಹೇಳಕತ್ತಿದ್ರು. ಏನ್ರಿ ಕರ್ಮಗಳಿರ್ತಾವ ನೋಡ್ರಿ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ ಅಂತ ತಿಳ್ಕೊಂಡು ನಾವೇನು ನಿಮಗೆ ತಿಳಿಯಂಗೆ ಹೇಳಬೇಕಾಗಿತ್ತು ಅಂದ್ರೆ ಏನ್ರಿ ಹಣಿ ಬರ, ಏನ್ರಿ ಹಣಿ ಬರ ಅಂದ್ರೆ ಇದಕ್ಕೆ ಬ್ರಹ್ಮ ಲಿಖಿತನು ಅಂತಾರ, ಇದಕ್ಕೆ ಪ್ರಾರಬ್ಧದ ಕರ್ಮನು ಕೂಡ ಅಂತಾರ. ಈ ಪ್ರಾರಬ್ಧದ ಕರ್ಮ ತಗೊಂಡ್ರೆ ಏನು ಅಂತಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಏನು ಪುಣ್ಯ ಮಾಡಿವಿ, ಪಾಪ ಮಾಡಿವಿ, ಆ ಎಲ್ಲ ಪುಣ್ಯ ಪಾಪಗಳನ್ನ ಈ ಜನ್ಮದೊಳಗಿಂದ ಮನುಷ್ಯನಾಗಿಂದ ಹುಟ್ಟಿ ಹಿಂದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ತೀರಿಸ್ಕೊಂಡು ಹೋಗು. ಏನ್ರಿ ಈಗೆಲ್ಲ ನೀವು ಅಂತೀರಿಲ್ಲ, ಏನ್ರಿ ಅಪ್ಪವ್ರಿ ಮನಾರ್ ಮಠ ಅಂತೀವಿ, ಮನಾರ್ ಗುರುಗಳು ಅಂತೀವಿ, ನಮಗೆ ಯಾಕೆ ಕೆಟ್ಟ ಕಾಡ್ತದ ತಗೊಂಡು ಕೆಲವು ಮಂದಿ ಅಂತಿರ್ತಾರ. ಮಠಗಳಿಗೆ ಬಂದು ಮನಾರ್ ನಾವು ಸ್ವಾಮಿಗಳು ಅಂತೀವಿ, ಮನಾರಂದ ದೇವ್ರಂತೀವಿ, ದಿನ ಹೊತ್ತೊಂಡ್ರಂದ ನಮ್ಮ ಮುಂಜಾನೆ ಗುಡಿಗೆ ಹೋಲಾರ್ದೆ ನಾವು ಇದು ಮಾಡಂಗಿಲ್ಲ. ನಾ ಇಟ್ಟು ಮನಾರ್ ದೇವ್ರ ತಿಳ್ಕೊಂಡಂತೀನಿ, ನಮಗೆ ಯಾಕೆ ಇಟ್ಟು ಕಾಡ್ತದ ತಿಳ್ಕೊಂಡ್ರೆ ಕಾಡೋದು ಇವತ್ತಿಂದಲ್ಲ. ಕಲ್ಪನೆ ಇರಲಿ ನಿಮಗೆ, ಇದೇನು ಸಣ್ಣ ಪುಟ್ಟ ಕಾಡೋ ಏನಿರ್ತಾವಲ್ಲ ಇವು ಈಗಿಂದಲ್ಲ. ಯಾಕಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಏನೇನು ಮಾಡಿರ್ತೀವಿ ಒಂದು ಕ್ಷಣಕ್ಕೂ ಕೂಡ ಚಿತ್ರಗುಪ್ತ ನಮ್ಮ ಬಗ್ಗೆ ಅಂತ ಬರೆದಿಟ್ಟಿರ್ತಾನೆ. ತಿಳಿಯಾಗಿರ್ಲಿ ನಿಮ್ಗೆ, ನಮ್ಮ ಬಗ್ಗೆ ಅಂದ್ರೆ ಚಿತ್ರಗುಪ್ತ ಅಂತ ಚೆನ್ನಾಗಿ ಅಂತ ಬರೆದಿಟ್ಟಿರ್ತಾನ. ನೀ ಪುಣ್ಯ ಮಾಡಿದ್ದು ಕೂಡ ಬರೆದಿಡ್ತಾನ, ಪಾಪ ಮಾಡಿದ್ದು ಕೂಡ ಬರೆದಿಡ್ತಾನ. ಯಾವಾಗ ನೀನು ಮುಂದಿನ ಜನ್ಮ ಹಿಂದಿನ ಜನ್ಮದೊಳಗೆ ಅಂದ್ರೆ ಸತ್ತು ಈ ಜನ್ಮಕ್ಕೆ ಅಂತ ಬರುವಂಥ ಪ್ರಸಂಗದೊಳಗೆ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗ ಅವ ಬ್ರಹ್ಮ ಬಂದು ಇಟ್ಟು ಪಾಪ ಮಾಡ್ಯಾನ, ಇಟ್ಟು ಪುಣ್ಯ ಮಾಡ್ಯಾನ, ಇವನಿಗಂದು ಇಟ್ಟು ಕಷ್ಟ ಬರಬೇಕು ಏನ್ರಿ, ಇಟ್ಟಂದ್ರೆ ಸುಖ ಇರಬೇಕು ಅನ್ನುವಂಥದ್ದನ್ನು ನಮ್ಮ ಹಣಿ ಮೇಲೆ ಅಂತ ಬರೆದು ಕಳಿಸಿರ್ತಾನೆ. ಅದಕ್ಕಾಗಿ ನಾವು ಅಂತೀವಿ, ನಾವು ಇಟ್ಟೆಲ್ಲ ಮನಾರ್ ದೇವ್ರು ಅಂತೀವಿ, ನಮ್ಗೆ ಯಾಕೆ ಕಾಡ್ತಾನ ಅಂತಕೊಂಡ್ರೆ ಕಾಡೋದು ಈಗಿಂದಲ್ಲ. ಏನ್ರಿ ನಿಜಗುಣ ಶಿವಗಳು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಎಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಏನ್ರಿ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನ ಈ ಜನ್ಮದಾಗಂದ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಲ್ಲ ಅಂತಕೊಂಡು. ನೀನು ಪಾಪ ಮಾಡಿದ್ದಿ, ಆ ಪಾಪದ ಫಲ ನೀನೇ ಉಣ್ಬೇಕು, ಮತ್ತೊಬ್ರು ಹೆಂಗೆ ಉಣ್ಣಾಕ್ ಬರ್ತದ್ರಿ? ಅಪ್ಪ ಮಾಡಿದ್ದಂದ ಪಾಪ ಮಗ ಉಣ್ಣಾಕ್ ಬರಲ್ಲ ಏನ್ರಿ, ಮಗ ಮಾಡಿದ್ದಂದ ಪಾಪ ಅಪ್ಪ ಉಣ್ಣಾಕೆಂದ ಬರಂಗಿಲ್ಲ. ಪಾಪ ಪುಣ್ಯಗಳನ್ನ ನಾವು ಯಾರು ಪಾಪ ಮಾಡಿರ್ತೀವಿ, ಯಾರು ಪುಣ್ಯ ಮಾಡಿರ್ತೀವಿ, ಯಾರು ಏನು ದುಡ್ದಿರ್ತಿರಲ್ಲಪ್ಪ ಆ ದುಡ್ದಿದ ಫಲ ಅವರೇ ಉಣ್ಬೇಕು ಅಂತಂದು ಸಿದ್ಧಾರೂಢರು ಹೇಳಕತ್ತಿದ್ರು. ಅವ್ರು ಏನು ಹೇಳಕತ್ತಾರ ಕರ್ಮದ ಬಗ್ಗೆ, ಯಾರು ಏನು ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರಂತ ಹೇಳಕತ್ತಿದ್ರು. ನಾ ಹೇಳದ್ಮೇಲೆ ನಿಮ್ಗೆ ಊರಿತ್ತವಲಿ ಒಂದು ತೊಡೆ ಇರ್ತಾವ ತಂದು ಅಂಥದ್ರಾಗ ಒಬ್ಬ ಎದ್ದು ನಿಂತ, ಓ ಸಿದ್ಧಾರೂಢರ ಅಂದ, ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಸಿದ್ಧಾರೂಢರ ಪ್ರವಚನ ಕೇಳೋದು ಬಿಟ್ಟು ಇವೇನೋ ಓ ಸಿದ್ಧಾರೂಢರ ತಗೊಂಡು ಕೂಗುದ್ನಲ್ಲ ಇವನ ಕಡೆ ನೋಡ್ಲಕತ್ತು. ಮನುಷ್ಯ ನೋಡ್ತಂದು ನೋಡ್ರಿ, ಈಗ ಚಂದಾಗಿ ಪ್ರವಚನ ಹೇಳಿರ್ತಾರೆ, ಯಾರೇ ಬಂದರು ಅಂತ ಅವ್ರು ಬಂದು ಹೆಂಗೆ ನೋಡ್ತಾರೆ. ಯಾಕ್ರಿ ಅವ್ರು ಬಂದು ಕುಂದಿರ್ತಾನ, ಅವರು ನಿಮ್ಮೂರವರೇ ಇರ್ತಾರ. ಜರ ಈಟೆ ನೀವು ಅಂದ್ರೆ ಜಲ್ದಿ ಬಂದಿರ್ತೀರಿ, ಅವ್ರ ಈಟೆ ಅಂದ್ರೆ ಲೇಟಾಗಿ ಬಂದಿರ್ತಾರೆ. ಪೇರೆಂಟ್ ಲವ್ಲಿ ಹಚ್ಕೊಳಕ್ಕೆ ಸ್ವಲ್ಪ ತಡ ಆಗಿರ್ತದೆ. ಈಟೆ ಏನ್ರಿ ಅವರು ನಿಮ್ಮೂರವ್ರಿಗೆ ಇರ್ತಾರೆ ಖರೆ, ಆದ್ರಿಂದ ಅವ್ರು ಬಂದು ಕುಂದಿರ್ತಾನೆ, ಹೆಂಗೆ ನೋಡೋದೇ ನೋಡೋದು. ಮನುಷ್ಯನ ಮನಸ್ಸಿಂದ ಚಂಚಲಾಕದ ಓ ಸಿದ್ಧಾರೂಢರ ಅಂದ. ಯಾವಾಗಂದ ಎಲ್ಲ ಜನ ಗಾಬರಿಗೆ ನಾವು ಕಡೆ ನೋಡಕತ್ರು. ಏನಪ್ಪಾ ಅಂದ್ರು, ಏನಿಲ್ರಿ ನಿಮಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ನೋಡ್ರಿ ಸಿದ್ಧಾರೂಢರಿಗೆ ಎಂಥ ಪ್ರಶ್ನೆ ಕೇಳ್ತಾರವ. ಸಿದ್ಧಾರೂಢ ನಿಮಗೊಂದು ಪ್ರಶ್ನೆ ಕೇಳಬೇಕಾಗ್ಯದ, ಏನು ಕೇಳಪ್ಪ ಅಂದ್ರು. ಅವಾಗೇನಂದ, ಏನಿಲ್ರಿ ಈಗ ನೀವು ಹೇಳಕತ್ತಿದ್ರಲ್ಲ ಏನತ್ತ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ತಗೊಂಡು ಹೇಳಕತ್ತಿರಲ್ಲ. ಅದಕ್ಕೆ ನನಗೆ 18 ವಯಸ್ಸಿನ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಪ್ರಶ್ನೆ ಕೇಳ್ದ ಸಿದ್ಧಾರೂಢ್ರಿ. ನೋಡ್ರಿ ಪಾಪಿಗಳತ್ತಂದ್ರೆ ಎಂಥವ್ರು ಇರ್ತಾರತ್ತ ಅನ್ನೋದಕ್ಕೆ. ಅವ್ರೇನು ಪಾಪಿಗಳತ್ತವ್ರೇನು ಉದ್ದುದ ಹಲ್ಲು ಬಂದಿರಂಗಿಲ್ಲ, ಏನು ಅವ್ರಿಗೇನು ತಲೆ ಮೇಲೆ ಕೂಡು ಬಂದಾಗ ನಮ್ಮಂಗೆ ಇರ್ತಾರೆ, ನಮ್ಮಂಗೆ ಉಣ್ತಾರೆ, ನಮ್ಮಂಗೆ ತಿಂತಾರೆ. ಆದ್ರೆ ಮಾತಿನೊಳಗಂದು ಎಷ್ಟು ಪಾಪತ್ವ ಗುಣ ನೋಡ್ರಿ. ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡಕತ್ತಾನ,
ನೀವೇನು ಯಾರು ದುಡಿದಿರ್ತಾರ ದುಡಿದಿದ ಫಲ ಅವರೇ ಉಣಬೇಕಂತಕೊಂಡು ಹೇಳಕತ್ತಿರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳದಾಳೆ, ಇದು ನಾ ದುಡಿದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದನಿಲ್ಲ ಅಂದ. ಎಲ್ಲ ಜನ ಕೂಡಿ ನಿಮ್ಮಂತ ಎಲ್ಲ ಹಿರಿಯರಿದ್ರು. ವಾಡಗ ಏನು ಕೇಳಕತ್ತೀವಿ ಪ್ರಶ್ನೆ? ಇದು ಸಿದ್ಧಾರೂಢಂತ ಸಿದ್ಧಾರೂಢರಿಗೆ ಕೇಳ್ತಕ್ಕಂಥ ಪ್ರಶ್ನೆನ ಹೊಸಗೊಟ್ಟಿ ಸುಮ್ಕೊಂಡ್ರು. ಬುದ್ಧಿಗಿದು ಏನು ಇಟ್ಟಿದೆ ತಗೊಂಡು ಎಲ್ಲ ಬಾಯಿಗೆ ಏನು ಬರ್ತದ ಅದನ್ನೆಲ್ಲ ಬೈಲಕ್ಕತ್ತು. ಗದ್ದಲ ನಡೀತು. ಅವಾಗಿಂದ ಸಿದ್ಧಾರೂಢಂದ್ರಪ್ಪ ಗದ್ದಲ ಮಾಡಿಬಿಡ್ರಪ್ಪ, ಶಾಂತ ಕುಂದ್ರಿ. ಯಾವಾಗಿಂದ ಶಾಂತ ಕುಂದಿರಿ ಎತ್ತಿಕೊಂಡೊಂದು ಸಿದ್ಧಾರೂಢರಂದ್ರು. ಅವ ಅವ್ರಿಗೆಲ್ಲ ಬೈದವ್ರಿಗೆ ಅಂದ, ನಾ ಏನು ತಪ್ಪು ಕೇಳಿನಿ ಅಂದ. ಅವರೇ ಹೇಳ್ಯಾರಿಲ್ಲ ಸಿದ್ಧಾರೂಢರು, ಯಾರು ಏನು ದುಡಿದಿರ್ತಾರ ಆ ದುಡಿದ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಎತ್ಕೊಂಡು ಹೇಳಿದ್ರಲ್ಲ. ಅದಕ್ಕೆ ಇದು ನನ್ನ ಮಗಳದಳ, ನಾ ಬೆಳೆಸಿದ ಫಲ, ನಾ ದುಡಿದಿದ ಫಲ, ಅದಕ್ಕೆ ನನ್ನ ಮಗಳನ್ನು ಉಣ್ಣಕ್ಕೆ ಬರ್ತದಿಲ್ಲ ಅಂತ ಕೇಳೀನಿ. ಯಾವಾಗಿಂದ ಸಿದ್ಧಾರೂಢರು ತಮ್ಮ ಎಲ್ಲರೂ ಶಾಂತ. ಯಾವಾಗಿಂದ ಸಿದ್ಧಾರೂಢ ಅಂತ ತಮ್ಮ ನೀ ಏನಮ್ಮ ಕೇಳಪ್ಪ ಪ್ರಶ್ನೆ, ಏನಮ್ಮ ಕೇಳಮ್ಮ. ಏನಿಲ್ರಿ, ಎಡಕಾರಿಸಿ ವಾಂಬನಂಗೆ ಇರ್ತಾವ ನೋಡ್ರಿ ಒಂದೊಂದು ಊರಾಗ, ಎಡಕಾರಿಸಿ ವಾಂಬನಂಗ ಏನಿಲ್ರಿ. ಅದೇ ನೀವು ಹೇಳಿದ್ರಲ್ಲ, ಯಾರು ಏನು ದುಡಿದಿರ್ತಾರ ಆ ದುಡಿದ ಫಲ ಅವರೇ ಉಣಬೇಕಂತಕೊಂಡು ಅಂದಿರಲ್ಲ. ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಳ, ನಾ ಬೆಳೆಸಿದ ಫಲ, ನಾ ದುಡಿದಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದನಿಲ್ಲ ಅಂತ ಕೇಳ. ಸಿದ್ಧಾರೂಢ ನಗಲಕತ್ರು. ನಕ್ಕೊಂತಂದು ಬರ್ತದಪ್ಪ ಅಂದ್ರು. ಆದ್ರೆ ನೋಡ್ರಿ ಅವನಿಗೆ ತಿಳಿಯಂಗೆ ಉತ್ತರ ಕೊಡ್ಬೇಕಲ್ರಿ. ಅವನಿಗೆ ಸದ್ಯ ಶಾಸ್ತ್ರ ಹೇಳಕತ್ರ ಅವನಿಗೆ ತಿಳಿಯ ಬರಲ್ಲ ಅನ್ರಿ. ಅವನ ಶಾಸ್ತ್ರ ಹೇಳಿದ್ರೆ ಅವ್ನು ತಿಳಿಯಾಗಿಂದ ಹೋಗಂಗಿಲ್ಲ. ಅವ ಹೆಂಗೆ ಪ್ರಶ್ನೆ ಕೇಳ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಅವಾಗಂದ್ರೆ ಸಿದ್ಧಾರೂಢರು ಅಂದ್ರತ್ತ ನಕ್ಕೊಂತಂತಾರೆ ಬರ್ತದಪ್ಪ. ಆದ್ರ ಬೆಳಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ಸಾಯಂಕಾಲ ಊಟ ಮಾಡ್ತೆ, ಬೆಳಗಾನ ಮಕ್ಕೋತೆ, ಮುಂಜಾನೆ ಹೇಳತ್ತೆ, ಎದ್ದನ್ನು ಹೇಸಿಗೆ ಮಾಡಕ್ಕೆಂದು ಹೋಗ್ಕೆ, ಅದು ಹೋಗಿ ಅಂದ್ ಹೇಸಿಗೆ ಮಾಡ್ತೆ. ಅದು ಯಾರ ಫಲ? ನೀ ದುಡ್ದಿದ್ದೆ ಫಲ ಅಲ್ಲ, ಅದು ನೀ ಮಾಡಿರ್ತಕ್ಕಂಥ ಫಲ. ಅಂದ್ರ ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನಗೆ ತಿನ್ನಕ್ಕೆ ಬರ್ತಿದ್ರ ನಿನ್ನ ಮಗಳು ನಿನಗೆ ಉಣ್ಣಕ್ಕೆ ಬರ್ತದೆ ಹೋಗತ್ತೆ ಕೊಡಂದ್ರು ಇದ್ದಾಗ. ನೋಡಿ ಅವನಿಗೆ ತಕ್ಕಂಗೆ ಉತ್ತರ ಕೊಡ್ಬೇಕಲ್ರಿ. ನೀ ಮಾಡಿದೆ ಅಂದ್ರೆ ಹೇಸಿಗೆ ನಿನಗೆ ತಿನ್ನಕ್ಕೆ ಬರ್ತಿತ್ತು ಅಂದ್ರೆ ನಿನ್ನ ಮಗಳು ನಿನಗೆ ಉಣ್ಣಕ್ಕೆ ಬರ್ತದೆ ಹೋಗತ್ತೆ ಕೊಡಂದ್ರು. ಹಂಗ ಹೆಂಗೆ ಪ್ರಶ್ನೆ ಕೇಳಿರ್ತಾನೆ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಅವಾಗ ಪ್ರಭುದೇವರಿಂದ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಅವರು ಬಿಳಿ ಬಟ್ಟೆ ಉಡ್ತಿದ್ರು ಪ್ರಭುದೇವ್ರು. ಕಾವಿ ಬಟ್ಟೆ ಯಾರಿಗೂ ಕೂಡ ಶರಣರು ಹುಟ್ಟಿಲ್ಲ. ಯಾವಾಗಿಂದ ಪ್ರಭುದೇವರಿಂದ ಬಿಳಿ ಬಟ್ಟೆ ಹಾಕ್ತಿದ್ರು. ಈಗ ಹೆಂಗಂದ ಅಪ್ಕೊಳ್ಳೋದೆಲ್ಲ ನಾವೆಲ್ಲ ಮೈ ಮೇಲೆ ಸೆಲ್ಲೆ ಹಾಕ್ಕೊಂಡಿವಲ್ಲ, ಅವ್ರು ಹಂಗ ಅಂದ ಮೈ ಮೇಗಂದ ಸೆಲ್ಲೆ ಹಾಕ್ಕೊಂಡಿದ್ರು. ಆ ಕಡೆ ನೋಡಿದ್ರು ಒಂದು ಈಟು ಅರಿವಿ ಹರ್ಕೊಂಡ್ರು, ಒಂದಿಷ್ಟು ಅರಿವಿ ಹರ್ಕೊಂಡ್ರು. ಯಾವಾಗಿಂದ ಒಂದು ಈಟನ್ನು ಅರಿವಿ ಹರ್ಕೊಂಡು ಆ ಕಡೆ ನೋಡಿದ್ರು ಅಲ್ಲೇ ಒಂದು ಇದ್ಲಿ ಬಿದ್ದಿತ್ತು. ನೀವೇ ಕೋಳಿಸಿ ಅಂತಿರಲ್ಲ ನೀವು, ಇದ್ಲಿ ಬಿದ್ದಿತ್ತು. ಯಾವಾಗಿಂದ ಆ ಇದ್ಲಿ ತಗೊಂಡು ಅರಿವಿ ಮ್ಯಾಗಿಟ್ಟು ಅದೇನು ಬಸವಣ್ಣವ್ರು ಇರಿವಿ ಕಳಿಸಿದ್ರಲ್ಲ ಅದೇ ಇರಿವಿನ ಇದ್ಲಿ ಮ್ಯಾಗಿಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈಯಾಗ ಕೊಟ್ಟು ಅಂದರೆ ಒಂದಿಟ್ಟು ಅರಿವಿ ಹರ್ಕೊಂಡ್ರು. ಅದ್ರ ಮೇಲೆ ಇದ್ಲಿ ಇಟ್ಟರು. ಇದ್ಲಿ ಮೇಲೆ ಅದೊಂದು ಇರಿವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈಯಾಗ ಕೊಟ್ಟರು. ಬಸವಣ್ಣವರು ಇವಾಗ ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೋ ಏನು, ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೇನು ಹಂಬಲ ನೋಡ್ರಿ. ಇಟ್ಟು ಜನ ನೀವು ಬಂದಿರಿ ಎತ್ತಿಕೊಂಡ್ರೆ ಹಳ್ಳಿ ಊರಾಗ ಏನಾದ್ರು ಇಟ್ಟೆ ಮಂದಿ ಇದ್ರಿ ನೀವು? ಇನ್ನು ಅದಾವಿಲ್ಲ, ಭಾಳ ಮಂದಿ ಅದಾರೇನ ಹಳ್ಳಿ ಊರಾಗ ಏನ್ರಿ. ಅದು ಕೇಳಬೇಕು ತಿಳ್ಕೊಬೇಕು ಅನ್ನೋಂಥ ಹಂಬಲಿದ್ದ ಮನುಷ್ಯನೇ ಇಲ್ಲಿ ಬಂದಾನ. ಹೌದಿಲ್ಲ? ಹಂಬಲ ಇರಲಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೊರಗೆ ಬರಲ್ಲವ. ಯಾವ ಸ್ವಾಮಿಗಳು ನಡಿಯೋ ಬರ್ತಾವ ಹಂಗೆ ಎಡಕಾರಿಸಿ ಮಾತಾಡ್ತಿರ್ತಾವ ನೋಡ್ರಿಲ್ಲ. ನಡಿಯೋ ಕ್ಯಾಡಿಗೆ ಅಪ್ಪವರು ಎಲ್ಲ 4-5 ಮಂದಿ ಸ್ವಾಮಿಗಳು ಬರಕತ್ರಿ. ಯಾವ ಸ್ವಾಮಿಗಳು ಬರ್ತಾರ್ತವ ಅವ್ರು ಎಲ್ಲ ಬರ್ತಾರ. ಈ ಕಂಪ್ನಿ ಭಾಳ ಏನ್ರಿ ಅಂಥವು ಎಲ್ಲ ಕಡೆ ಇರ್ತಾವ. ನಿಮ್ಮೂರಾಗ ನಾವು ನಮ್ಮೂರಾಗ ನಾವ ಏನ್ರಿ. ಈಗೇನೀಗ ಸ್ವಾಮಿಗಳು ಗುರುಗಳಂದ್ರೆ ಏನಿಲ್ಲ. ಮೊನ್ನೆ ಒಬ್ಬವ ನಮ್ಮ ಮಠಕ್ಕೆ ಬಂದಿದ್ದ. ಬಂದ ಯಪ್ಪ ಅಂದ. ಯಾಕೋ ಅಂದ. ಒಂದು 200 ರೂಪಾಯಿ ಕೊಡ್ರಿ ಅಪ್ಪ, ನಮ್ಮ ಕೂಸಿಗೆ ಆರಾಮಿಲ್ಲ ಅಂದ. ಅವ ನನಗೆ ಕೇಳಕ್ಕೆ ಬಂದಾನ. ಅಂದ ಕೂಡ ಕೂಸಿಗೆ ಆರಾಮಿಲ್ಲ ಅಂದ ಕೂಡ ತಗೋರಪ್ಪ 200 ರೂಪಾಯಿ ತಿಕ್ಕೊಂಡೆ. ಕೂಸಿಗೆ ಆರಾಮಿದ್ದಿಲ್ಲೇನು? ಆರಾಮಿಗಿತ್ತು. ಕೂಸಿಗೆ ಏನಾಗಿಲ್ಲ. ಇವನಿಗೆ 200 ರೂಪಾಯಿ ಅದಕ್ಕೆ ಬೇಕಾಗ ಕುಡಿಲಾಕ ನಂಬಲ್ಲಿ ಒಯ್ಲಕ್ಕೆ ಬಂದಾನ. ನಾ ಕೂಸಿಗೆ ಅಂದ್ಕೊಂಡು 200 ರೂಪಾಯಿ ಕೊಟ್ಟೆ. ಅದ್ರಾಗ 100-120 ರೂಪಾಯಿದೇನೆ ಕುಡ್ದಾನ. ಕುಡಿಯೋರಿಗೆ ಗೆಳೆಯರು ಭಾಳ ಏನ್ರಿ. ಕುಡಿಯೋರಿಗೆ ಗೆಳೆಯರು ಭಾಳ. ಅವರು ಬಿಡಲೇ ಗೆಳತನ ಮಾಡುತ್ತಾನ. ಬಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರಂಬ ತಗೋತೆ ಅಂತಾಟಕ. ಒಲ್ಲಪ್ಪ ಅದ್ರ ವಾಸನೆ ಬಂದರೆ ನನಗೆ ಆಗಲ್ಲ. ನೀ ಅದ್ರ ಗಂಡಸು ಹೋತನವ. ಕುಡಿಲಿಲ್ಲ ಅಂದ್ರೆ ನೀ ಯಾಕೆ ಗಂಡಸ ಅಂತಾನವ. ಅಂದ್ರೆ ಕುಡ್ದವನೇ ಗಂಡಸು ಇವತ್ತಿನ ದಿನಮಾನದಾಗ. ಅವಾಗೆಲ್ಲ ಗಾಬರಿ ಹಾಕಿದ್ರು. ಯಾಕ್ರಿ? ಅವ್ರ ಮನೆ ಚಹಾ ಕುಡಿತಾರತ್ರಿ. ಚಹಾ ಕುಡಿತಾರಂದ್ರೆ ಗಾಬರಿ ಹಾಕಿದ್ರು. ಈಗ ಇಡೀ ಊರ್ ಮನೇನೆ ಚಹಾ ಕುಡ್ಲಾಕತ್ತಾರ. ಈಗಿದ್ರಿಂದ ಏನ್ರಿ ಮುಂದೆ ಅವ್ರ ಮನೆ ಚಹಾ ಕುಡಿಯಲ್ಲ ತಗೋಂತಾರ. ಅವ್ರ ಮನೆ ಚಹಾ ಕುಡ್ಲಾರ್ದು ಮನೆ ಗಾಬರಿ ನೋಡ್ತಿದ್ರು.
ಈಗ ಹಂಗೆ ಅವತ್ತಿದ್ರೆ ಅಂದ್ರೆ ಯಾವಂದ್ರೆ ಒಬ್ಬನ ಮನ್ಯಾಗ ಸೆರೆ ಕುಡಿತಿದ್ನಂದ್ರೆ ಅವ್ನ ಮನೆಗೆ ಸೆರೆ ಕುಡಿತಾರ ತಗೊಂಡು ಗಾಬರಿ ನೋಡ್ತಿದ್ರು ಅವನ್ನ ಹೋಗಾಗ ಬರಾಗ. ಈಗ ಯಾವ ಕುಡಿಯಂಗಿಲ್ಲ ಅವನಿಗೆ ಗಾಬರಿ ನೋಡ್ಲಕತ್ತಾರ. ಅವ ಕುಡಿಯಲ್ಲ ತಗೋಬಟ್ಟ ಕುಡ್ಲಾರ್ದವನಿಗೆ ಗಾಬರಿ ನೋಡ್ಲಕತ್ತಾರ. ಈ ಕಂಪ್ನಿ ಎಲ್ಲ ಕಡೆ ಇರುದೇ. ಅವ ನನಗಂದ 200 ರೂಪಾಯಿ ನನ್ನ ಬಲಿ ಇಸ್ಕೊಂಡಂದ ಕುಡಿದು ಬಂದಾನ. ನಾ ಸಾಯಂಕಾಲ ಒಬ್ಬರ ಮನೆ ಪಾದ ಪೂಜೆ ಇತ್ತು, ಊರ ಹಿರಿಯರು ನಾವು ಕೂಡಿ ಹೊಂಟಿದ್ವಿ. ಅವನು ಗೆಳೆಯ ಒಬ್ಬನು ಅವನು ಫುಲ್ ಕುಡ್ದಾನ. ನಾನು ನೋಡ್ದವ ನೋಡಿ, ಹೇಯ್ ಅಪ್ಪರ್ ಹೊಂಟ್ರ ಜೋಲಿ ಹೊಡಿಬೇಡ. ಅವ ಮಗ್ಲಿದ್ದಾವ ಹೇಳಕತ್ತಲ್ಲ, ಅಪ್ಪರ್ ಹೊಂಟ್ರ ಜೋಲಿ ಹೊಡಿಬೇಡ, ನಾ ಒದ್ರಬೇಡ ಇವ ಅಂತಾನ. ನನ್ನ ಬಳಿ ರೊಕ್ಕ ಒಯ್ದವ. ಯಾ ಅಪ್ಪನವ್ರು ಇಂಥ ಅಪ್ಪನವ್ರಿಗೆ ಕೀಸೆಕ್ ಹಾಕಿನ ಅಂತಾನ. ಕೇಳಿ ನನ್ನ ರೊಕ್ಕ ಒಯ್ದು ನನಗೆ ಕೀಸೆಕ್ ಹಾಕ್ಯಾನತ್ತ ಮಗ. ಹೆಂಗೆ ಮಾಡ್ತೀರಿ ಹೇಳ್ರಿ ಕುಡುಕರ ಕಾರಾಗ. ಅಪ್ಪರ್ ಹೊಂಟ್ರ ಗಪ್ಪ ಆಗತ್ತ. ಅವ್ ಮಗ್ಗಲ್ದವಂತಾನ. ಅಟ್ಟು ಕುಡಿದ್ರು ಅವನಿಗೆ ಒಂದು ಅರುವಾದ ಏನ್ರಿ. ಅಪ್ಪರ್ ಹೊಂಟ್ರ ಗಪ್ಪರು ಹೋದ್ರಬೇಡ ಯಾ ಅಪ್ಪನವ್ರು ಇಂಥ ಅಪ್ಪನವ್ರಿಗೆ ಖರೀದಿ ಮಾಡ್ತೀನಿ ಅಂತಾನ. ನನ್ನವೇ 80 ರೂಪಾಯಿ ಕಿಸೆದಾಗ ಇಟ್ಕೊಂಡು 80 ರೂಪಾಯಿದಾಗ ನಾನು ಖರೀದಿ ಮಾಡ್ತಾನಂದ್ರೆ ಲೆಕ್ಕ ಹಾಕಿ ಇರ್ತಾವ. ಹಿಳ್ಳ್ಯಾಗ ಇಟ್ಟೆ ಮಂದಿದ್ರಿ ನೀವು, ಇನ್ನ ಭಾಳ ಮಂದಿ ಅದಾವ ಹೆಡ ಕಾರ್ಸ್ಕೊ ತಿರುಗಾಡ್ತಾರ. ನಾವ್ ಎದಕ್ಕೆ ಬಂದೀವಿ ಅಂದ್ರೆ ಅವನಿಗೆ ಏನು ಗೊತ್ತು ಪಾಪ. ಹಂಗೆಲ್ಲ ಕಡೆನೂ ಕೂಡ ಇರ್ತಾರೆ, ಹೌದಲ್ರಿ. ಇಲ್ಲೆಲ್ಲ ನೀವು ಹಂಬಲ ಅದ ತಿಳ್ಕೊಬೇಕನ್ನುವಂಥ ಆಸೆ ಅದ. ಏನಂತ ದೊಡ್ಡ ದೊಡ್ಡ ಮಹಾತ್ಮರು ಬಂದಾರ. ಇವ್ರು ಯಾರು ಬಂದಿರ್ತಕ್ಕಂಥವ್ರು ಯಾರು ಕೂಡ ಸಣ್ಣವರಲ್ಲ. ಒಂದು ಕಲ್ಪನೆ ಇರಲಿ ನಿಮಗೆ. ಇವತ್ತು ಮಾದಿನಿ ಪ್ರಿಯ ಅಪ್ಪಗಳು ಬಂದಾರ. ಭಾಳ ದೊಡ್ಡ ಮಠ ಏನ್ರಿ, ಭಾಳ ದೊಡ್ಡ ತಪಸ್ವಿಗಳು ಅವರೆಲ್ಲ ಏನ್ರಿ, ಒಳ್ಳೆ ಜ್ಞಾನಿಗಳು. ಇವತ್ತಿಲ್ಲೆಲ್ಲ ಶಿವಪುರ ಅಪ್ಪಗಳು ಅದಾರೆ, ಅಗರಿಕೆಡ ಅಪ್ಪಗಳು ಅದಾರೆ. ಇವರೆಲ್ಲ ಪೂಜಾ ನಿಷ್ಠಾವಂತರು, ದೊಡ್ಡ ಮಹಾತ್ಮರು. ಇವತ್ತು ನಿಮ್ಮ ಊರಿಗೆ ಅಂದ ಪಾದ ಇಟ್ಟಾರ ತಿಳ್ಕೊಂಡ್ರೆ ನೀವು 7 ಜನ್ಮದಿಂದ ಪುಣ್ಯ ಐತೆ ತಿಳ್ಕೊಂಡ್ರು ನಿಮ್ಮ ಬಂದವರಿಗೆ ಅಂದ ಇಟ್ಟು ದರ್ಶನ ಸಿಕ್ಕದ. ಮತ್ತು ಅವು ಪಾಪಿಗಳಿಗೆ ಮನೆ ಮುಂದೆ 5 ಆದ್ರೂ ಮಹಾತ್ಮರ ದರ್ಶನ ಆಗಲ್ಲ. ಪಾಪಿಗಳಿಗೆ ಆಗಂಗಿಲ್ಲ, ಯಾಕಂದ್ರೆ ಅದು ಹೋಗಿ ಕೊಡಂಗಿಲ್ಲ. ಪಾಪ ಮಹಾತ್ಮರ ದರ್ಶನ ಮಾಡಿಕೊಡಂಗಿಲ್ಲ, ಮಹಾತ್ಮರು ನುಡಿ ಕೇಳಿಕೊಡಂಗಿಲ್ಲ ಏನ್ರಿ. ಅದು ಯಾವುದು ಕೂಡ ಕೊಡಂಗಿಲ್ಲ. ಹ್ಯಾಂಗ ನಿಮಗೆಲ್ಲ ಹಂಬಲದ. ಅಪ್ಪರು ಬಂದಾರ, ಇಟ್ಟು ಜನ ಮಹಾತ್ಮರು ಬಂದಾರ, ಎಷ್ಟೋ ಜನ ತಾಯಂದ್ರು ಆರತಿ ಹಿಡ್ಕೊಂಡಿದ್ದು ನೋಡಿದೆ ಏನ್ರಿ. ಕುಂಭ ಹೊತ್ಕೊಂಡಿರ್ತಕ್ಕಂಥ ತಾಯಂದ್ರು ಎಷ್ಟು ದೂರಿಂದ ಇದು ಏನ್ರಿ. ಅಲ್ಲಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹಾಕೋದು. ನಮಗೂ ಟ್ರಾಕ್ಟರ್ ನೋಡೋಣ ಅಂಜಿಕೆನೆ ಬಂದಂಗಾಗಿತ್ತು. ಯಾಕೆ ನನ್ನ ಮೆರವಣಿಗೆ ಕೇಳಿರ್ಬೇಕು ನೀವು ಯೂಟ್ಯೂಬ್ನಾಗ ಏನ್ರಿ. ಮೆರವಣಿಗೆ ಹೇಳಿನ ಹಂಗಾಕವ ಮೆರವಣಿಗೆ. ಆದ್ರೆ ಇವತ್ತು ಎಷ್ಟು ಚೆನ್ನಾಗಿ ಅಂದ ಮೆರವಣಿಗೆ. ಏನು ಉತ್ಸವದೊಳಗೆ ಉಲ್ಲಾಸ ಎಲ್ಲ ನೋಡ್ಬೇಕು. ಅವರೆಲ್ಲ ವಯಸ್ಸಾದ ಯಜಮಾನ್ ಮನುಷ್ಯ ಕಣ್ಣು ಆಪರೇಷನ್ ಆದಂಗೆ ಕಾಣ್ತದ. ಅವ್ ಯಜಮಾನ್ ಮನುಷ್ಯ ಹುರುಪಿಲಿ ಟೆಂಗ್ ಹೊಡೆದಿದ್ದೆ ಎಲ್ಲಿ ಕೊಟ್ಟಪ್ಪ ನಮಗೊಂದು ಏಟ್ ಅಂದೇನ ಏನ್ರಿ. ಅಷ್ಟು ಹುರುಪು ಅದ್ರಾಗ ಕೂಲಿಂಗ್ ಚಸ್ಮಾ ಹಾಕೊಂಡ್ರೆ ನಾವು ಕಾಣ್ತೇವೆ ಇಲ್ಲ ಅನ್ನೋದು ಗೊತ್ತಾಗಿಲ್ಲ ನನಗೆ ಏನ್ರಿ. ಅವ್ರಿಗೆ ಒಟ್ಟು ಹುರುಪು ಅಟ್ಟು ವಯಸ್ಸಾದ್ರೂ ಕೂಡ ಅಷ್ಟು ಹುರುಪು ರೀ. ಊರಿಗೆ ಅಪ್ಪವ್ರು ಬಂದಾರ ಏನ್ರಿ, ಅಪ್ಪವ್ರು ಸೇವೆ ಮಾಡ್ಬೇಕತ್ತನ್ನುವಂಥ ಭಾವನೆ ಐತಲ್ಲ, ಅದು ಹಂಬಲ ಐತಲ್ಲ, ಅದಕ್ಕೆ ಮಾಡಕತ್ತನ ಪುಣ್ಯ. ನಿಮಗೆಲ್ಲ ಹಂಬಲ ಅದ ತಗೊಂಡು ಬಂದಿರಿ. ಹಂಗೆ ಬಸವಣ್ಣನಿಗೆ ಏನು ಹಂಬಲ, ಪ್ರಭುದವ್ರು ಏನು ಉತ್ತರ ಕೊಡ್ತಾರೋ ಏನು ತಿಳ್ಕೊಬೇಕನ್ನುವಂಥ ಹಂಬಲ ಬಸವಣ್ಣವರಿಗೆ. ಅವತ್ತು ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ, ಬರೀ ಹಡಪದಪ್ಪಣ್ಣವ್ರು ದಾರಿ ಕಾಯ್ಕೋತು ಕೂತಿದ್ರು. ಯಾವಾಗ ಸಾಯಂಕಾಲ 5 ಗಂಟೆ ಆಗಿತ್ತು, ಪ್ರಭುದೇವರಿಂದ ಹೊಂಟಿದ್ದು ನೋಡಿದ್ರು. ಒಂದು ದೊಡ್ಡ ಖುಷಿ ಆಯ್ತು. ಯಪ್ಪ ಪ್ರಭುದೇವರು ಸಿಕ್ಕಿದ್ರೇನು? ಹ್ಞೂ ಬಸವ, ಪ್ರಭುದೇವರು ಸಿಕ್ಕಿದ್ರು. ಮತ್ತು ಏನು ಉತ್ತರ ಹೇಳಿದ್ರು? ಇಲ್ಲ, ಅವರು ಒಂದು ಗಂಟೆ ಕೊಟ್ಟಾರ, ನೀ ಕೊಟ್ಟಂಗೆ ಅವರು ಕೊಟ್ಟಾರ ಗಂಟೆ. ಯಾವಾಗಿಂದ ಕೊಟ್ಟಾರ ತಗೊಂಡು ಒಯ್ದು ಅಂದ ಪ್ರಭುದೇವ್ರು ಕೊಟ್ಟಿದ್ದ ಗಂಟೆ ಅಂದ ಬಸವಣ್ಣವ್ರ ಕೈಯಾಗ ಕೊಟ್ಟರು. ಕೊಟ್ಟ ಬಳಕೆಯಿಂದ ಬಸವಣ್ಣವರು ಅದನ್ನು ಗಂಟು ಬಿಚ್ಚಿದ್ರು. ಗಂಟು ಬಿಚ್ಚಿ ನೋಡ್ತಾರ, ಒಂದಿಟ್ಟು ಅರಿವಿ ಮೇಗಿಂದ ಇದ್ಲಿ ಮೇಗಿಂದ ಇರಿವಿ ಇಟ್ಟಿದ್ರಲ್ಲ, ಅದನ್ನ ನೋಡಿ ಬಸವಣ್ಣವರು ಒಂದು ಸವನ ಕುಣದಾಡ್ ನಗಲಕ್ಕತ್ರು. ಯಾವಾಗಿಂದ ಹಡಪದಪ್ಪಣ್ಣವ್ರಿಗೆ ಆಶ್ಚರ್ಯ ಆಯ್ತು. ಜಗಳ ತೆಗೆದ್ರು ಬಸವಣ್ಣವ್ರ ಜೋಡಿ. ಬಸವಣ್ಣ, ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ನಗಲಕತ್ತಿದಿ, ನಿಮ್ಮಿಬ್ಬರು ನಡ್ಬರ್ಕ ನನ್ನನ್ನು ಹುಚ್ಚುಕೊಟ್ಟಿನ ಮಾಡ್ರಿ ಏನ್ರಿ. ನೀ ಏನು ಪ್ರಶ್ನೆ ಕೇಳಿದಿ ನೀ ಹೇಳ್ಬೇಕು. ಪ್ರಭುದೇವ್ರು ಏನು ಉತ್ತರ ಕೊಟ್ಟರು ಅದು ಹೇಳ್ಬೇಕಂತ ತಿಳ್ಕೊಂಡಂದಾಗ ಅವಾಗಿಂದ ಬಸವಣ್ಣವ್ರು ಅಂತಾರೆ, ನಾನು ಏನು ದೊಡ್ಡ ಪ್ರಶ್ನೆ ಕೇಳಿದಿಲ್ಲಪ್ಪ. ಏನು ಕೇಳಿನ, ಒಂದು ಎಲಿ ಒಂದಿಟ್ಟು ಇರಿವಿ ಏನ್ರಿ. ಒಂದು ಎಲಿ ಒಂದು ಇರಿವಿ ಇಟ್ಟಿನಲ್ಲ, ಅದು ಪ್ರಶ್ನೆ ಏನು ಒತ್ತಿಕೊಂಡದ ಕೇಳಿದ್ರೆ ಏನು ಭಾಳ ದೊಡ್ಡ ಪ್ರಶ್ನೆ ಅಲ್ಲ. ಎಲ್ಲಿರುವಿ ಈಟೆ ಪ್ರಶ್ನೆ. ಎಲ್ಲಿ ಇರಿವಿ ಕೊಟ್ಟು ಕಳಿಸ್ಯಾರ ಬಸವಣ್ಣವರು. ಎಲ್ಲಿರುವಿ ಕುಟಾಹೆ ಈಟೆ ಇದ್ರಿ. ಎಲಿ ಒಂದು ಇರಿವಿ ಕೊಟ್ಟು ಕಳಿಸ್ಯಾರಲ್ಲ, ಎಲ್ಲಿರುವಿ ಈಟೆ ಪ್ರಶ್ನೆ. ಅದಕ್ಕೆ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಒಂದಿಟ್ಟು ಅರಿವಿ ಮ್ಯಾಗಿಂದ ಇದ್ಲಿ ಮ್ಯಾಗಿಂದ ಇರಿವಿ ಇಟ್ಟು ಕಳಿಸಿದ್ರಲ್ಲ, ಹಾಗಾದ್ರೆ ಅವ್ರೇನು ಈ ಉತ್ತರ ಕೊಡ್ತಾರ ತಗೊಂಡು ಕೇಳಿದ್ರೆ ಅರಿವು ಇದ್ದಲ್ಲಿ ಇರುವೆ ಎತ್ತುಕೊಂಡು ಉತ್ತರ ಕೊಟ್ಟಿದ್ರು ಪ್ರಭುದೇವ್ರು ಏನ್ರಿ. ಅರಿವು ಇದ್ದಲ್ಲಿ ಇರುವೆ ಏನ್ರಿ. ಅರಿವಿ ಇದ್ಲಿ ಇರಿವಿ ಕೊಟ್ಟಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಯಾವನಲ್ಲಿಂದ ಅರಿವು ಅದಲ್ಲ ಅಲ್ಲಿ ಭಗವಂತ ಅದ.
ಯಾವನಲ್ಲಿ ಜ್ಞಾನ ಅದಲ್ಲ ಅವನಲ್ಲಿ ಅಂದ ಭಗವಂತ ಅದಾನ. ಯಾವನಲ್ಲಿ ವಿಚಾರ ಅದಲ್ಲ ಅವನಲ್ಲಿ ಭಗವಂತ ಅದಾನ. ನೋಡಿ, ದೇವರು ಎಲ್ಲ ಕಡೆನೂ ಕೂಡ ಇಲ್ಲ. ಹಿಂದೆ ದಾಸರಂದ ಹೇಳ್ತಿದ್ರಲ್ಲ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿಯಾನೋ ಚುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ. ಭಗವಂತ ಎಲ್ಲದನ್ನ ಹತ್ತುಕೊಂಡ ಕೇಳಿದ್ರೆ ಯಾವನಲ್ಲಿ ಅರಿವದ, ಯಾವನಲ್ಲಿ ಜ್ಞಾನದ, ಯಾವ ಜ್ಞಾನವನ್ನು ತಿಳ್ಕೊಂಡನ, ಯಾವ ಸದಾವಕಾಲ ಭಗವಂತ ಚಿಂತನೆ ಒಳಗಿರ್ತಾನೋ ಅವನಲ್ಲಿ ಮಾತ್ರ ಪರಮಾತ್ಮದನೇ ಹೊರತಾಗಿ ಇನ್ನು ಪಾಪಿಗಳ ದೃಷ್ಟಿ ಒಳಗೆ ಏನ್ರಿ ಗುಡಿತನ ಹೋದ್ರೂ ಆ ದೇವರ ನಮಗೆ ಕಲ್ಲಿನಂಗೆ ಕಾಣ್ತದೆ ಹೊರತಾಗಿ ನಮಗೆ ದೇವ್ರು ಕಾಣ್ಲಿಕ್ಕೆ ಅದು ಆಗಂಗಿಲ್ಲ. ಪುಣ್ಯಾತ್ಮರೇ, ಅಂಥ ಜ್ಞಾನ ಅಂತ ಹೊತ್ಕೊಂಡು ಯಾವ ಹಳ್ಳಿ ಗ್ರಾಮಕ್ಕೆ ಅಂದ ನಾವು ಬಂದಿವಿ. 2 ಊರು, ಹೊಸ ಊರ, ಇದು ಹಳೆ ಊರ. ಒಟ್ಟಾರೆ ಅಂದ ಏನ್ರಿ ಹಳ್ಳಿ ಗ್ರಾಮಕ್ಕೆ ಅಂದ ನಾವು ಬಂದೀವಿ. ಇವತ್ತು ನೋಡ್ರಿ ಅಪ್ಪಗಳದೆಲ್ಲ ನಮ್ಮ ಶಿವಪುರ ಅಪ್ಪರೆಲ್ಲ ನಿಮಗೆ ಹೇಳಿಬಿಟ್ಟಾರ. ಏನ್ರಿ ಹೆಚ್ಚೆಚ್ಚಿಗೆ ಹೇಳುವಾಗ ಅರ್ಥ ಇಲ್ಲ, ಯಾಕಂದ್ರೆ ಅವರೆಲ್ಲ ಹೇಳಿಬಿಟ್ಟಾರ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ. ಇದನ್ನೆಲ್ಲಾನು ಕೂಡ ನಿಮಗೆಲ್ಲ ತಿಳಿಸಿದ್ದಾರೆ ಪುಣ್ಯಾತ್ಮರೇ. ಇವತ್ತು ಪೂಜ್ಯರಿಂದ 60ನೇ ವರ್ಷದ ಹುಟ್ಟಹಬ್ಬ, ಗುಡ್ಡದ ಬಸವರಾಜೇಂದ್ರ ಶಿವಗಳದಿಂದ 60ನೇ ವರ್ಷದ ಪುಣ್ಯಾರಾಧನೆ, ಇವೆರಡೂ ಒಟ್ಟಿಗೆ ಬಂದಾವ. ಆಮೇಲೆ ಪೂಜ್ಯರ ಪಟ್ಟಾಧಿಕಾರಾಗಿ 35 ವರ್ಷ ಆಯ್ತು. ಏನ್ರಿ ಅವ್ರದ್ದು ಷಷ್ಠಾಬ್ದಿ ಸಮಾರಂಭ ಹೋಸರನೆ ಮಾಡ್ಬೇಕಂತ ತಗೊಂಡು ಭಾಳ ವಿಚಾರ ಮಾಡಿದ್ದೀವಿ. ಆದ್ರಿಂದ ಅದು ಈ ವರ್ಷದಿಂದ ಕಲ್ತದೆ. ಅದಕ್ಕೆ ಅಂಥ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಾಡಿನ ಏನ್ರಿ ಮೂಲೆ ಮೂಲೆಗಳಿಂದ ದೊಡ್ಡ ದೊಡ್ಡ ಜಗದ್ಗುರುಗಳಿಂದ ಬರ್ತಾರೆ. ಏನ್ರಿ ಅವತ್ತು ನಿಮ್ಮ ದೊಡ್ಡ ಹಬ್ಬ 2 ದಿವಸ. ಎದರ ಹಬ್ಬ ನಾವೆಲ್ಲ ತಿಳ್ಕೊಂಡಂಗ ಏನ್ರಿ ಒಂದು ತಿಳ್ಕೊರಿ ನೀವು ಹಳ್ಳಿ ಜನ, ನಾವು ತಿಳ್ಕೊಂಡಂಗೆ ನಮ್ಮ ನಾಗರ ಪಂಚಮಿ ಹಬ್ಬದ ಹೊಡೆದಲ್ಲ, ನಮಗಿಂದ ಉಗಾದಿ ಹಬ್ಬದ ಹೊಡೆದಲ್ಲ, ಏನ್ರಿ ಮತ್ತೊಂದು ಒಂದು ದೀಪಾವಳಿ ಹಬ್ಬದ ಹೊಡೆದಲ್ಲ. ಹಾಗಾದ್ರೆ ನಮಗೆ ಯಾವ ದೊಡ್ಡ ಹಬ್ಬ ತಿಳ್ಕೊಂಡ ಕೇಳಿದ್ರೆ ಮಹಾತ್ಮರ ನಮ್ಮ ಊರಿಗಿಂದ ಬರೋದೇ ಒಂದು ದೊಡ್ಡ ಹಬ್ಬ. ಅವ್ರ ದರ್ಶನ ಸಿಕ್ಕಿದ ದಿವಸ ನಮಗೆ ದೀಪಾವಳಿ ಉಗಾದಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಪುಣ್ಯಾತ್ಮರೇ. ಅಂತ ದೊಡ್ಡ ದೊಡ್ಡ ಜಗದ್ಗುರುಗಳು ಬರ್ತಾರೆ, ದೊಡ್ಡ ದೊಡ್ಡ ಮಹಾಂಗಜಂಗಮವನು ದಾಯಿತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಪರಮ ತಪಸ್ವಿಗಳಾಗಿರುವ ಗುರುವರ್ಯರಾಗಿರುವ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಪರಮ ತಪಸ್ವಿಯಾಗಿರುವ ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ಸಂಚಾರಿ ಬಸವ ಪುರಾಣ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ಪುಣ್ಯ ಸಂಸ್ಮರಣೋತ್ಸವದ ಅಂಗವಾಗಿ ಮತ್ತು 5,000 ಮುತ್ತೈದರ ಉಡಿತುಂಬೋ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ದೀಕ್ಷಾಯಾಚಾರ, ಹೀಗೆ 10 ಪೀಠಾರೋಹಣದ ಕಾರ್ಯಕ್ರಮ ಹಾಗೂ ಸದ್ಯದ ಸ್ವಾಮಿಗಳ ಷಷ್ಠಾಬ್ದಿ ಸಮಾರಂಭ, ಹೀಗೆ 10 ಹಲವಾರು ಕಾರ್ಯಕ್ರಮ. ಅದರ ಜೊತೆಗೆ ಸಂಚಾರಿ ಬಸವ ಪುರಾಣವನ್ನು ಅತ್ಯಂತ ಸರಳವಾಗಿ, ಸುಂದರವಾಗಿ, ಎಲ್ಲರಿಗೂ ಮನಮುಟ್ಟುವಂತೆ ಸರಳವಾಗಿ ಬೋಧನೆ ಮಾಡಿರುವ ನಮ್ಮವರೇ ಆಗಿರುವ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಎಲ್ಲರ ಮನಮುಟ್ಟುವಂತೆ ಬೋಧನೆಯನ್ನು ಮಾಡುತ್ತಿರುವ ಪೂಜ್ಯ ಗಡಿಗೌಡಗಾದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು, ಯುವ ಉತ್ಸಾಹಿಗಳು, ವಾಗ್ಮಿಗಳು ಆಗಿರುವ ಪೂಜ್ಯ ಮಾದನಿ ಹಿಪ್ಪರಿಗೆಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು ಮತ್ತು ಅತ್ಯಂತ ಸರಳವಾಗಿ ಸಮಾಜದ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಸದಾ ಸನ್ನದ್ಧರಾಗಿರುವ ಪೂಜ್ಯ ಶಿವಪುರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು ಸರಳ ಹೃದಯದ ಸಂಪನ್ನರು, ಮಾತೃ ಹೃದಯ ವಾತ್ಸಲ್ಯಗಳು, ಅತ್ಯಂತ ಸರಳ ಹೃದಯದ ಪೂಜ್ಯರಾಗಿರುವ ಅಗರಕೆಡದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಹಿಳ್ಳಿ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶರಣರೇ, ಶರಣೆಯರೇ,
ಮಕ್ಕಳೇ, ಯುವಕರೇ, ಹಿರಿಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಪರಮಪೂಜ್ಯರಾಗಿರುವ ಶಿವಪುರಿನ ಅಪ್ಪಗಳು, ಮಾದನಿ ಹಿಪ್ಪರಿಗೆಯ ಪರಮಪೂಜ್ಯರು, ನಮ್ಮ ಗಡಿಗೌಡಗಾಂವದ ಪರಮಪೂಜ್ಯರು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ನಿವೇದನೆ ಮಾಡಿದ್ದಾರೆ. ಒಟ್ಟಾರೆ ನಾನು ಎರಡು ಮಾತಲ್ಲಿ ಹೇಳುವುದೇನೆಂದರೆ, ತಾವೆಲ್ಲ ಪುಣ್ಯಾತ್ಮರಾಗಬೇಕು, ಭಕ್ತಿವಂತರಾಗಬೇಕು, ಎಲ್ಲರೂ ಕಾಯಕ ಮಾಡಬೇಕು ಮತ್ತು ಎಲ್ಲರಲ್ಲಿ ಪ್ರೀತಿ ಸಾಮರಸ್ಯ ಇದು ತಂದುಕೋಬೇಕು. ಅದರ ಜೊತೆಗೆ ಎಲ್ಲ ಅಜ್ಜರು ಹೇಳ್ಯಾರಂತ ನಾನು ನೇರವಾದ ವಿಷಯಕ್ಕೆ ಬರ್ತೇನೆ. ಇಲ್ಲಿಯವರೆಗೆ ತಾವೆಲ್ಲ ಭಾಳಷ್ಟು ದೂರಿನಿಂದ ಜ್ಯೋತಿಯ ಆಹ್ವಾನವನ್ನು, ಪೂಜ್ಯರ ಆಹ್ವಾನವನ್ನು ಭಾಳ ಪ್ರೀತಿಯಿಂದ ಮಾಡಿದ್ರಿ. ಬಹಳ ಸಂತೋಷ ಆಯ್ತು. ಸಣ್ಣ ಹಳ್ಳಿ ಆದರೂ ಕೂಡ ಅದ್ಭುತವಾಗಿರುವಂಥ ಭಕ್ತಿಗೆ ಕೊರತೆ ಇಲ್ಲ. ಆ ನಿಟ್ಟಿನೊಳಗೆ ಭಾಳ ಅದ್ಧೂರಿಯಾಗಿ ಸಡಗಡ ಸಂಭ್ರಮದಿಂದ ಏನು ನಮ್ಮ ಮನೆಯೊಳಗೆ ಒಂದು ಕಾರ್ಯಕ್ರಮ ನಡೆದದೇನೋ ಅನ್ನುವ ರೀತಿಯಲ್ಲಿ ಬಹಳಷ್ಟು ಪ್ರೀತಿಯಿಂದ ತಾವೆಲ್ಲ ಮಾಡಿರಿ. ಅದು ಪರಮಾತ್ಮನಿಗೆ ಮುಟ್ಟಿದೆ. ನಿಮ್ಮ ಭಕ್ತಿ ಪರಮಾತ್ಮನಿಗೆ ಮುಟ್ಟಿದೆ. ಇಲ್ಲಿ ಹೇಳುವುದೇನು ಅಂತಂದ್ರೆ, ನಾನು ಯಾಕೆ ಈ ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡಿನಿ ಅಂತಂದ್ರೆ, 21 ಹಳ್ಳಿ ಸಂಚಾರಿ ಬಸವ ಪುರಾಣ. ಸಂಚಾರಿ ಬಸವ ಪುರಾಣ, ಬಸವ ಪುರಾಣ 3 ತಿಂಗಳು ಹೇಳಿದ್ರೂ ಮುಗಿಯಂಗಿಲ್ಲ. ಅದು 3 ತಿಂಗಳು ಹೇಳಿದ್ರೂ ಮುಗಿಯಂಗಿಲ್ಲ. ಅದಕ್ಕೆ ನಾವೇನು ಮಾಡಿದೆವು, 21 ದಿನ ಹಳ್ಳಿಗೆ 21 ದಿನ ಕೇಡಿಗೆ ಮಠದೊಳಗೆ 21 ನಿರಂತರವಾಗಿ ನಡೀತದೆ. ನಮಗೆಲ್ಲ ಸುತ್ತಮುತ್ತಲಿನ ನಮ್ಮ ಭಕ್ತರಿಗೆ ಒಂದು ದಿನರೇ ಬಸವಣ್ಣನವರ ಚರಿತ್ರೆಯನ್ನು, ಅವರ ಪುರಾಣವನ್ನು, ಬಸವ ಬೋಧಾಮೃತವನ್ನು ಅವರ ಊರಿಗೆ ಹೋಗಿ ಅವರ ಮನೆ ತಲುಪಿಸುವಂಥ ಕೆಲಸ ಸ್ವಲ್ಪ ದಿನ ಮಟ್ಟಿಗಾದರೂ ಮಾಡೋಣ ಅಂತ ತಿಳ್ಕೊಂಡು ನಾನು ಹಳ್ಳಿಗೆ ಈ ಬಸವ ಸಂಚಾರಿ ಬಸವ ಪುರಾಣವನ್ನು ಹಾಕ್ಕೊಂಡು, ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅದರ ಜೊತೆಗೆ ನಾನು ಜೋಳಿಗೆ ಹಿಡ್ಕೊಂಡು ಬಂದೇನೆ. ನನ್ನ ಜೋಳಿಗೆ ಎದಕ್ಕದ ಅಂತ ಕೇಳಿದ್ರೆ, ನನ್ನ ಗುರುಗಳು ಕೊಟ್ಟು 35 ವರ್ಷ ಆಯ್ತು. ನನಗೆ ಜೋಳಿಗೆ ಕೊಟ್ಟು 35 ವರ್ಷ ಆಯ್ತು. ಅದು 35 ವರ್ಷದೊಳಗೆ ಹೊರಗೆ ಬಂದಿಲ್ಲ. ನನ್ನ ಜೋಳಿಗೆ ಹೊರಗೆ ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಅಂದ್ರೆ, ಬರುವಂಥ ಪ್ರಸಂಗ ಪರಮಾತ್ಮ ನನಗೆ ಕೊಡಲೇ ಇಲ್ಲ, ಆ ಗುರುಗಳು ನನಗೆ ಕೊಡಲೇ ಇಲ್ಲ. ಅದು ಆ ಜೋಳಿಗೆ ಹಾಗೆ ಉಳಿತು. ಆದರೆ ಈಗ ಜೋಳಿಗೆ ನಾನು ಹೊರಗೆ ತಕ್ಕೊಂಡು ಬಂದೀನಿ. ಎದಕ್ಕಾಗಿ ತಕ್ಕೊಂಡು ಬಂದೀನಿ ಅಂತ ಕೇಳಿದ್ರೆ, ರೊಕ್ಕ ಬೇಡಕ್ಕಲ್ಲ, ಬಂಗಾರ ಬೇಡಕ್ಕಲ್ಲ, ನಿಮ್ಮ ಆಸ್ತಿ ಬೇಡಕ್ಕಲ್ಲ. ನಾನು ಬೇಡಬೇಕು ಅಂತ ಕಲ್ಪನಾ ಮಾಡಿಕೊಂಡು ನಾನು ಭಿಕ್ಷಾ ಬೇಡಬೇಕು ಅಂತ ಬಂದೀನಿ. ನಾನು ಭಿಕ್ಷಾ ಬೇಡಬೇಕು ಅಂತ ಈ ಹಿಳ್ಳಿ ಗ್ರಾಮಕ್ಕೆ ಬಂದೀನಿ. ನನ್ನ ಭಿಕ್ಷೆ ಎಂಥದ್ದು ಅಂತ ಕೇಳಿದ್ರೆ ಭಾಳ ಸರಳದ. ನನ್ನ ಭಿಕ್ಷೆ ನೀಡೋದು ಭಾಳ ಸರಳದ. ಮನಸ್ಸು ಮಾಡಬೇಕಷ್ಟೆ. ಏನು ಮನಸ್ಸು ಮಾಡಬೇಕು ನೀವು ಅಂತಂದ್ರೆ, ಇವತ್ತಿನ ವಾತಾವರಣ ಬಹಳಷ್ಟು ಕೆಟ್ಟದು. ನಮ್ಮ ಯುವಕರೆಲ್ಲ ಹಾದಿ ಬಿಡಾಕತ್ಯಾರ. ನಮ್ಮ ಹಿರಿಯರಂತೂ ಹೋಗಿ ಮತ್ತೆ ಬಂದಾರ. ಅವರು ಅದರೊಳಗೆ ಏನೂ ಇಲ್ಲ ಅಂತ ತಿಳಿದು ನಮ್ಮ ಹಿರಿಯರಿಗೆ ಹೇಳುವಂಥ ಮಾತು ನಮ್ಮ ಮಕ್ಕಳಿಗೆ ತಿಳಿತಾ ಇಲ್ಲ. ಯುವಕರು ಈ ದೇಶದ ಬೆನ್ನೆಲುಬು.
ದೇಶ ಭದ್ರವಾಗಿರಬೇಕು, ನಾವೆಲ್ಲ ಆರಾಮಿರಬೇಕಂದ್ರೆ ಯುವಕರು ಗಟ್ಟಿಯಾಗಿರಬೇಕು. ಆದರೆ ಇವತ್ತಿನ ಪ್ರಸಂಗದೊಳಗೆ ಏನಾಗೈತಿ ಅಂತ ಕೇಳಿದ್ರೆ ಯುವಕರು ಹಾದಿ ಬಿಡಾಕತ್ಯಾರ. ತಿನ್ನಬಾರ್ದೆಲ್ಲ ತಿಂತಾರೆ, ಮಾಡಬಾರ್ದೆಲ್ಲ ಮಾಡ್ತಾರೆ, ಕುಡಿಬಾರ್ದೆಲ್ಲ ಕುಡಿತಾರೆ, ಬೀಳಬಾರ್ದೆಲ್ಲ ಜಾಗದೊಳಗೆ ಬೀಳ್ತಾರೆ. ಏನು ಮಾಡಬಾರ್ದು ಅದು ದೇಶಕ್ಕೆ ಈ ಶರೀರಕ್ಕೆ ಹಾನಿ ಅದು ಅಂಥ ಕೆಲಸ ಮಾಡಾಕತ್ಯಾರ. ದಯವಿಟ್ಟು ಅಂಥ ನನ್ನ ಜೋಳಿಗೆಯೊಳಗೆ ಹಾಕೋದು, ಕುಡಿಯೋದು ಬಿಡ್ತೀನಿ ಅಂತ ನನ್ನ ಜೋಳಿಗೆಗೆ ಹಾಕ್ರಿ, ಆಡೋದು ಬಿಡ್ತೀನಿ ಅಂತ ಹೇಳಿ ನನ್ನ ಜೋಳಿಗೆಗೆ ಹಾಕ್ರಿ, ಸೀದುದು ತಂಬಾಕು ತಿನ್ನೋದು ಬಿಡ್ತೀನಿ ಅಂತ ನನ್ನ ಜೋಳಿಗೆಗೆ ಹಾಕ್ರಿ, ಸಿಗರೇಟ್ ಸೇದಲ್ಲ ಅಂತ ಹೇಳಿ ನನ್ನ ಜೋಳಿಗೆಗೆ ಹಾಕ್ರಿ. ಜೋಳಿಗೆಗೆ ಹಾಕೋದು ಚಟಗಳನ್ನ ಮುಕ್ತರಾಗಿ ನಮಗ ಪರಮಾತ್ಮ, ಬಸವರಾಜ, ಬಸವೇಶ, ಶಿವಶಿವ ನಮಗೆ ಒಳ್ಳೆಯ ಮಾರ್ಗ ಕೊಡುವಂತ ನೀವು ಬರೇ ಪ್ರತಿಜ್ಞೆ ಮಾಡ್ರಿ. ಅಲ್ಲಿ ಕುತ್ಕೊಂಡಲ್ಲೇ ಪ್ರತಿಜ್ಞೆ ಮಾಡಿದ್ರೆ ಸಾಕು, ನನ್ನ ಜೋಳಿಗೆಗೆ ಅದು ಬಂದು ಮುಟ್ಟುತ್ತದೆ, ನಿಮ್ಮ ಮನಸ್ಸು ಪರಿವರ್ತನವಾಗ್ತದೆ, ನೀವು ಏನು ಇಚ್ಛಾ ಮಾಡಿರಿ ಅದು ಪೂರ್ಣವಾಗ್ತದೆ. ಮನಸ್ಸು ಮಾಡಬೇಕಷ್ಟೆ. ಯಾಕಂದ್ರೆ ಇಲ್ಲದ ಜಡ್ಡುಗಳ ಬರಾಕತ್ಯಾವ. ಮನುಷ್ಯ ಆಗಿನ ಕಾಲಕ್ಕೆ 100-120 ವರ್ಷ ಬದುಕ್ತಿದ್ದ. ಇವತ್ತ ಕೇವಲ 35-40 ವರ್ಷದಾಗ ಅವನ ಅಂತಿಮ ಯಾತ್ರೆನೇ ಮುಗಿಯಾಕತ್ಯಾವ. ಏನಾಗ್ಯದ? ಕ್ಯಾನ್ಸರ್ ಆಗ್ಯದ, ಏನಾಗ್ಯದ? ಲಿವರ್ ಹೋಗ್ಯದ, ಏನಾಗ್ಯದ? ಕಿಡ್ನಿ ಹೋಗ್ಯದ. ಯಾಕಪ್ಪ ಇಂಥದ್ದೆಲ್ಲ ಮಾಡೋದು? ಅದಕ್ಕೆ ಅಂಥ ಚಟಗಳು ಇದ್ದವರು ನೀವು ಕೂತು ಪ್ರತಿಜ್ಞೆ ಮಾಡ್ರಿ, ಸಾಕು ನನ್ನ ಜೋಳಿಗೆಗೆ ಅದು ಬಂದು ಮುಟ್ಟುತ್ತದೆ. ಪ್ರತಿಜ್ಞೆ ಮಾಡೋದು, ಅಪ್ಪವರೇ ಇವತ್ತಿನಿಂದ ನಾನು ಕುಡಿಯಲ್ಲ, ನಿಮ್ಮ ಜೋಳಿಗೆಗೆ ಹಾಕೀನಿ ಅಂತ ನೀವಂದ್ರೆ ನಮ್ಮ ಜೋಳಿಗೆಗೆ ಬಂದು ಮುಟ್ಟುತ್ತದೆ. ಮನಸ್ಸು ಮಾಡೋದಟ್ಟೆ. ಮನಸ್ಸು ಮಾಡಿದ್ರೆ ನಿಜಕ್ಕೂ ಕೂಡ ನಿಮ್ಮ ಮನುಷ್ಯನ ಭಾವನೆ ಏನದ ಆ ಭಾವನೆ ನಮ್ಮ ಜೋಳಿಗೆಗೆ ಮುಟ್ಟುತ್ತದೆ. ಪರಮಾತ್ಮ ನಿಮಗೆ ಯಾವ ಥರದ ಕೊರತೆಯನ್ನು ಮಾಡಲಾರ್ದಂಗೆ ಭಗವಂತ ನೋಡ್ತಾನೆ. ಅದರ ಜೊತೆಗೆ ಅವ್ರ ಗಂಡ್ಮಕ್ಳದೇನೋ ಆತು, ಇನ್ನು ನಮ್ಮ ಹೆಣ್ಮಕ್ಳದಾರ, ಅಪ್ಪೋರೆ ನಮ್ದು ಏನಾದ್ರೂ ಚಟಗಳು, ನಾವು ತಂಬಾಕು ತಿನ್ನಲ್ಲ, ಶೆರೆ ಕುಡಿಯಲ್ಲ, ಇಸ್ಪೇಟ್ ಆಡಲ್ಲ, ನಮ್ಗೆ ಯಾಕೆ ಬಂದ್ರಿ ಅಂತ ನೀವು ಅನ್ಬೋದು. ನಿಮ್ಮಲ್ಲಿನೂ ಕೆಲವು ಚಟಗಳದಾವ, ನಿಮ್ಮಲ್ಲಿನೂ ಕೂಡ ಕೆಲವು ಚಟಗಳದಾವ. ನಿಮ್ಮಲ್ಲಿ ಎಂಥ ಚಟ ಅದಾವ ಅಂತ ಕೇಳಿದ್ರೆ ಒಬ್ರಿಗೊಬ್ರು ಚುಗಲಿ ಹೇಳೋದು, ಒಬ್ರಿಗೊಬ್ರು ಚಾಡಿ ಹೇಳೋದು, ಒಬ್ಬರು ಚಲೋ ಇದ್ರು ಅಂದ್ರೆ ಅವ್ರಿಗೆ ಜಗಳ ಹಚ್ಚೋದು, ಒಬ್ಬರ ಮನೆಗೆ ಇನ್ನೊಬ್ಬರು ಕೆಡಿಸೋದು, ಒಬ್ಬರ ಸಂಸಾರ ಚಲೋ ಇತ್ತು ಅಂದ್ರೆ ಅದನ್ನು ಹಾಳು ಮಾಡುವಂಥದ್ದು. ಏನು ನಿಮ್ಮ ಚಟಗಳದಾವ ಅಂಥ ಚಟಗಳ ನನ್ನ ಜೋಳಿಗೆಗೆ ಹಾಕ್ರಿ. ನೀವು ಮುಕ್ತರಾಗಬೇಕು, ನೀವು ಮುಕ್ತರಾಗಬೇಕು, ನೀವು ಶಿವ ಆಗಬೇಕು, ನೀವು ಶಿವನ ಸ್ವರೂಪಿಗಳು. ಸುಮ್ಮನೆ ಬಂದಿಲ್ಲ ಇದು ಏನೋ ಕಲ್ಲವ ಮಲ್ಲವ ನಿಂಗಪ್ಪ ಕಲ್ಲಪ್ಪ ಅಂತಲ್ಲ. ನೀವೆಲ್ಲ ಪರಮಾತ್ಮನ ಸ್ವರೂಪ. ಅವ ತನ್ನ ಸ್ವರೂಪದಿಂದ ನಿಮ್ಮನ್ನೆಲ್ಲ ಕಳಿಸ್ಯಾನ. ಅದಕ್ಕೆ ಆ ಚೈತನ್ಯದ ವಸ್ತುಕ್ಕೆ ದ್ರೋಹ ಮಾಡಬಾರದು, ಅನ್ಯಾಯ ಮಾಡಬಾರದು. ಅದನ್ನು ಮಾಡಿದ್ರೆ ನಮ್ಮ ಪಾಪ ಏಸು ಜನ್ಮಕ್ಕಾದರೂ ಕೂಡ ಅದು ಪಾಪ ಹೋಗಾಗಿಲ್ಲ. ಅದಕ್ಕೆ ಆ ಪಾಪ ಹೋಗಬೇಕಾದ್ರೆ ನೀವೆಲ್ಲ ಚೆನ್ನಾಗಿರಬೇಕು. ಇವೆಲ್ಲ ಸಣ್ಣ ಸಣ್ಣ ಊರುಗಳು, ಸಣ್ಣ ಸಣ್ಣ ಊರ. ಈ ಊರೊಳಗೆ ಮುಂಜಾನೆಗೆ ಎದ್ರ ಮೇಲೆ ಅವ್ರ ಮಾರಿ ನೀವು ನೋಡಬೇಕು, ನಿಮ್ಮ ಮಾರಿ ಅವ್ರು ನೋಡಬೇಕು. ಪ್ರೀತಿ ವಿಶ್ವಾಸದಿಂದ ಹೋದ್ರಿ ಅಂದ್ರೆ ಸಂತೋಷ ಸಿಗ್ತದೆ. ಒಂಟಿಯಾಗಿ ಹೋದ್ರಿ ಅಂದ್ರೆ ನಿಮಗೆ ಸುಖ ಸಿಗಲ್ಲ, ಸಂತೋಷ ಸಿಗಲ್ಲ, ಆನಂದ ಸಿಗಲ್ಲ. ಇಲ್ಲೇನ ನಾವು ಇರ್ಲಿಕ್ಕೆ ಬಂದಿಲ್ಲ, ಒಂದಿನ ಹೋಗೋದದ. ನೀವಂತೀರಿ ನೋಡು, ಭಾಳ ವಯಸ್ಸಾತು ಅಂದ್ರೆ ಆ ಮುತ್ಯನೋ ಆಯೋ ಇರ್ತಾಳ, ಆಕಿ ಹತ್ರ ಹೋದಾಗ ಆರಾಮಿದ್ದಿ ಅಂತಂದ್ರೆ ಆಕಿ ಅಂತಾಳೆ, ಏನು ಆರಾಮ, ನಂದು ಮುಗೀತು, ನಾ ಇನ್ನು ಹಿಂಗೆ ಕೈ ಮಾಡ್ತಾಳೆ. ಹೌದಲ್ಲ? ಹಿಂಗೆ ಕೈ ಮಾಡ್ತಾರೆ. ಹಿಂಗೆ ಕೈ ಎಲಿಗಂತ ಮಾಡ್ತಾರೆ ಅವರು. ಅಲ್ಲಿ ತನ ಅವರು ಚಲೋ ಇದ್ದಾಗ ಏನಂದಿರ್ತಾರೆ, ಇದು ಮನೆ ನಂದು, ಹೊಲ ನಂದು, ಗಾಡಿ ನಂದು, ಸೊಸಿ ನಂದು, ಮಗ ನಂದು, ಬಂಗಾರ ನಂದು, ಎಮ್ಮೆ ನಂದು, ಆಕಳು ನಂದು, ಇಟ್ಟಿ ಜಾಗ ಅಂತ ಹೇಳಿ ಏನು ಅದ್ಭುತವಾಗಿ ಅವರು ಭಾಷಣ ಬಿಗದಿರ್ತಾರೆ. ಮೊದಲು
ಮತ್ತು ಅದು ಅಂತಿಮದಲ್ಲ, ಸುಮ್ಮನೆ ನಮಗೆ ಉಪಜೀವನ ಮಾಡಲಿಕ್ಕೆ ಭಗವಂತ ಕೊಟ್ಟಿರುವಂಥದ್ದು. ಆ ನಿಟ್ಟಿನೊಳಗೆ ಭಗವಂತ ನಮಗೇನೆಲ್ಲ ಕೊಟ್ಟಾನ, ಅದಕ್ಕೆ ಅವನಿಗೆ ಉಪಭೋಗ ಮಾಡಲಿಕ್ಕೆಲ್ಲ ಕೊಟ್ಟಾನಲ್ಲ, ಅವನಿಗೆ ನಾವೇನು ಮಾಡೋದು? ಕೃತಜ್ಞ ಭಾವ ಸಲ್ಲಿಸಿಬಿಟ್ರೆ ಸಾಕು, ಅದು ಎಲ್ಲವೂ ಮುಟ್ಟುತ್ತದೆ. ಹಿಳ್ಳಿ ಗ್ರಾಮದವರು ಬಹಳ ಪುಣ್ಯ ಪುರುಷರು, 5 ಮಂದಿ ಸ್ವಾಮಿಗಳು ಬಂದಾರ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, 5 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಗಡಿಗೌಡದ ಅಪ್ಪವರು ಸಿಗಲ್ರಿ, ಅವರು ಗಡಿಗೌಡಗ ಅಪ್ಪವರು ಸಿಗಬೇಕಾದ್ರೆ ಪರಮಾತ್ಮನಷ್ಟು ಹುಡುಕದಷ್ಟು ತಪಸ್ಸು ಮಾಡಬೇಕು ಅವ್ರಿಗೆ. ಯಾಕಂದ್ರೆ 12 ತಿಂಗಳ ಪುರಾಣ ಹೇಳೋರು 12 ತಿಂಗಳ ಪುರಾಣ ಹೇಳೋರು ಸ್ವಾಮಿಗಳು ನಮ್ಮ ಕರ್ನಾಟಕದಾಗ ಯಾರಾದ್ರೂ ಅದಾರ ಅಂತಂದ್ರೆ ಅದು ಗಡಿಗೌಡ್ಗೊಂಡ ಸ್ವಾಮಿಗಳು ಬಿಟ್ರೆ ಮತ್ತೊಬ್ರು ಯಾರೂ ಇಲ್ಲ. ಏನು ಅವ್ರು ಹೇಳುವ ವೈಖರಿ, ಅವ್ರನ್ನ ಹಿಡ್ಕೊಂಡು ಬಂದಿದ್ದೀವಿ ನಾವು, ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಅವ್ರನ್ನ ಮನಸ್ಸು ಗೆದ್ದು ಅವ್ರ ಪಾದ ಹಿಡ್ಕೊಂಡು ನೀವೇ ಬರಬೇಕು ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಬಂದಾಗ ಅವಾಗ ಆತ ನಡಿ ಅಂತ ಹೇಳಿ ಅಜ್ಜಾರ ಆಶೀರ್ವಾದ ಮಾಡಿದ್ರು. ನಿಜಕ್ಕೂ ಕೂಡ ಇವತ್ತು 10ನೇ ದಿವಸ ಕಾಣ್ತದೆ. 10ನೇ ದಿವಸ ಅಜ್ಜಾರ ಎಲ್ಲಿ ಹೋಗ್ಯಾರ ಬಹಳ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಅವರ ಪ್ರವಚನವನ್ನು ಕೇಳುವಂಥ ಸೌಭಾಗ್ಯ ನಮ್ಮ ಸದ್ಭಕ್ತರಿಗೆ ಬಂದಾದಲ್ಲ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗಿದೆ. ಹಿಳ್ಳಿಯ ಸದ್ಭಕ್ತರು ತಾವಿಷ್ಟೇ ಸಣ್ಣ ಹಳ್ಳಿ ಇರ್ತಾವ, ಜಗಳ ಮಾಡಬೇಡ್ರಿ, ವಿನಯದಿಂದಿರ್ರಿ, ಪ್ರೀತಿಯಿಂದಿರ್ರಿ, ಗೌರವದಿಂದಿರ್ರಿ, ಸಂತೋಷದಿಂದಿರ್ರಿ. ನಿಮಗೆ ಪರಮಾತ್ಮ ಏನೂ ಕೊರತೆ ಮಾಡಂಗಿಲ್ಲ. ಚಂದ ನಡೆದ್ರಿ ಅಂದ್ರೆ ನಿಮಗೇನೂ ಕೊರತೆ ಮಾಡಲ್ಲ. ನೀವು ಏನಾದರೂ ಅಡ್ಡ ತಿಡ್ಡ ನಡೆದ್ರಿ ಅಂದ್ರೆ ಕಷ್ಟ ತಪ್ಪಿದ್ದಲ್ಲ. ಅದಕ್ಕೆ ಕಷ್ಟ ಬರಬಾರ್ದು ಅಂದ್ರೆ ಚೆನ್ನಾಗಿ ನಡೆನುಡಿಗಳಿಲ್ಲ. ನಿಮ್ಮೆಲ್ಲರ ಮನುಷ್ಯನ ಭಾವನೆಗಳು ತಿಳಿಯಾಗಲಿ, ಮನಸ್ಸಿಗೆ ಸದ್ಗತಿ ಪ್ರಾಪ್ತವಾಗಲಿ, ನಿಮಗೆ ಸಿರಿ ಸಂಪತ್ತು ಸುಖ ಪ್ರಾಪ್ತವಾಗಲಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಎಲ್ಲವನ್ನ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ, ಕೇಡಿಗೆಯೊಳಗೆ ದೊಡ್ಡ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದೊಳಗೆ ಅಜ್ಜಾರೆಲ್ಲ ಹೇಳ್ಯಾರ. ಆ ಕಾರ್ಯಕ್ರಮದೊಳಗೆ ತಾವು ಭಾಗ ಆಗ್ರಿ. ಅಲ್ಲಿ ನಡೆಯುವಂಥ ಎಲ್ಲ ಒಂದು ಪುಣ್ಯದ ಕೆಲಸದೊಳಗೆ ಭಾಗಿಯಾಗರಿ, ನಿಮ್ಮ ಜೀವನ ಉದ್ಧಾರ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶುಭಂ ಭೂಯಾತ್. ಸಿಂಧೂರ ಲಕ್ಷ್ಮಣನಾನು ಧೀರನಾದರೆ ಹೊಯ್ಸಳನಾನು ವೀರನಾದರೆ ಸಿಂಧೂರ ಲಕ್ಷ್ಮಣನಾನು ವೀರನಾದರೆ ಸಿಂಧೂರ ಲಕ್ಷ್ಮಣನಾನು ಧೀರನಾದರೆ
ಯಾವುದಾದರೂ ಸರಿಯೇ ಮೊದಲು ಮಾನವನ ಯಾವುದಾದರೂ ಅತನೀಶನಲ್ಲಿ ಮುರಿದೋಗು ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿಲ್ಲದು, ಪಂಚವಾದ್ಯ ಮೇಳ ಲಯವೆಲ್ಲ ನಿಲ್ಲದು. ಈ ತಾಳ ಈ ಹಾಡ ಈ ಇಂಪು ಎಲ್ಲವೂ ನಿನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಗಳು ಈ ನಮ್ಮ ಕಣ್ಣುಗಳು. ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು. ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು. ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಆ ಹಗಲು ಎಲ್ಲವೂ ನಿನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು. ಈ ನಮ್ಮ ನರ ಜನ್ಮ ನೀ ಪಟ್ಟವರವು, ಸರ್ವಾಂಗ ಚೇತನ ನೀನಿತ್ತವರವು. ಈತನವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲವೂ ನಿನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು. ಈ ಭೂಮಿ ಬಾನು ಈ ದೇಯ ಈ ಪ್ರಾಣ ಎಲ್ಲವೂ ನಿನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ಕಣ್ಣುಗಳು. ಸಾಂಬಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಕೊಡು ಶಿವನೇ ಬಂದಾನ ಬಿಡಲಾರೆ, ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ. ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ. ಮರ್ತೆದಾಗ ಬಂಜಾಗಿ ನಾನು ಇರಲಾರೆ, ಶಿವನೇ ಬಂಜಾಗಿ ನಾನು ಇರಲಾರೆ. ಬಾಲಕರಿಲ್ಲದ ಬಾಲಿದ ತಾರ ಜನ್ಮ, ಬಾಲಕರಿಲ್ಲದ ಬಾಲಿದ ತಾರ ಜನ್ಮ. ಬಾಡಿಗೆಯತ್ತು ದುಡಿದಂಗ, ಬಾಡಿಗೆಯ
ತುಡಿದಂಗ ಬಾಳೆಲೆಯ ಆ ಸುಂಡು ಬೀಸಿ ಒಗೆದಂಗ ತಂಗಿ ಆ ಸುಂಡು ಬೀಸಿ ಒಗೆದಂಗ ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ ಟಂಗಿ ಟಂಗಿಗೆಲ್ಲ ಗಿಳಿ ಕುಳಿತ ಟಂಗಿ ಟಂಗಿಗೆಲ್ಲ ಗಿಳಿ ಕುಳಿತು ಹಾಡ್ಯಾವ ಬಂಜಿನಿನ ಬದುಕು ಹೆರವರಿಗೆ ಶಿವನೇ ಬಂಜಿನಿನ ಬದುಕು ಹೆರವರಿಗೆ ಪಂಜಿ ಬಾಗಿಲದಾಗ ಬಂಗಾರದ್ವಾಳ ಕಲ್ಲು ಪಂಜಿ ಬಾಗಿಲದಾಗ ಬಂಗಾರದ್ವಾಳ ಕಲ್ಲು ಬಂದು ಕುಟ್ಟಾಕ ಸೊಸಿಯಿಲ್ಲ ಬಂದು ಕುಟ್ಟಾಕ ಸೊಸಿಯಿಲ್ಲ ಮಗನೌಮಿ ಬನ್ನಿ ಮುಡಿಲಾಕ ಮಗನಿಲ್ಲ ಬನೇ ಬನ್ನಿ ಮುಡಿಲಾಕ ಮಗನಿಲ್ಲ ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ ಬಂಜಂಬ ಶಾಬ್ದ ಹೊರಲಾರೆ ಬಂಜಂಬ ಶಾಬ್ದ ಹೊರಲಾರೆ ಮರ್ತೆದಾಗ ಬಂಜಾಗಿ ನಾನು ಇರಲಾರೆ ಶಿವನೇ ಬಂಜಾಗಿ ನಾನು ಇರಲಾರೆ ಶಿವನೇ ಬಂಜಾಗಿ ನಾನು ಇರಲಾರೆ ಕೇಳುವ ಹಾಡ ಚಿತ್ತಗೊಟ್ಟು ಕೇಳುವ ಹಾಡ ಮರೆತರೆ ಬಾಳೆಲ್ಲ ಸುಡುಗಾಡ ಮಕ್ಕಳಿಲ್ಲಂತ ಮರುಗಬ್ಯಾಡ ತಾಯಿಗೆ ಉಡಿ ತುಂಬಿ ನೀ ಬೇಡ ಮಕ್ಕಳಿಲ್ಲಂತ ಮರುಗಬ್ಯಾಡ ತಾಯಿಗೆ ಉಡಿ ತುಂಬಿ ನೀ ಬೇಡ ಚಿತ್ತಗೊಟ್ಟು ಕೇಳುವ ಹಾಡ ಚಿತ್ತಗೊಟ್ಟು ಕೇಳುವ ಹಾಡ ಮರೆತರೆ ಬಾಳೆಲ್ಲ ಸುಡುಗಾಡ ಸಂಚಿತ ಕರ್ಮ ದೂರಗುದ್ಯಾಂಗ ಭಕ್ತಿ ಇಲ್ಲ ತಂಗಿ ನಿನಗ ಸಂಚಿತ ಕರ್ಮ ದೂರಗುದ್ಯಾಂಗ ಭಕ್ತಿ ಇಲ್ಲ ತಂಗಿ ನಿನಗ ತಾಯಿಗೆ ನಡಕೊಂಡು ಮಕ್ಕಳ ಪಡಕೊಂಡು ಬಾಳವನಿ ಸುಖದಾಗ ಬಾಗಿ ಬಂದರ ಭಾಗಮ್ಮ ಸಿರಿ ಸುಖ ಕೊಡತಾಳ ತಾಯಮ್ಮ ಬಾಗಿ ಬಂದರ ಕಾಳಮ್ಮ ಸಿರಿ ಸುಖ ಕೊಡತಾಳ ಭಾಗಮ್ಮ ಚಿತ್ತಪಟ್ಟು ಕೆಳವ ಹಾಡ ಸತ್ಯಾದಿ ನುಡಿಲಿಲ್ಲ ಮಿಥ್ಯಾನಿ ಬಿಡಲಿಲ್ಲ
ಭಾಗಮ್ಮ ದೂರಾದಳಲ್ಲ. ಸತ್ಯಾದಿ ನುಡಿಲಿಲ್ಲ ಮಿಥ್ಯನಿ ಬಿಡಲಿಲ್ಲ, ಭಾಗಮ್ಮ ದೂರಾದಳಲ್ಲ. ಎಲ್ಲೆಲ್ಲೋ ನೆನೆದರು ಅಲ್ಲಲ್ಲಿ ಇರುತ್ತಾಳ, ಇದನ್ಯಾರು ಅರಿತರು ಫುಲ್ಲ. ಇಳಕೊಂಡು ಬಾಳಬೇಕ ಅರುವಿನ ಜನ್ಮಕ ಕುಲಿಬೇಕ, ಚಿತ್ತ ಪಟ್ಟು ಕೆಳವ ಹಾಡ. ಕೆಟ್ಟವರ ಸಂಗ ಮಾಡಿತ್ತು ಮಂಗ, ತಿಳ್ಕೊರ ತಂಗಿ ನಿಜದಂಗ. ಕೆಟ್ಟವರ ಸಂಗ ಮಾಡಿತ್ತು ಮಂಗ, ತಿಳ್ಕೊರ ತಂಗಿ ನಿಜದಂಗ. ಪರನು ನಿನ್ನಂಗ ತಿಳಿದಿದ್ರ ಹ್ಯಾಂಗ, ಮಾಡು ನೀ ಒಳ್ಳೆಯವರ ಸಂಗ. ಕಾಲ ಕಳಿಬ್ಯಾಡ ಹಂಗ ಹೀಗ, ಕಳಕೊಂಡು ಆಗಬ್ಯಾಡ ನೀ ಮಂಗ. ಕಾಲ ಕಳಿಬ್ಯಾಡ ಹಂಗ ಹೀಗ, ಕಳಕೊಂಡು ಆಗಬ್ಯಾಡ ನೀ ಮಂಗ. ಚಿತ್ತ ಕೊಟ್ಟು ಕೆಳವ ಹಾಡ, ಚಿತ್ತ ಕೊಟ್ಟು ಕೆಳವ ಹಾಡ. ಮರೆತರೆ ಬಾಳೆಲ್ಲ ಸುಡುಗಾಡ, ಮರೆತರೆ ಬಾಳೆಲ್ಲ ಸುಡುಗಾಡ. ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ, ಇಳಿಬೇಕ ಭೀಮ ನದಿ ಸ್ಥಳಕ. ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ, ಇಳಿಬೇಕ ಭೀಮ ನದಿ ಸ್ಥಳಕ. ಹತ್ತರಗಿ ಸ್ಥಳಕ ತಾಯಿಯ ಬೆಳಕ, ನಿತ್ಯದಿ ನೀ ಪಡಿಬೇಕ. ಶರಣು ತಾಯವ್ವ ಪಾದಕ್ಕ, ಗುರುಲಿಂಗ ಸ್ವಾಮಿಯ ನುಡಿ ಕಡಕ. ಚಿತ್ತ ಕೊಟ್ಟು ಕೆಲವ ಹಾಡ, ಚಿತ್ತ ಕೊಟ್ಟು ಕೆಲವ ಹಾಡ. ಮರೆತರೆ ಬಾಳೆಲ್ಲ ಸುಡುಗಾಡ, ಮಕ್ಕಳಿಲ್ಲಂತ ಮರುಗಬೇಡ. ತಾಯಿಗೆ ಉಡಿ ತುಂಬಿನೇ ಬೇಡ, ತಾಯಿಗೆ ಉಡಿ ತುಂಬಿನೇ ಬೇಡ. ತಾಯಿಗೆ ಉಡಿ ತುಂಬಿನೇ ಬೇಡ. ಸಾಂಬದಯ್ಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ನವಲಗುಂದ ನಾಗಲಿಂಗೇಶ್ವರ ಮಹಾರಾಜ ಕಿ, ಕಾಳಿಕಾದೇವಿ ಮಾತಾ ಕಿ. ತಂದೆ ತಾಯಿಯ ಸೇವೆಯನು, ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕೋ ಎಂಥ ಮಗನು, ಶ್ರವಣ ಕುಮಾರನಂತವನು. ತಂದೆ ತಾಯಿಯ ಸೇವೆಯನು, ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕು ಎಂಥ ಮಗನು, ಶ್ರವಣ ಕುಮಾರ ನಂತವನು. ತಾಯಿಗೆ ಕಾಲಿಲ್ಲ ತಂದೆಗೆ ಕಣ್ಣಿಲ್ಲ, ಢಳವರಿದ್ದರು ತಾಯಿ ತಾನೇ. ಕೈಲಾಸ ನಿಮ್ಮ ಪಾದ ಉದರವೇ ವೈಕುಂಠ, ನವರಸ ಅನ್ನ ಉಣುಶಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ತಂದೆ ತಾಯಿಯ ಸೇವೆಯನೋ
ಭಾಷಣದಾಗ ಕಾಶಿಗೆ ಹೋದರ ಪಾಪೆಲ್ಲ ದೂರ ಅಂತರ ಭಾಷಣದಾಗ ಖುಷಿನ ಕೊಂದು ಕಾಶಿಗೆ ಹೋದರ ನಿನ್ನ ಕರ್ಮ ದೂರಾಗೋದ್ಯಾಗ ಎಲ್ಲ ಇಲ್ಲೇ ಐತಿ ಮೂಢ ಜನಕರ ಸೇವೆ ನಿತ್ಯ ಮಾಡ ತಂದೆ ತಾಯಿಯ ಸೇವೆಯನು ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗತಾನ ಯಾಂಗ ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗತಾನ ಯಾಂಗ ಇಲ್ಲಿ ಸಲ್ಲದವರು ಅಲ್ಲಿಯ ಸಲ್ಲರು ಹೇಳ್ಯಾರು ಶರಣರು ನಮಗ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ನಿಂತನಯಿ ಕವಿಗಾರ ಹಾಡುವ ಜನಗಳ ನಡುಗಂಬವಾಗಿ ನಿಂತನಯಿ ಕವಿಗಾರ ಕೊಂಡಿ ಮಿಂಚಣಗಳು ಬಸವಣಗ ಕಾಡಿದರು ಹೆಸರಾದ ಬಸವೇಶ್ವರ ಭಕ್ತಿ ಇರಬೇಕು ಬಾಳಲ್ಲೇ ಗುರುಲಿಂಗ ಸ್ವಾಮಿ ಹಾಡಿನಲ್ಲಿ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ಶ್ರವಣ ಕುಮಾರನಂತವನೋ ಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಜನ್ಮ ಪುಣ್ಯ ಫಲವು ಒಂದು ಅರಿಯನ ಭಾವನಾತ್ಮವಾದ ಪಾಪವನ್ನು ಕಂಡಿನ ಪ್ರಣವರೂಪ ಹಾನಗಲ್ಲ ಗುರುತು ಮಾಡನೆ ಪ್ರಣವರೂಪ ಹಾನಗಲ್ಲ ಗುರುತು ಮಾಡನೆ ಶಿವಯೋಗ ಮಂದಿರದ ಸರ್ಕಾರನೆ
ಮನಸಾರ ಶರಣು ಬಂದೆ ಕೊರೆಯ ದೇವನೇ ಕೊರೆಯ ದೇವನೇ. ಯಾವ ಜನ್ಮ ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ, ಅಂಬಾ ಭವಾನಿ ಮಾತಾ ಕಿ. ಆರಂಭದಲ್ಲಿ ಪರಮ ಗುರುಗಳಾಗಿರುವಂತ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನ ಪರಮಾರಾಧ್ಯರು, ಪರಮ ತಪಸ್ವಿಗಳು, ಮಹಾಗುರುಗಳಾಗಿರುವಂತ ಮಹಾತಪಸ್ವಿ ಕರ್ತೃ ಶಿವಲಿಂಗ ಮಹಾಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ಕೇಡಗಿಯ ವಿರಕ್ತ ಮಠದ ಪೂಜ್ಯರಾಗಿರುವಂತ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ಅಂಬಾಭವಾನಿ ಈ ಕ್ಷೇತ್ರದ ತಾಯಿಯಾಗಿರುವಂತ ಅಂಬಾಭವಾನಿಯನ್ನ ಭಕ್ತಿಯಿಂದ ನೆನೆದು ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸ್ವಲ್ಪ ನೀವ ಮಾತಾಡಂತ್ರ ಒಂದು 10 ನಿಮಿಷ. ಪಾವನ ಸನ್ನಿಧಾನಲಂಕರಿಸಿ ಲಿಂಗ ಪೂಜಾ ನಿಷ್ಠರು, ಬಳಲಿ ಬಂದ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿರುವಂತ ಕಲಿಯುಗದ ನಡೆದಾಡುವ ದೇವರು, ಮಾತನಾಡುವ ದೇವರು, ಭಕ್ತರಿಗೆ ಆದರ್ಶದ ಪ್ರಾಯವಾಗಿರುವಂತ ಪೂಜ್ಯ ಗುರುಗಳಾದ ಶ್ರೀಮಣಿಪುರ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಕೇಡಗಿ ಪೂಜ್ಯರಿಗೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಈ ನಾಡಿನ ತುಂಬೆಲ್ಲ ಪ್ರವಚನವನ್ನು ಗೈತಿರುವಂತ ಪೂಜ್ಯರು, ಸರಳ ಹೃದಯರು, ನಮ್ಮಂತ ಸಣ್ಣ ಸಣ್ಣ ಸ್ವಾಮಿಗಳಿಗೆ ಮಾರ್ಗದರ್ಶಕರಾಗಿರುವಂತ ಪೂಜ್ಯರಾದ ಗಡಿಗೋಡಗಾವದ ಮಗಜ್ಜ ಶಾಂತವೀರ ಶಿವಾಚಾರ ಅಪ್ಪಂಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ನಮ್ಮ ಮಾದನಿಪ್ಪರಿಗೆ ಪೂಜ್ಯರಾಗಿರುವಂತ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಪೂಜ್ಯರಿಗೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಆತ್ಮೀಯರಾಗಿರುವಂತ ಪೂಜ್ಯರಾದ ಅಗರಿಕೇಡದ ಪ್ರಭಲಿಂಗ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಕಲಾ ಬಳಗದವರಲ್ಲಿ ಮಹಾಜನಗಳೇ, ಮಹಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥ. ಸಂಜೆ ಮುಂದ 6 ಗಂಟೆ ಆಯ್ತು ಅಂದ್ರ ಕೆಲವೊಬ್ರು ದಾರಿ ಬೇರೆ ಹಿಡಿತಾರ, ಹೌದಲ್ರಿ? ನಿಮಗೆಲ್ಲ ಗೊತ್ತಿರುವಂತದ್ದು. ಸಂಜೆ ಮುಂದೆ 7 ಗಂಟೆ 6 ಗಂಟೆ ಆಯ್ತು ಅಂದ್ರ ಕೆಲವು ಮಂದಿ ದಾರಿ ಬೆಕ್ಕ ಹಿಡಿತಾರೆ, ಕೆಲವೊಬ್ಬರು ದಾರಿ ಬೇರೆ ಹಿಡಿತಾರೆ. ಆದ್ರೆ ಇವತ್ತೇ ಎಲ್ಲರೂ ಎಲ್ಲಿ ದಾರಿ ಹಿಡಿದಾರಂತಂದ್ರೆ ನಮ್ಮ ಪರಮ ಪೂಜ್ಯರಾಗಿರುವಂತ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಒಳ್ಳೆ ಸತ್ಯ ಸಂಕಲ್ಪ ಮಾಡಿ ಒಂದು ಜೋಳಿಗೆ ತಗೊಂಡು ಬಂದಾರ. ಎಲ್ಲಾ ಗುರುಗಳ ಪಾದ ಸ್ಪರ್ಶದಿಂದ ಹಳ್ಳಿ ಗ್ರಾಮ ಪಾವನ ಆಗ್ತಾ ಇದೆ. ಅದಕ್ಕೆ ಅವ್ರ ಮುಂದೆ ಬಂದು ಕುತ್ಕೊಂಡಿರಲ್ಲ, ನಿಜವಾಗಿ ನಿಮ್ಮ ಜೀವನ ಪಾವನವಾಯ್ತು, ಸಾರ್ಥಕತೆ ಆಗಿತ್ತು ಅಂತ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಮಠಗಳು ಅನೇಕ ಮಠಗಳದಾವೆ. ಆ ಕನ್ನಡ ನಾಡಿನ ಅನೇಕ ಮಠಗಳಲ್ಲಿ ವಿಶ್ವದ ದಾಖಲೆಯನ್ನ ಮಾಡಿರ್ತಕ್ಕಂಥ ಮಠಗಳದಾವ ಕರೆ. ಆದ್ರೆ ಅವೆಲ್ಲವನ್ನ ಮಠಗಳನ್ನ ತೆಗೆದುಕೊಂಡ್ರೆ ಅವು ಒಂದ ಕಡೆ ಬಿಟ್ಟು ಹಾಕೋಣ. ಆದ್ರೆ ನಮ್ಮ ಕೇಡಿಗೆ ವಿರಕ್ತ ಮಠ ಏನ್ ಮಾಡೈತಿ ಅಂತಂತಂದ್ರೆ, ಬಳಲಿಯಿಂದ ಬಂದ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ನಿಂತಿರುವಂತ ಮಠ ಯಾವ್ದಾದ್ರು ಇದ್ರೆ ಅದು ಕೇಡಿಗೆ ವಿರಕ್ತ ಮಠ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಅಂತ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥದ್ದು, ಹಸಿದು ಬಂದವರಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥದ್ದು, ಬಳಲಿ ಬಂದವರಿಗೆ ಆಶ್ರಯನ ಕೊಟ್ಟಿರ್ತಕ್ಕಂಥದ್ದು, ಕಷ್ಟ ಅಂತ ಬಂದವರಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ಮಠ ಅದು ಯಾವ್ದಾದ್ರು ಪೀಠ ಇದ್ರೆ ಅದು ಕೇಡಿಗೆ ವಿರಕ್ತ ಮಠ ಅಂತ ಹೇಳ್ಬೇಕಾಗ್ತದೆ. ಎಂದ್ರೆ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಗುರುಗಳಾದವ್ರು ಹೇಗಿರ್ಬೇಕು ಅಂತಂತಂದ್ರೆ ನೀವೆಲ್ಲ ನೋಡಿರ್ಬೇಕು. ಹಿಂದಿನ ಕಾಲದೊಳಗೆ ಋಷಿ ಮುನಿಗಳನ್ನ ನೋಡಿರಿ, ನೀವು ನೋಡಿರಲ್ಲ? ನಾವು ನೋಡಿಲ್ಲ, ನೀವು ನೋಡಿಲ್ಲ. ಹಿಂದಿನ ಕಾಲದ ಋಷಿಮುನಿಗಳನ್ನ ಫೋಟೋದ ನೋಡ್ತೀವಿ, ಎಲ್ಲಾ ನೋಡ್ತೀವಿ ಕರೆ. ಆದ್ರೆ ಆ ರೂಪ, ಸ್ವರೂಪ, ರೂಪ ಕೊಟ್ಟು ಕಾಣುವಂತ ಮತ್ತೊಂದು ಋಷಿಮುನಿ ದೇವರು ಅಂತಂದ್ರೆ ಈಗಿರುವಂತ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಂದ್ರೆ ತಪ್ಪಾಗಲಾರದು. ಸೇಮ್ ಅವರಂಗ ಎಲ್ಲ ದಾಡಿಗಳು,
ರೂಪಗಳು ಅವರಂಗೆ ಕಾಣುವಂತ ರೂಪವನ್ನು ಕೊಟ್ಟಿರ್ತಕ್ಕಂಥವ್ರು ಈಗಿರ್ತಕ್ಕಂಥ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು. ಅದಕ್ಕಾಗಿ ಕನ್ನಡ ನಾಡೊಳಗೆ ಅನೇಕ ಮಠಗಳು, ಪರಂಪರೆ, ಇತಿಹಾಸಗಳೆಲ್ಲ ಅದಾವ. ಕರೆ ಆದ ಆ ಮಠಗಳು ಒಂದೊಂದು ಕ್ಷೇತ್ರವನ್ನು ಆಯ್ದುಕೊಂಡು ಕೆಲಸವನ್ನ ಮಾಡಿದ್ರೆ ನಮ್ಮ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಯಾರು ಕಷ್ಟ ಅಂತ ಬರ್ತಾರೆ, ಬಳಲಿ ಬರ್ತಾರೆ, ಅವರಿಗೆಲ್ಲ ಆಶ್ರಯನ ಕೊಡುವಂತ ಪೀಠ ಯಾವುದು ಅಂತಂದ್ರೆ ಅದು ಕೇಡಿಗೆ ವಿರಕ್ತ ಮಠ ಅಂತ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಇವತ್ತು ಹಳ್ಳಿ ಗ್ರಾಮಕ್ಕೆ ಯಾಕೆ ಬಂದೇವಿ ಅಂತಂತಂದ್ರೆ ಬಹಳ ಮಂದಿ ಸ್ವಾಮಿಗಳು ಬಂದಾರ ಅಂತಂದ್ರೆ ನಿಮ್ ಊರಾಗ ಒಬ್ಬರು ಸ್ವಾಮಿಗಳು ಬಂದಾರ ಅಂದ್ರೆ ಎದಕ್ ಬಂದಾರ ತಿಳ್ಕೊತೀರಿ ನೀವು ಅಣ್ಣವ್ರೆ? ಎದಕ್ ಬಂದಾರ ತಿಳ್ಕೊತೀರಿ? ಅವ ದುಡ್ಡಿಗೆ ಬಂದಾರ ಅಂತ ತಿಳ್ಕೊತೀರಿ, ಹೌದಲ್ಲ? ಕಾಣಿಕೆ ಬೇಡಕ್ ಬಂದಾರ ಅಂತ ತಿಳ್ಕೊತೀರಿ. ಮನಿಗೆ ಬರಾಕತ್ತಾರ ದುಡ್ಡಿಗೆ ಬಂದಾರ, ರೊಕ್ಕಕ್ಕೆ ಬಂದಾರ ಅಂತ ತಿಳ್ಕೊತೀರಿ. ನೀವೆಲ್ಲ ತಿಳ್ಕೊಬೇಕು, ನಮ್ಮ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮ ದುಡ್ಡಿಗಾಗಿ ಬಂದವರಲ್ಲ, ರೊಕ್ಕಕ್ಕಾಗಿ ಬಂದವರಲ್ಲ. ಶಿವಬಸವ ರಾಜೇಂದ್ರ ಮಹಾಸ್ವಾಮಿ ಎದಕ್ಕೆ ಬಂದಾರ ಅಂತಂದ್ರ ಒಂದು ಜೋಳಿಗೆ ತಗೊಂಡು ಬಂದಾರ. ಆ ಜೋಳಿಗೆ ಹಿಡಿದುಕೊಂಡು ಅವ್ರು 35 ವರ್ಷ ಆಯ್ತಕ್ರೆ ಅದ್ರ ಒಳಗೆ ತೆಗೆದಿಟ್ಟಿದ್ರು. ಇವತ್ತು ಹೊರಗೆ ತೆಗೆದಾರ. ಎದಕ್ಕೆ ಹೊರಗೆ ತೆಗೆದಾರ ಅಂತಂದ್ರ ಓ ಯುವಕರೇ, ನಮ್ಮೆಲ್ಲ ಯುವಕರು ಇವತ್ತು ಹಾಳಾಗಕ್ಕ ಹೆಂಗ ಹಾಳಾಗತ್ತಾರ ಅಂದ್ರೆ ಗುಟ್ಕಾ ತಿಂದು ಮಟಕಾಡಿ ಮಟಕ್ ಬಲ್ಲ ಪಟ್ಟಂತ ಮ್ಯಾಗ ಹೊಂಟಾರ ಅಂತ ಯುವಕರು ದಾರಿ ಬಿಟ್ಟಿರ್ತಕ್ಕಂಥ ಯುವಕರನ್ನ ಒಂದಿಷ್ಟು ಒಳ್ಳೆ ದಾರಿಗೆ ತರಬೇಕಂತ ತಿಳ್ಕೊಂಡು ಪೂಜೆ ಜೋಳಿಗೆ ತಗೊಂಡ್ಬಂದಲ್ಲ, ಆ ಜೋಳಿಗೆ ಒಳಗೆ ನಿಮ್ ಚಟ ಹಾಕ್ಬಿಟ್ರ ಅಂತಂದ್ರ ಅವರ ಜೀವನಕ್ಕೆ ನೀವು ಸಾರ್ಥಕತೆ ಆಗುತ್ತೆ. ನಿಮ್ ಊರಿಗೆ ಅವ್ರು ಬಂದಕ್ಕೆ ಸಾರ್ಥಕತೆ ಆಗುತ್ತೆ. ಪೂಜಾರಿ ಇವತ್ತು ಹೆಂಗೈತಂದ್ರ ಕೂಡಲ ಸಂಗನ ವಲಸಿ ಬಂದ ಪ್ರಸಾದಕಾಯ ಇದು ಏನ್ರಿ? ಕೂಡಲ ಸಂಗನ ವಲಸಿ ಬಂದ ಪ್ರಸಾದಕಾಯ. ಇದನ್ನ ಕೆಡ್ಸಾಕತ್ತೀವಿ ನಾವು. ಎದಕ್ಕರ ಹಾಕಿ ಎದಕ್ಕರ ಇನ್ನೇನ ಹಾಕಿ ಬಳಸಾಕತ್ತೀವಿ. ಇದು ಕೆಡಿಸುವಂತ ಪ್ರಯತ್ನ ಮಾಡಬೇಡ್ರಿ. ಇದು ಹೋಗಿ ಕೆಟ್ಟಂದ್ರ ಕೆಟ್ಟ ಹೋಗುತ್ತೆ. ಹಂದಿಗಳು ಗೊತ್ತಲ್ಲ ನಿಮಗ? ಊರಾಗ ಬೀದಿ ಇರ್ತಾವ, ಬೀದಿ ಹಂದಿ ಗೊತ್ತಲ್ಲ? ಆ ಹಂದಿಗಳು ಸ್ಟ್ರೈಕ್ ಮಾಡಿರುವಂತ, ಲಕ್ಷ ಕೊಟ್ಟ ಕೇಳ್ರಿ, ಹಂದಿ ಸ್ಟ್ರೈಕ್ ಮಾಡಿರುವಂತ, ನಗರ ಸಭಕ್ಕೆ ಹೋದುವಂತ. ಇದು ಮಹಾರಾಷ್ಟ್ರ ಅಲ್ರಿ? ನಗರ ಸಭಕ್ಕೆ ಹೋದು, ನಗರ ಸಭದ ಒಳಗೆ ಗ್ರಾಮ ಪಂಚಾಯತಿ ಹೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಳಿದ್ವಂತ. ಏನಂತ ಕೇಳಿದ್ವು ನೋಡ್ರಿ, ನಮಗೊಂದು ಗಟಾರ ಕಟ್ಟಿಸ್ಕೊಡ್ರು ಅಂತ ಕೇಳಿದ್ವಂತ ಹಂದಿಗಳು. ಅಲ್ಲೋ ನಿಮ್ಗ ಗಟಾರ ಕಟ್ಸೇವಿ, ಗುಂಡಿ ಕಟ್ಸೇವಿ, ಎಲ್ಲಾ ಕಟ್ಸೇವಿ, ಕರೆ ಮತ್ತೆ ನಿಮಗೆ ಯಾವ ಗಟಾರ ಕಟ್ಟಿಸ್ಬೇಕು? ಇಲ್ಲ ಇಲ್ಲ, ಆ ಗಟಾರದೊಳಗ ಆ ಗುಂಡಿ ಒಳಗ 2 ಕಾಲಿ ಮನುಷ್ಯರು ಬಂದು ಮಲಗಾಕತ್ತಾರ. ಅರ್ಥ ಆಗಿರ್ಬೇಕು? 2 ಕಾಲಿ ಮನುಷ್ಯರಿಂದ ಯಾರು ಹೇಳ್ರಿ? ಮಾನವರು ಬಂದು ಮಲಗಾಕತ್ತಾರ. ಅದಕ್ಕೆ ನಮ್ ಜಾಗ ಇಲ್ಲ, ಬೇರೆ ಕಟ್ಟಡ ಕಟ್ಟಿಸ್ಕೊಂತ ಹಂದಿ ಹೇಳಿದ್ವಂತ. ನಾ ಹೇಳುವಂತ ಉದ್ದೇಶ ಇಷ್ಟೇ, ಕುಡಿಬ್ಯಾಡ ಸೆರೆಸಿಂದಿ ಕಾಣೋದಿಲ್ಲ ಸಂಧಿ ಗುಂದಿ. ಕುಡಿಬ್ಯಾಡ ಸೆರೆಸಿಂದಿ ಕಾಣೋದಿಲ್ಲ ಸಂಧಿ ಗುಂದಿ, ಕುಡಿದರೆ ಬಹಳ ಬೆಂದಿ, ಎಲ್ಲವನ್ನ ಬಿಟ್ಟು ಆಗೋಬ್ಬ ಮಹಾತ್ಮ ಗಾಂಧಿ ಅಂತ ಹೇಳ್ತಾರಲ್ಲ, ನೀವೆಲ್ಲವನ್ನ ಬಿಟ್ಟು ಗುರುಗಳ ಪಾದಕ್ಕೆ ಹಾಕಿಬಿಟ್ರ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂತ ಮಾತನ್ನ ನಾ ಹೇಳಕ್ ಇಷ್ಟಪಡ್ದೆ. ಪುಣ್ಯಾತ್ಮರೇ, ಇವತ್ತು ಕುಡಿದು ಈಗ ದಾರ್ಯಾಗ ಬರಬೇಕಾದ್ರ ಅಲ್ಲೊಂದಿಬ್ರು ಹೊಂಟಿದ್ರು, ಫುಲ್ ಟೈಟ್ ಆಗಿದ್ರು, ಸಿಕ್ಕಾಬಟ್ಟೆ ಟೈಟ್ ಆಗಿದ್ರು. ಹೆಂಗ್ ಫುಲ್ ಆಗಿದ್ರು ಅಂತಂದ್ರ ಸಿಕ್ಕಾಬಟ್ಟೆ ಕುಡಿದಿದ್ರು. ಅಲ್ಲಿ ಲೈಟಿ ಕಂಬ ಬಿದ್ದಿತ್ತು, ಅವ್ರ ಲೈಟಿ ಕಂಬ ಹುಳಾಕಂತ ತಿಳ್ಕೊಂಡು ಹೇಳಿ ತೆಗ್ಗಂತೀರ ಗಾರಿ ಅಂತೀರ, ಗಾರಿ ತೆಗ್ದಿದ್ರು. ಆ ಗಾರಿ ತೆಗ್ದಿರ್ಲ ಅವ ಏನ್ ಮಾಡಿದ, ಮುಂದ್ ಕುಡ್ದ ಒಬ್ಬ ಬರಾಕತ್ತಿದ್ದ, ಬಹಳ ಕುಡಿದು ಸಿಕ್ಕಾಬಟ್ಟ. ನಮ್ ಗಡಿಗಳು ಅಜ್ಜಾರಂತು ನೋಡ್ರಿ, ಶಿವಪುರ ಸ್ವಾಮಿ ಆ ಕಡೆ ಈ ಕಡೆ ಹೊಂಟಾನ ನೋಡ್ರಿ ಅಂತಂದು ಅವ್ ಎಲ್ಲಿ ಹೋಗ್ತಾನ ಅಂತ ತಿಳ್ಕೊಂಡು ನೋಡಾಕತ್ತಿದ್ವಿ. ಅಲ್ಲಿ ಒಂದು ಲೈಟಿಗೆ ಮತ್ತೆ ಹುಗ್ಯಾಕ ಒಂದು ಗಾರಿ ತೆಗಲ್ಲ, ಆ ಗಾರ್ಯಾಗ ಬಂದು ಬಿದ್ರಿ ಅವ. ಸೀದಾ ಅಲ್ಲಿಗೆ ಬಂದು ಬಿದ್ದವ. ಬಿದ್ದ ತಕ್ಷಣ ಆ ಒಳಗಿದ್ದೆ ಅನ್ಕೊಂಡ, ನೋಡ್ ನಾ ಎಟ್ಟೆ ಕುಡಿಲಿ ಸೀದಾ ಮನಿಗ್ ಬಂದೆ ಅಂದ. ನಾ ಎಟ್ಟು ಕುಡ್ರು ಸೀದಾ ಮನಿಗ್ ಬಂದೆ ಅಂದ. ಅವನ್ಕಿಂತ ಸ್ವಲ್ಪ ಕುಡ್ದವ್ ಹಿಂದೆ ಬಂದ. ಅವೇನ್ ಮಾಡಿದ್ರಿ, ನಮ್ಮ ಊರಾಗಿನ ಮಂದಿ ಹಳ್ಳಿ ಮಂದಿ ಬುದ್ಧಿ ಇಲ್ರಿ, ಗಾರಿ ತೆಗದಾವ್, ಮನುಷ್ಯರ್ ಹುಳ್ಯಾವ್, ಹಂಗ ಹೋಗ್ಯಾವ ಅಂದ. ಏನ್ರಿ ಹಂಗ ಹೋಗ್ಯಾವ ಅಂದ. ಅವೇನ್ ಮಾಡಿದ್ರಿ, ಅಲ್ಲೇ ಒಂದು ಸಲಕಿ ತಗೊಂಬಂದ, ದರ 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 ಮುಚ್ಚಾಕತ್ತ. ಯಾರಿಗ್ರಿ? ಕೆಳಗ್ ಬಿದ್ದವನಿಗೆ ದರ ದರ ಮುಚ್ಚಾಕತ್ನಲ್ಲ. ಮುಚ್ಚುವಂತ ಸಮಯದೊಳಗೆ ಆವಂತನ ಕೆಳಗಿದ್ದವ, ನಾ ಎಟ್ಟೆ ಹೊಡಿಲಿ, ನಾ ಎಟ್ಟೆ ಮೇಲೆ ಹೆಂಡತಿಗೆ ನನ್ನ ಹೆಂಡತಿ ರಗ್ ಹೊಚ್ಚ ಬಿಡಂಗಿಲ್ಲ ಅಂದ, ಕೌದಿ ಹೊಚ್ಚ ಬಿಡಂಗಿಲ್ಲ ಅಂದ. ಯಾಕೆ ಮಾತು ಹೇಳಾಕತ್ತೀನಿ ಅಂತಂದ್ರ, ನಾವು ಕುಡಿಯೋದ್ರಿಂದ ಮನಿ ಕಳ್ಕೊಂಡೇವಿ, ಮಠ ಕಳ್ಕೊಂಡೇವಿ, ಎಲ್ಲಾ ಆಸ್ತಿ ಕಳ್ಕೊಂಡೇವಿ, ಸಂಪತ್ತು ಕಳ್ಕೊಂಡೇವಿ, ಎಲ್ಲಾ ಕಳ್ಕೊಂಡೇವಿ. ಪುಣ್ಯಾತ್ಮರೇ, ಯಾಕೆ ಮಾತು ಹೇಳಾಕತ್ತೀನಿ ಇವತ್ತಂತಂದ್ರೆ ನಮ್ಮ ಯುವಕರು ಬಹಳ ಮಂದಿ ಕೆಟ್ಟ ದಾರಿ ಹೊಂಟಾರ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಬಹಳ ದಾರಿ ಬಿಟ್ಟು ಹೋಗ್ಬೇಡ್ರಿ ಪುಣ್ಯಾತ್ಮರೇ. ನಾನು ಒಂದು ಕಿಮ್ಮತ್ತಿನ ಮಾತು ಹೇಳ್ತೀನಿ. ಬಸವಣ್ಣನವರು ಹೇಳಿದ್ದಾರೆ, ಕೂಡಲ ಸಂಗನ ವಲಸಿ ಬಂದು ಪ್ರಸಾದಕಾಯ ಕೆಡಿಸಬೇಡ್ರಪ್ಪ, ಇದು ಕೆಡಿಸಿದ್ರೆ ಹಾಳಾಗತಿ. ಎಲ್ಲವನ್ನ ಬಿಟ್ಟು ಮಹಾತ್ಮರ ಪಾದಕ್ಕೆಲ್ಲ ಬಿಟ್ಟು ಬಿಟ್ರಂತಂದ್ರ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತ, ಪೂಜ್ಯರ ಬಂದಕ್ಕೂ ಸಾರ್ಥಕತೆ ಆಗುತ್ತೆ.
ಬಿಡುವಂತ ಪ್ರಯತ್ನ ಮಾಡ್ರಿ. ಯಾಕ ನಾವು ಉದ್ದೇಶಕ್ಕೆ ಕೊಟ್ಟು ಹೇಳಾಕತ್ತೇವೆ ಅಂತಂದ್ರೆ, ಬಹಳ ಮಂದಿ ಸ್ವಾಮಿಗಳು ಇವತ್ತು ರೊಕ್ಕ ಬೇಡಿಕೊಂಡು ನಿಮಗೆ ಆಶೀರ್ವಾದ ಮಾಡಿ ಹೋಗಿ ಬಿಡ್ತಾರೆ ಖರೆ, ಆದ್ರೆ ಪರವ ಪೂಜೆ ಸಂಕಲ್ಪ ಮಾಡಿಕೊಂಡು ಆ ಚಟವನ್ನ ಮುಕ್ತರಾಗಿ ತಿಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮೊಳಗ ದಾನ, ಪರೋಪಕಾರ, ಪುಣ್ಯ ಕೆಲಸ ನೋಡಿ ಬಹಳ ಖುಷಿ ಆಯ್ತು. ಎಲ್ಲರೂ ಸ್ವಾಗತ ಮಾಡ್ಕೊಂಡು ಬಂದ್ರಿ, ಎಲ್ಲಾ ಮಾಡ್ಕೊಂಡು ಬಂದ್ರಿ, ಆರತಿ ತಗೊಂಡು ಬಂದ್ರಿ, ಆಮೇಲೆ ಎಲ್ಲಾ ಫ್ಯಾಕ್ಟ್ರಿ ಮೇಲೆ ಮೆರವಣಿಗೆ ಮಾಡ್ಕೊಂಡು ಬಂದ್ರಿ. ಎಲ್ಲ ನೋಡಿರ್ತಕ್ಕಂಥ ಬಹಳ ಖುಷಿ ಆಯ್ತು, ಆನಂದವಾಯ್ತು. ಎಲ್ಲ ಖುಷಿ ನೋಡಿ ಪೂಜ್ಯರನ್ನಾಗತ್ತಿದ್ರು. ನಮ್ಮ ಹಳ್ಳಿ ಸದ್ಭಕ್ತರು ಊರು ಸಣ್ಣದಿದ್ರು, ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡು ಹಾಕಿದ್ರು. ಬಹಳ ಖುಷಿಯಾಗಿದೆ, ಆನಂದವಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ ಅಂತ ಹರಿಸ್ತಾ ನಾನು ಉದ್ದೇಶಗಳ ಬಗ್ಗೆ ಒಂದು 4 ಮಾತು ಮಾತಾಡ್ತೇನೆ. ನಾವ್ ಯಾಕೆ ಇಲ್ಲಿ ಬಂದಿದ್ದೇವೆ ಅಂತಂತಂದ್ರೆ, ಯಾಕೆ ಬಂದೇವೆ ಅಂತಂತಂದ್ರೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರಿಗೆ 60 ವರ್ಷ, ಹಿಂದಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜ ಸ್ವಾಮಿಗಳು ಲಿಂಗೈಕ್ಯರಾಗಿ 60 ವರ್ಷ. ನೋಡ್ರಿ ಎಂತ ಪುಣ್ಯ. ಅವ್ರು ಲಿಂಗೈಕ್ಯರಾಗೋದಕ್ಕೂ ಇವ್ರು ಹುಟ್ಟೋದಕ್ಕೂ ಎಷ್ಟು ಅದ್ಭುತ ಅಲ್ಲ. ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಸಮಯದೊಳಗೆ ಹೇಳಿರ್ತಾರಂತ. ಏನಂತ ಹೇಳಿರ್ತಾರೆ ಗೊತ್ತೇನು? ಒಂದು ಮಾತು ಹೇಳಿ ಹೋಗಿರ್ತಾರಂತ. ಏನಂತ ಹೇಳಿ ಹೋಗಿರ್ತಾರೆ ಗೊತ್ತೇನು? ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಾ ಲಿಂಗೈಕ್ಯರ ಆಗಿರ್ಬೋದಕ್ಕರೆ ಮತ್ತೆ ಹುಟ್ಟಿ ಬರ್ತಾರ. ಯಾವ ರೂಪದಾಗ ಹುಟ್ಟಿ ಬರ್ತಾರ ಅಂತಂದ್ರ, ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕೊಳಗ ಗುರುಮೂರ್ತಯ್ಯ ಶಾಂತವನ ಹೊಟ್ಟೆ ಹುಟ್ಟಿ ಬರ್ತಾರ. ನನ್ನಷ್ಟೇ ಸಮರ್ಪಿರ್ತಾರ. ಮತ್ತೆ ಬಂದು ನಾಡು ಉದ್ಧರಿಸ್ತಾ ತಿಳ್ಕೊಂಡಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳು ಹೀಗೆ ಹೋಗಿದ್ರಂತ. ಅವರ ಸ್ವರೂಪವೇ ಇವತ್ತು ಕುದ್ದಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಅವ್ರು ಬಂದಿದ್ದ. ಅವ್ರ ಹುಟ್ಟುಹಬ್ಬ ಮಾಡಾಕತ್ತೇವಿ, ಒಂದು ಪುಣ್ಯ ಸ್ಮರಣೋತ್ಸವ ಮಾಡಾಕತ್ತೇವಿ, ಸಾಮಾಜಿಕ ಇಟ್ಟುಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಆರೋಗ್ಯ ಶಿಬಿರ, ಉಚಿತ ಶಿಬಿರ, ಅನೇಕ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಎಲ್ಲ ಕಾರ್ಯಕ್ರಮವನ್ನು ತಾವು ಪಾಲ್ಗೊಂಡು ಪುನೀತರಾಗ ತಿಳ್ಕೊಂಡು ತಮ್ಮೆಲ್ಲ ಗಮನಕ್ಕೆ ತರ್ತಾ ನಾವು ಒಂದು ಸಂಕಲ್ಪ ಮಾಡಿದ್ದೇವೆ. ಏನು ಅಂತಂದ್ರೆ, 12ನೇ ತಾರೀಕಿಗೆ ಇಂಡಿ ಪಟ್ಟಣದಿಂದ ಕೇಡಗಿ ಗ್ರಾಮದವರೆಗ ಬೈಕ್ ರ್ಯಾಲಿ ಇಟ್ಕೊಂಡಿದ್ದೇವೆ. ಆ ಬೈಕ್ ರ್ಯಾಲಿಯನ್ನ ತೆಗೆದುಕೊಂಡು ಬಂದು ಪ್ರವಚನ ಪ್ರಾರಂಭ ಮಾಡ್ಬೇಕಂತ ಬಸವ ಪುರಾಣ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಹಳ್ಳಿ ಸದ್ಭಕ್ತಿ ನೀವು ಹಾಕಿತ್ತಂತಂದ್ರೆ ದೂರ ಆದ್ರೂ ಪರವಾಗಿಲ್ಲ, ಬರುವಂತ ಪ್ರಯತ್ನ. 30 ಕಿಲೋಮೀಟರ್ ಆಗುತ್ತೆ. ಇಂಡಿ ಎಷ್ಟಾಗುತ್ತೆ? 30 ಆಗುತ್ತೆ. 30 ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ. ಗುರುಗಳು ಸೇವೆ ಮಾಡೋ ಅವಕಾಶ ಹೊಳ್ಳಾಮಳ ಬರಂಗಿಲ್ಲ. 60 ವರ್ಷಕ್ಕೆ ಬಂದತ್ ಮಾತ್ರ ಹೊಳ್ಳಾಮಳ ಬರಂಗಿಲ್ಲ. ಅದಕ್ಕೆ ಬಂದು ಬೈಕ್ ತೆಗೆದುಕೊಂಡು ಬಂದು ಅಲ್ಲಿ ಬಸವೇಶ್ವರ ಸರ್ಕಲ್ ಇಂದ ಕೇಡಗಿ ಗ್ರಾಮದಾಗ ಬರ್ತದೆ. ಅಲ್ಲಿ ಬಂದು ಕೆಳಗಡೆ ಒಂದು ಪೆಟ್ರೋಲ್ ಪಂಪ್ ಐತಿ. ಪೆಟ್ರೋಲ್ ಪಂಪ್ ನ ಬಂದು ಎಲ್ಲ ಎಣ್ಣೆ ಹಾಕ್ಸ್ಬರಿ. ದುಡ್ಡು ಮಾತ್ರ ನೀವು ಕೊಡ್ರಿ. ಮತ್ ನಮ್ಗೆ ಕೇಳಕತ್ತೀರಿ ಏನ್ರಿ? ದುಡ್ಡು ನೀವು ಕೊಟ್ಟು ತಗೊಂಡು ಬರ್ರಿ. ನಾವು ನಿಮ್ಗೊಂದು ಜೆಂಡಾ ಕೊಡ್ತೀವಿ, ಕೆಂಪು ಜೆಂಡಾ. ಅದನ್ನ ಹಾಕೊಂಡು ಬಂದು ಪುರಾಣ ಉದ್ಘಾಟನೆ ಮಾಡಿದಂತಂದ್ರೆ ಹಳ್ಳಿ ಸದ್ಭಕ್ತರು ಬಂದಕ್ಕೆ ಸಾರ್ಥಕತೆ ಆಗುತ್ತೆ ತಿಳ್ಕೊಂಡು ಹೇಳಿ. ಮತ್ತೆ ನಿಮಗೆಲ್ಲ ತಾಯಿಯಿಂದ ನಿಮಗೇನು ಕೆಲಸ ಅಂತಂದ್ರೆ 5,000 ಹೆಣ್ಮಕ್ಳು ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದ್ರೊಳಗೆ ಪಾಲ್ಗೊಳ್ಬೇಕು. 1100 ಕುಂಭ ಇಟ್ಕೊಂಡಿದ್ದಾರೆ, ಅದ್ರೊಳಗೂ ಪಾಲ್ಗೊಳ್ಬೇಕು. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ನಿಮಗೆ, ನಿಮ್ಮ ಊರಾಗ ಏನಾದ್ರೂ ವಿಶೇಷವಾಗಿ ಬಾಜೆಗಳು ಭಜಂತೆಗಳಿದ್ರೆ 1ನೇ ತಾರೀಕು ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳದು ಅಡ್ಡ ಪಲ್ಲಕ್ಕಿ ಮಹೋತ್ಸವ ಆಗುತ್ತೆ. ಪೂಜ್ಯರು ಆ ಮಟ್ಟಕ್ಕಾಗಿ 35 ವರ್ಷ ಆಯಿತು. ಅವ್ರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಆಗುತ್ತೆ. ಆ ಅಡ್ಡ ಪಲ್ಲಕ್ಕಿ ಒಳಗ 100 ಮಂದಿ ಸ್ವಾಮಿಗಳು ಭಕ್ತರು ಸೇರ್ಕೊಂಡಿರ್ತಾರೆ. ಅದಕ್ಕೆ ನಿಮ್ಮ ಊರಾಗ ಏನಾದ್ರೂ ಅಂತ ಬಾಜಿ ಬಜಿ ವಿಶೇಷವಾಗಿದ್ರೆ ಅದರೊಳಗೆ ಪಾಲ್ಗೊಳ್ಳುವಂತ ಪ್ರಯತ್ನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನಮ್ಮೆಲ್ಲರ ಗಮನಕ್ಕೆ ತರ್ತಾ, ಒಟ್ಟಾರೆ ಪುಣ್ಯಾತ್ಮರೇ, ಈ ಇತಿಹಾಸದೊಳಗ ಈ ನಾಡಿನೊಳಗಿಂತ ಕಾರ್ಯಕ್ರಮ ಎಂದೂ ಆಗಿಲ್ಲ. ಹಿಂದೆ ಬಹಳ ದಿನ ಹಿಂದೆ ಸ್ವಾಮಿಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿರಬಹುದು. ಆದ್ರೆ ದೊಡ್ಡ ಅದ್ಭುತವಾಗಿ ಇತಿಹಾಸವನ್ನು ಹೊಂದುವಂತ ಕಾರ್ಯಕ್ರಮ ಅದು ಯಾವ ಕಾರ್ಯಕ್ರಮ ಅಂದ್ರೆ ಕೇಡಗಿ ವಿರಕ್ತ ಮಠದ ಕಾರ್ಯಕ್ರಮಗಳು ತಾವೆಲ್ಲ ಪಾಲ್ಗೊಂಡು ತಾವೆಲ್ಲ ಪುನೀತರಾಗಬೇಕಂತ ತಿಳ್ಕೊಂಡೇ ತಮ್ಮ ಗಮನಕ್ಕೆ ತರ್ತಾ, ಒಟ್ಟಾರೆ ಪುಣ್ಯಾತ್ಮರೇ, ಕೊನೆಗೆ ಹೋಗುವಂತ ಸಮಯದೊಳಗ ಪೂಜ್ಯರ ಜೋಳಿಗೆ ಒಳಗ ನಿಮ್ಮ ಚಟಗಳನ್ನ ಹಾಕಿ ಹೋಗ್ರಿ ಅಂತ ಪ್ರಯತ್ನವನ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭವನ್ನ ಕೋರಿಸಿ ಯಾರು ಎದ್ದು